ಮುಂದಿನ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ನಮ್ಮ ಗುರುಗಳಾದ ರಂಗನಾಥ್ ಸರ್ ಇಂದ ಹಿತನುಡಿ ಹಾಗೂ ನಮಗೆ ಒಂದು ಸಂದೇಶವನ್ನ ನೀಡುವುದರ ಮೂಲಕ ಇಂದಿನ ಈ 41 ದಿನಗಳ ಒಂದು ಮಂಡಲದ ಸಮಾರೋಪ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಸರ್, ನಾನು ಈ ವೇದಿಕೆ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮ್ಮ ದಿವ್ಯ ಸಂದೇಶ ಹಾಗೂ ಹಿತನುಡಿಯನ್ನ ನೀಡಬೇಕು ಅಂತ ಕೇಳ್ಕೊಳ್ತೇನೆ. ಓವರ್ ಟು ಯು ಸರ್. ರಂಗನಾಥ್ ಸರ್. ರಂಗನಾಥ್ ಸರ್. ಮೇಡಮ್. ಸರ್ ಇದ್ದಾರಾ? ಸರ್ದು ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ. ಸರ್ ಇದ್ದಾರೆ. ನಾನು ಕಾಲ್ ಮಾಡ್ತೀನಿ ಮೇಡಮ್. ಮುಂದೆ ಏನು ಪ್ರೋಗ್ರಾಮ್ ಇದೆ ಅನೌನ್ಸ್ ಮಾಡ್ತಾ ಇರಿ. ಎಸ್ ಮೇಡಮ್. ಕಾಲ್ ಮಾಡ್ತೀರಾ? ನಾನು ಮಾಡ್ಲಾ? ಮಾಡಿ ಮೇಡಮ್. ಎಸ್ ಒಂದೇ ನಿಮಿಷ. ಅಶ್ವಿನಿ ಮ್ಯಾಮ್ ಅನ್ಮಿಟ್ ಮಾಡ್ಕೊಳ್ಳಿ. ಮೇಡಮ್ ಕೋಸ್ಟ್ ಕೊಡಿ. ಸರ್ ಫೋನ್ ಎತ್ತುತ್ತಾ ಇಲ್ಲ, ಬಹುಶಃ ಏನೋ ಪ್ರಾಬ್ಲಮ್ ಆಗಿರ್ಬಹುದು. ಎಸ್ ಮೇಡಮ್, ಏನಾದ್ರೂ ನೆಟ್ವರ್ಕ್ ಇಶ್ಯೂ ಇರುತ್ತೆ. ಮತ್ತೆ ಮುಂದಿನ ಕಾರ್ಯಕ್ರಮ ಏನಿದೆ ಹೇಳಿ ಮೇಡಮ್. ಮುಂದಿನ ಕಾರ್ಯಕ್ರಮ ಈ ದಿನ ಕ್ಲೋಸಿಂಗ್. ಆಕ್ಚುಲಿ ಮೊದಲನೇದಾಗಿ ನಾವು ನಮ್ಮ ಗುರುಗಳ ಒಂದು ಸಂದೇಶವನ್ನ ತಗೋಬೇಕಿತ್ತು, ಹಿತನುಡಿಯನ್ನ. ಕಾರಣಾಂತರದಿಂದ ಬಹುಶಃ ಅವರಿಗೆ ಅವ್ರು ಇದ್ದಾರೆ, ಆದ್ರೂ ಸಹ ಅವರು ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಬಂದ್ರು ಸರ್. ಓಕೆ ಸರ್, ಮೊದಲನೇದಾಗಿ ಇವತ್ತಿನ 41 ದಿನದ ನಾವೇನು ಒಂದು ಮಂಡಲ ಕಾರ್ಯಕ್ರಮ ಕೊನೆಯದಾಗಿದೆ. ಇದರ ಒಂದು ಸಮಾರಂಭವನ್ನ ತಮ್ಮ ದಿವ್ಯ ಸಂದೇಶ ಹಾಗೂ ಹಿತನುಡಿಯೊಂದಿಗೆ ನಾವು ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡು ತಮ್ಮನ್ನ ಈ ವೇದಿಕೆಯ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ನಾನು ಸ್ವಾಗತಿಸ್ತೇನೆ ಸರ್. ಓವರ್ ಟು ಯು ಸರ್. ಧನ್ಯವಾದ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಶುಭ ಸಂಜೆ. ಈ ಕಾರ್ಯಕ್ರಮ ಪ್ರಾರಂಭಿಸಕ್ಕೆ ಮುಂಚೆ ನಮ್ಮ ಪ್ರಿಯತಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿಜಿ ಅವರಿಗೂ ಮತ್ತೆ ಪ್ರಿಯತಮ ಗ್ರ್ಯಾಂಡ್ ಮಾಸ್ಟರ್ ಆದ ಮಾತಾರ ಬಾಬಾಜಿ ಅವರಿಗೂ ಪ್ರತ್ಯೇಕ ನಮನಗಳು ಸಲ್ಲಿಸಿದ ಕಾರ್ಯಕ್ರಮವನ್ನು ಪ್ರಾರಂಭಿಸ. ರೈಟ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಸೊ ಇವತ್ತಿನ 41 ದಿನಗಳ ಕಾರ್ಯಕ್ರಮ ಸಂಪನ್ನಗೊಳಿಸ್ಕೊಂತ ಇದೀವಿ. ಅಂದ್ರೆ ಕೊನೆಯ ದಿನಕ್ಕೆ ಬಂದಿದ್ದೀವಿ, ಅಂತಿಮ ದಿನ ಅಂತ ಹೇಳ್ಬೋದು. ಅದ್ಭುತವಾದ ರೀತಿಯಲ್ಲಿ ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ 41 ದಿನಗಳ ಕಾರ್ಯಕ್ರಮ. ಸೊ ಇದಕ್ಕೂ ಪ್ರಧಾನ ಕರ್ತ ಕರ್ಮ ಎಲ್ಲದಾಗಿ ನಮ್ಮ ರೇವತಿ ಮೇಡಮ್ ಅವರು ಅದ್ಭುತವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ, ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಯಾಕಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದು ಶ್ರದ್ಧೆ, ಮತ್ತೆ ಅದು ಸಂಬಂಧಿತ ಪ್ರಣಾಳಿಕೆ, ಆಮೇಲೆ ಸಂಬಂಧಿತ ಪರಿಶ್ರಮ ಪ್ರಣಾಳಿಕ ಪ್ರತಿಯೊಂದು ಕ್ರಮಬದ್ಧವಾಗಿ ಮಾಡಬೇಕು. ಆ ರೀತಿಯಲ್ಲಿ ಮಾಡಿದ್ರೆ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗತ್ತೆ. ಸೊ ಆ ರೀತಿಯಲ್ಲಿ ಮೇಡಮ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೂ ಪ್ರತ್ಯೇಕ ಧನ್ಯವಾದಗಳು. ನಾವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಲಿಂದ ಮೇಡಮ್ಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಈ ಐಡಿಯಾವನ್ನು ಅಂದ್ರೆ ಈ 41 ದಿನಗಳ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ ಆ ಆಲೋಚನೆ ಉತ್ಪನ್ನ ಆಗಿರುವಂಥದ್ದು ಬಹುಶಃ
11 ಗಂಟೆ ಕಾರ್ಯಕ್ರಮ ಅನ್ಕೋತೀನಿ ನಾನು. ಸೊ ಅದಕ್ಕೂ ವೆಂಕಟರಮಣ ಸರ್ ಅದಕ್ಕೂ ಐ ಥಿಂಕ್ ಅವರೊಂದು ಮೂಲ ಮೂಲ ಕಾರಣ ಆಗಿರ್ಬೋದು ಖಂಡಿತ. ಯಾಕಂದ್ರೆ ಅಲ್ಲಿ ಚರ್ಚೆ ನಡೆದಕ್ಕೂ ಮತ್ತೆ ಇದು ಈ ಕಾರ್ಯಕ್ರಮ ಪ್ರಾರಂಭಿಸ್ಕೊಡ್ತೀವಿ. ಅವರು ಸಹ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್, ಓಕೆ ಮಾಸ್ಟರ್ಸ್. ಸೊ ಈ ಕಾರ್ಯಕ್ರಮ ಇಷ್ಟುವರೆಗೂ 41 ದಿನಗಳ ಕಾರ್ಯಕ್ರಮ, ಎಸ್ಪೆಷಲಿ ರಾತ್ರಿ ವೇಳೆಯಲ್ಲಿ ಮಾಡಿರುವಂಥ ಕಾರ್ಯಕ್ರಮ ಇದು. ಈಗಾಗಲೇ ಬೆಳಗ್ಗೆ 5ರಿಂದ 8, 8:30, ಮತ್ತೆ 11:30 to 12:30, ಆಮೇಲೆ ಮಧ್ಯಾಹ್ನ 3ರಿಂದ 4:15 ಆ ಥರ ಮಾಡ್ಕೊತ ಬಂದಿದ್ವಿ. 41 ದಿನ ನೈಟ್ ಕಾರ್ಯಕ್ರಮ. ಯಾಕಂದ್ರೆ ಅನೇಕ ಆಫೀಸರ್ಸ್ ಆಗಲಿ, ಅನೇಕ ವ್ಯಕ್ತಿಗಳು, ನಮ್ಮ ಸದಸ್ಯರು, ಮಿತ್ರರು ಎಲ್ಲ ಆದಷ್ಟು ಜಾಬ್ಗೆ ಹೋಗಿ ಬಂದಮೇಲೆ, ವಾಪಸ್ ಬಂದಮೇಲೆ ಅವರಿಗೆಲ್ಲ ಜ್ಞಾನ ಸ್ವಲ್ಪ ಇದ್ರೂ ಧ್ಯಾನ ಹೆಚ್ಚಾಗಿರ್ಬೇಕಂತ ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ, ನೆಕ್ಸ್ಟ್ 41 ದಿನಗಳ ಕಾರ್ಯಕ್ರಮ ಅದು ಈಗಾಗಲೇ ಮೇಡಮ್ಗೂ ಚರ್ಚೆ ಆಗಿದೆ. ಬಟ್ ಅದು ಸಿಲೆಬಸ್ ಆಗಲಿ, ಅದರ ಡೇಟ್ ಆಗಲಿ ಎಲ್ಲ ಮೇಡಮ್ ಅನೌನ್ಸ್ ಮಾಡ್ತಾರೆ. ಸೊ ಸ್ವಲ್ಪ ಹೊತ್ತಲ್ಲಿ. ಆದರೆ ಆ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಾವು ಜ್ಞಾನ ತಿಳ್ಕೊಂಡು ಆಮೇಲೆ ಧ್ಯಾನಕ್ಕೆ ಹೋಗ್ತೀವಿ. ಈಗ ಜ್ಞಾನ ಆದಮೇಲೆ ಧ್ಯಾನಕ್ಕೆ ಹೋಗ್ತಾ ಇದ್ವಿ ಅಲ್ವಾ? ಆ ರೀತಿಯಲ್ಲ ನೆಕ್ಸ್ಟ್ ಕಾರ್ಯಕ್ರಮ ಆ ರೀತಿಯಲ್ಲಿ ಮಾಡೋಣ. ಸೊ ಈ 41 ದಿನಗಳ ಕಾರ್ಯಕ್ರಮದಲ್ಲಿ ಏನೇನು ನಾವು ಕಲಿಸ್ಕೊಂಡಿದ್ವಿ ಅಂದರೆ ಎಲ್ಲ ಬೇಸಿಕ್ಸು ಈಗಾಗಲೇ ನಾವು ಮೊದಲನೇ ದಿವಸದಿಂದ ಇಷ್ಟುವರೆಗೂ ಎಲ್ಲ ಬೇಸಿಕ್ಸು ನೀಟಾಗಿ ಪ್ರತಿಯೊಂದನ್ನು ತಿಳ್ಕೊತ ಬಂದಿದ್ವಿ. ಧ್ಯಾನ ಅಂದರೆ ಏನು, ಧ್ಯಾನ ಲಾಭಗಳೇನು, ಧ್ಯಾನ ಅನುಭವಗಳೇನು, ಅಲ್ಲಿಂದ ಶುರು ಮಾಡಿದ್ವಿ. ಇನ್ನೊಂದು ಇದರಲ್ಲಿ ವಿಶೇಷತೆ ಏನಂದರೆ, ಇಲ್ಲಿ ಟೀಚ್ ಮಾಡುವಂಥ ಎಲ್ಲ ಸಬ್ಜೆಕ್ಟ್ಸು ನಮ್ಮ ಇಂಟರ್ನಲ್ ಮಾಸ್ಟರ್ಸ್, ಬೆಳಗ್ಗೆ ಕಾರ್ಯಕ್ರಮದ 3 ಗಂಟೆ ಕಾರ್ಯಕ್ರಮದ ಎಲ್ಲ ಮಾಸ್ಟರ್ಸ್ ಸೇರಿಕೊಂಡು ನಾವು ಯಶಸ್ವಿಯಾಗಿ ಟೀಚ್ ಮಾಡಿದ್ವಿ. ಯಾರೇ ಔಟ್ಸೈಡಿಂದ ಒಬ್ಬರು ಮಾಸ್ಟರು ನಾವು ಕರೆಸ್ಕೊಂಡಿಲ್ಲ. ಅದಕ್ಕೂ ಸಹ ನಾವೆಲ್ಲರೂ ನಾವು ಅದುವರೆ ಜೋರಾಗಿ ಚಪ್ಪಾಳೆ. ಓಕೆ, ಧನ್ಯವಾದ ತಿಳಿಸ್ಕೋಬೇಕಾಗುತ್ತೆ. ರೈಟ್. ಸೊ ಆ ರೀತಿಯಲ್ಲಿ 41 ದಿನಗಳ ಕಾರ್ಯಕ್ರಮ ಇವತ್ತು ಮುಕ್ತಾಯ ಮಾಡ್ತಾ ಇದ್ವಿ. ಅಂದರೆ ಪ್ರತಿಯೊಬ್ಬರು ಮಾಸ್ಟರು ಸಹ ಇಲ್ಲಿ ಅದ್ಭುತವಾದ ರೀತಿಯಲ್ಲಿ ಟೀಚ್ ಮಾಡಿದ್ದಾರೆ. ಅವರು ಸ್ವಾಧ್ಯಾಯ ಮಾಡಿಕೊಂಡು ಇಲ್ಲಿ ವಿವರವಾಗಿ ಸವಿವರವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅದು ಸಹ ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸಬ್ಜೆಕ್ಟು ಚೆನ್ನಾಗಿತ್ತು ಆ ರೀತಿಯಲ್ಲಿ. ಸೊ ಈ ಕಾರ್ಯಕ್ರಮ 41 ದಿನಗಳ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಹೆಚ್ಚಾಗಿ ಧ್ಯಾನ ಕೊಟ್ಟಿದೆ, ಜ್ಞಾನನೂ ಕೊಟ್ಟಿದೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ಈ ಮಂಡಲ ಕಾರ್ಯಕ್ರಮಗಳು ರಿಪೀಟ್ ಆಗ್ತಾ ಹೋಗ್ತದೆ. ಆದರೆ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಇನ್ನು ಮಾಸ್ಟರ್ಸು. ಯಾಕಂದರೆ ಬೆಳಗ್ಗೆ ಕಾರ್ಯಕ್ರಮದಲ್ಲಿ ಅನೇಕ ಮಾಸ್ಟರ್ಸು ಏನು ಮಾಡ್ತಾರೆ, ಸ್ವಿಚ್ ಆಫ್ ಮಾಡಿಕೊಂಡು ಅಂದರೆ ವಿಡಿಯೋಗಳು ಆನ್ ಮಾಡೋಕ್ಕಾಗಲ್ಲ. ಅವರು ಕೆಲಸದಲ್ಲಿ ಇರ್ತಾರೆ, ಕೇಳಿಸ್ಕೊತಾ ಇರ್ತಾರೆ. ಇಲ್ಲಿ ಈ ಸಮಯದಲ್ಲಿ ಹೆಚ್ಚು ಮಾಸ್ಟರ್ಸು ಫ್ರೀಯಾಗಿ ಇರ್ತಾರೆ. ಅಂದರೆ ಊಟ ಎಲ್ಲ ಆಗಿ ಆಫೀಸಿಂದ ಬಂದ ಮೇಲೆ ಫ್ರೀಯಾಗಿರ್ತಾರೆ. ಖಂಡಿತ ಪ್ರತಿಯೊಬ್ಬರು ಭಾಗವಹಿಸಿ. ಇನ್ನು ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದು ಪ್ರಚಾರ ಮಾಡಿ. ಈ ಕಾರ್ಯಕ್ರಮ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮ ಅಷ್ಟು ಉಪಯುಕ್ತವಾಗಿರುತ್ತೆ. ಇನ್ನೂ ಮುಂದಿನ ದಿವಸದಲ್ಲಿ ಇನ್ನೂ ಇದನ್ನು ಧ್ಯಾನ ಹೆಚ್ಚು ಮಾಡ್ತಾ ಜೊತೆಗೆ ಅದ್ಭುತವಾದ ಜ್ಞಾನ ತಿಳಿಸ್ಕೊಡುವಂಥ ಆಚೆ ಕಡೆಯಿಂದ ಮಾಸ್ಟರ್ಸು ಬರೋಂಥ ಅವಕಾಶ ಇದೆ. ನೆಕ್ಸ್ಟು ಕಾರ್ಯಕ್ರಮ ಅದೇ ರೀತಿಯಲ್ಲಿ ಮಾಡೋಕೆ ಹೋಗ್ತೀವಿ. ಏನು ಮಾಡ್ತೀವಿ ಅಂದರೆ, ನಮ್ಮ ಇಂಟರ್ನಲ್ ಮಾಸ್ಟರ್ಸ್ ಆಗಲಿ, ಔಟ್ಸೈಡಿಂದ ಬರುವಂಥ ಸೀನಿಯರ್ ಮಾಸ್ಟರ್ಸ್ ಆಗಲಿ, ಪ್ರತ್ಯೇಕ ವಿಜ್ಞಾನಿಗಳಾಗಿ ತಜ್ಞರು ಬರ್ತಾರೆ. ಆ ರೀತಿಯಲ್ಲಿ ಸೈಂಟಿಸ್ಟು ಬರ್ತಾರೆ. ಸೊ ಆ ರೀತಿಯಲ್ಲಿ ಮಾಡ್ಕೊತ ಹೋಗೋಣ. ಸಿಲೆಬಸ್ಸು ಅತಿ ಸ್ವಲ್ಪ ಕಾಲದಲ್ಲಿ ಅದನ್ನ ನಾವು ರಚನೆ ಮಾಡ್ತೀವಿ. ಯಾವ ಸಿಲೆಬಸ್ ಇರುತ್ತೆ ಅದೆಲ್ಲ ನಾವು ತಿಳಿಸ್ಕೊಡ್ತೀವಿ. ಸೊ ಇಲ್ಲಿ ಇವತ್ತು ಏನು ಮಾಡಬೇಕಂದ್ರೆ, ಹೆಚ್ಚಾಗಿ ನಾವು ನಿಮ್ಮಿಂದ ತಿಳ್ಕೊಬೇಕು. ನಾವು ಹೇಳೋದನ್ನೋದು ಪ್ರತಿಯೊಂದು ಕ್ಲಾಸಲ್ಲಿ ಸಬ್ಜೆಕ್ಟ್ಸ್ ಹೇಳ್ತಾನೆ ಇರ್ತೀವಿ. ಇವತ್ತು ಸಬ್ಜೆಕ್ಟ್ ಏನು ಹೇಳೋದು ಏನಿಲ್ಲ. ಓಕೆ, ನನ್ನ ಕಡೆಯಿಂದನೇ ಏನು ಸಬ್ಜೆಕ್ಟ್ ಇರೋದಿಲ್ಲ. ನನ್ನ ಕಡೆ ಇರೋಂಥದ್ದು ಏನಂತಂದರೆ, ನೀವು ಪ್ರತಿಯೊಂದು ದಿವಸ ತಪ್ಪದೇ ಭಾಗವಹಿಸಿ ಅಂತ ಹೇಳ್ತೀನಿ. ಈ ಜೂಮಲ್ಲಿ 41 ಡೇಸಲ್ಲಿ ಈಗ ನೆಕ್ಸ್ಟು ಸ್ಟಾರ್ಟ್ ಆಗುವಂಥ 41 ಡೇಸ್ ಕಾರ್ಯಕ್ರಮವನ್ನು ಪ್ರತಿಯೊಂದು ದಿವಸ ತಪ್ಪದೇ ಭಾಗವಹಿಸಿ. ಇನ್ನು ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಮ್ಮ ಬಾಧ್ಯತೆ. ನಾವಿಲ್ಲಿ ಜ್ಞಾನ ಪಡಿತಾ ಇದ್ದೀವಿ. ನಿಸರ್ಗ ನಮಗೆ ಕಲ್ಪಿಸಿದೆ. ಇಂಥ ಅದ್ಭುತ ಅವಕಾಶ, ಸೌಲಭ್ಯ ಹುಟ್ಟಿದೆ. ಇದು ನಾವೆಲ್ಲರಿಗೂ ಹಂಚ್ಕೊಡೋದು ನಮ್ಮ ಧರ್ಮ ಅಂತ ಒಂದಿದೆಯಲ್ಲ, ಸತ್ಯ ಧರ್ಮ. ಸತ್ಯ ಅಂದರೆ ನಾವು ತಿಳ್ಕೊಳೋದು, ನಮ್ಮ ಬಗ್ಗೆ ನಾವು ತಿಳ್ಕೊಳೋದು. ಧರ್ಮ ಅಂದರೆ ಇದೇ
ನಾವು ಏನ್ ತಿಳ್ಕೊಂತೀವೋ, ನಾವು ಏನ್ ಲಾಭ ಪಡಿತೀವೋ ಅದು ಇನ್ನೊಬ್ಬರಿಗೆ ಹಂಚ್ಕೊಡೋದು, ಅದು ಧರ್ಮ ಅಂತ ಹೇಳ್ತೀರಿ. ಧರ್ಮಯುತ ಜೀವನ ಅದು ಮಾಡಲೇಬೇಕು. ಓಕೆ, ಸೊ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿ ಅನೇಕ ಮಾಸ್ಟರ್ಸ್ ಇದ್ದಾರೆ, ಎಲ್ಲರೂ ಅವರವರ ಅನುಭವಗಳು, ಅವರ ಜರ್ನಿ 41 ಡೇಸ್ ಹೇಗಿತ್ತು, ಏನೇನು ಕಲ್ಸ್ಕೊಳ್ಳೋದಾಯಿತು, ಯಾವ ರೀತಿಯಲ್ಲಿ ಬದಲಾವಣೆ ಆಯಿತು, ಅವರ ಆಂತರಿಕ ಬದಲಾವಣೆ, ಅವರ ಶರೀರ ಬದಲಾವಣೆ ಅಂದರೆ ಒಂದು ರೀತಿಯಲ್ಲಿ ಶಾರೀರಿಕ ಆರೋಗ್ಯ ಬದಲಾವಣೆ, ಪ್ರತಿಯೊಂದು ನೀವು ಒಂದು 1 to 2 minutes ಪ್ರತಿಯೊಂದು ಮಾಸ್ಟರು ತಿಳಿಸ್ಕೊಡ್ಬೋದು, ಎಲ್ಲರಿಗೂ ತಿಳಿಸ್ಬೋದು. ಸೊ ಅನುಭವಗಳು ವ್ಯಕ್ತಪಡಿಸೋದು ಒಂದಿದೆ, ಜೊತೆಗೆ ಒಂದು ಕಿರುಚಿತ್ರ, ಐ ಥಿಂಕ್ ಅಶ್ವಿನಿ ಮೇಡಮ್ ಕಡೆಯಿಂದ, ಅವರ ತಂಡದಿಂದ ಒಂದು ಕಿರುಚಿತ್ರ ನಾವು ಎಲ್ಲರೂ ವೀಕ್ಷಿಸ್ತೀವಿ. ಸೊ ಅದಕ್ಕೆ ಸಮಯ ಯಾವುದು ಅಂದರೆ ಸಂದೇಶಕ್ಕೆ ಸಪ್ರೇಟ್ ಸಮಯ ಅಂತಿಲ್ಲ. ಸೊ ನಮ್ಮದು ವರ್ಷ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೊದಲನೇದಾಗಿ ನಾನೇ ಹಂಚ್ಕೊಳ್ಬಹುದಾ ಸರ್? ಎಸ್, ಸ್ಟಾರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಬಹಳ ಕಡಿಮೆ ಸಮಯ ತಗೊಳ್ತೇನೆ, ಬಟ್ ನಾನು ಹಂಚ್ಕೊಳ್ಳೇಬೇಕು. ಮೊದಲನೇದಾಗಿ ನಾನು ಈ ಒಂದು ಮಹತಾರ್ ಸಂಸ್ಥೆಗೆ ನನ್ನನ್ನ ಪರಿಚಯ ಮಾಡಿಕೊಟ್ಟಿರತಕ್ಕಂತಹ ನನ್ನ ಸಹೋದ್ಯೋಗಿ ಹಾಗೂ ನನ್ನ ಗೆಳತಿಯಾಗಿರತಕ್ಕಂಥ ಲಕ್ಷ್ಮೀಕಾಂತಮ್ಮ ಮೇಡಮ್ಗೆ ನನ್ನ ಅನಂತ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಯಾಕಂತಂದ್ರೆ ಅವ್ರು ಇಲ್ಲದೆ ಇದ್ರೆ ನನಗೆ ಇದ್ರ ಬಗ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಅವರು ನನ್ನ ಈ ಸಂಸ್ಥೆ ಹೀಗಿದೆ ಅಂತ ಕರ್ಕೊಂಡು ಬಂದ್ರು. ಎರಡನೇದಾಗಿ ಇಲ್ಲಿ ನಾನು ಕಂಡ್ಕೊಂಡಂಥದ್ದು, ನಾನು ಆ ಮಹತಾರ ಸಂಸ್ಥೆಗೆ ಕಾಲು ಹಾಕಿದ ದಿನ ಫಸ್ಟ್ ನಾನು ಆನ್ಲೈನ್ ಅಲ್ಲಿ ಅಲ್ಲ, ಆಫ್ಲೈನ್ ಅಲ್ಲಿ ಮಹತಾರ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿ ಎಲ್ಲವನ್ನ ನೋಡಿ ಆ ನಂತರ ನಾನು ಆನ್ಲೈನ್ಗೆ ಜಾಯಿನ್ ಆಗಿರತಕ್ಕಂಥದ್ದು. ನನ್ನ ಪ್ರಥಮ ಭೇಟಿಯಲ್ಲೇ ನಾನು ಗುರುಗಳನ್ನ ನೋಡಿದ್ದು, ಜೊತೆಗೆ ಲಕ್ಷ್ಮೀ ಮೇಡಮ್ ಅನ್ನ ನೋಡಿದ್ದು, ಅಲ್ಲಿ ಆಗಿರತಕ್ಕಂಥ ಆಕ್ಟಿವಿಟಿಯನ್ನು ನೋಡಿದ್ದು, ಜೊತೆಗೆ ನಮ್ಮ ಅಶ್ವಿನಿ ಮೇಡಮ್ದು ಫಸ್ಟ್ ಅಲ್ಲಿ ಒಂದು ಸ್ಕಿಟ್ ಅನ್ನ ನೋಡಿದ್ದು ಸಹ. ಇದನ್ನೆಲ್ಲ ನೋಡಿ ಜೊತೆಗೆ ಅಲ್ಲಿರ್ತಕ್ಕಂಥ ಲೈಬ್ರರಿ ಆಗ್ಲಿ, ಅಲ್ಲಿ ಪಿರಮಿಡ್ ಆಗ್ಲಿ, ಒಂದು ಯೋಗಾಭ್ಯಾಸ ಮಾಡಿಸ್ತಕ್ಕಂಥದ್ದಾಗ್ಲಿ, ವಿವಿಧ ಒಂದು ತಜ್ಞರು ಬಂದು ಅಲ್ಲಿ ನಮಗೆ ಕ್ಲಾಸ್ ಅನ್ನ ತಗೊಂಡ್ಕೊಂಡು ನೋಡುವಾಗ ನನಗೆ ಆ ದಿನನೇ ಒಂಥರ ಬಹಳ ಹಿತ, ಜೊತೆಗೆ ಇದು ನನಗೆ ಹೆಲ್ಪ್ ಆಗ್ಬೋದು ಅಂತ ಒಂದು ದೃಢತೆಯನ್ನ ಬಂತು. ಆ ನಂತರ ನಾನು ಇದನ್ನ ಕಂಟಿನ್ಯೂ ಮಾಡಿದೆ ಆನ್ಲೈನ್ ನಲ್ಲಿ. ಜೊತೆಗೆ 2-3 ಸಲ ಸಹ ಬಂದು ಅಲ್ಲಿ ಏನಿದೆ ಮರ್ಮ ಥೆರಪಿ ಎಲ್ಲ ತಗೊಂಡು ನನ್ನ ಒಂದು ಈ ಮಹತಾರ ಸಂಸ್ಥೆಯೊಟ್ಟಿಗೆ ನನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿದೆ. ನನಗೆ ಇನ್ನೊಂದು ವಿಶೇಷ ಏನಾಗಿದೆ ಅಂದ್ರೆ, ಮಹತಾರ ಸಂಸ್ಥೆಯಲ್ಲಿ ನಮಗೆ ಗುರುಗಳು 109 ವಯಸ್ಸಿನ ಒಬ್ರು ಹಿಮಾಲಯದ ಗುರುಗಳನ್ನ ಕರೆದು ಪರಿಚಯ ಮಾಡಿರತಕ್ಕಂಥದ್ದು. ಅವರನ್ನು ನೋಡಿದ್ರೆ ನನಗೂ ಲಕ್ಷ್ಮೀಕಾಂತ ಮೇಡಮ್ಗೂ ನಿಜವಾಗ್ಲೂ ಡೌಟ್ ಆಯ್ತು. ಪಕ್ಕದಲ್ಲಿ ಹೋಗ್ಬಿಟ್ಟು ಫೋಟೋ ತಗೋಬೇಕು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ಮೆಲ್ಲ ಕೇಳಿದ್ವಿ, ಸರ್ ನಿಮಗೆ ನಿಜವಾಗ್ಲೂ 109 ವರ್ಷ ಆಗಿದೆಯಾ ಅಂತ. ಅವ್ರು ನಗಾಡ್ಬಿಟ್ಟು, ನೋಡಿ ಅಮ್ಮ, ನಾನು 1916 ಬಾರ್ನ್, ನೀವು ಆಲೋಚನೆ ಲೆಕ್ಕ ಹಾಕೊಳ್ಳಿ ಅಂತಂದ್ರು. ಆ ನಂತರ ಅವರಲ್ಲಿದ್ದಂತಹ ಅದ್ಭುತ ಜ್ಞಾನ, ಅವರ ಒಂದು ಕಳೆ, ಜೊತೆಗೆ ಅವರು ಮಾತಾಡ್ತಾ ಇರತಕ್ಕಂತಹ ಭಾಷೆ, ನನಗೆ ಗೊತ್ತಿದ್ದ ಹಾಗೆ ಅವರು 9 ಭಾಷೆ, ಅದು ಬಹಳ ನಿರರ್ಗಳವಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಆಮೇಲೆ ಅವರು ಏನು ಬೆಂಗಾಲಿ, ಗುಜರಾತ್ ಎಲ್ಲ ಭಾಷೆಯನ್ನ ಮಾತಾಡ್ತಾ ಇದ್ರು. ನಿಜವಾಗ್ಲೂ ಆವಾಗ ನನ್ಗನ್ಸಿತ್ತು, ಈ ಸಂಸ್ಥೆಯಿಂದ ಇಷ್ಟೊಂದು ಒಂದು ಪ್ರಯೋಜನವನ್ನ ನಾವು ಪಡ್ಕೋಬಹುದು ಅಂತ. ಜೊತೆಗೆ ಎಲ್ಲ ಅವತ್ತಿಂದ ಒಂಥರ ಈ ಧ್ಯಾನಿಗಳು ಹಾಗೂ ಜ್ಞಾನಿಗಳ ಒಂದು ನಿಕಟ ಸಂಪರ್ಕ ಪ್ರಾರಂಭ ಆಯ್ತು. ಮಹತಾರ ಸಂಸ್ಥೆಯಲ್ಲಿ ನಾನು ಮೆಚ್ಚಿಕೊಳ್ಳತಕ್ಕಂಥದ್ದು ಏನು ಅಂತಂದ್ರೆ, ಎಲ್ಲ ನಾವು ಏನ್ ಧ್ಯಾನ ಬಂಧುಗಳು ಇದ್ದಾವೆ, ಎಲ್ಲರೂ ಸಹ ಒಂಥರ ಫ್ಯಾಮಿಲಿ ಇದ್ದಾಗ, ಇದೊಂದು ಕುಟುಂಬ ಅಂತ ಹೇಳತಕ್ಕಂಥ ಮನೋಭಾವ. ಯಾಕಂತಂದ್ರೆ ಎಲ್ಲರೂ ಸಹ ಒಬ್ಬರನ್ನೊಬ್ಬರು ಗೌರವಿಸುವುದನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯಕರ. ಒಂದು ದಿನಾನು ಮಿಸ್ಟೇಕ್ ಆಗಿನೂ ಯಾವುದೇ ಒಂದು ಅಗೌರವವಾದ ಇಲ್ಲಿ ಒಂದು ಪದ ಆಗ್ಲಿ, ನುಡಿಯಾಗಿ ಈ ವೇದಿಕೆಯಲ್ಲಿ ಬಂದಿಲ್ಲ. ಇದು ನಿಜವಾಗ್ಲೂ ಗಮನಾರ್ಹವಾದ ಒಂದು ಅಂಶ. ಜೊತೆಗೆ ನನ್ನ ಒಂದು ಆರೋಗ್ಯ ಸಹ ತುಂಬಾ ಸುಧಾರಣೆ ಆಗಿದೆ. ಇದು ನಾನು ಮಾತ್ರ ಹೇಳತಕ್ಕಂಥದ್ದಲ್ಲ, ನನ್ನ ಇಡೀ ಕುಟುಂಬ ಇದರನ್ನ ಗಮನಿಸಿದೆ. ನನ್ನಲ್ಲಿರ್ತಕ್ಕಂಥ ಎನರ್ಜಿ ಆಗ್ಲಿ, ನನ್ನ ಹೆಲ್ತ್ ಸುಧಾರಣೆ ಆಗ್ಲಿ ತುಂಬಾ ಒಂದು ಆಗಿದೆ. ಈ ಒಂದು ವೇದಿಕೆ ಪ್ರತಿದಿನ ನಮ್ಮ ಕಲಿಕೆಯ ಒಂದು ವೇದಿಕೆ, ನಿರಂತರ ಕಲಿಕೆ ಅಂತ ನಾವು ಏನ್ ಹೇಳ್ತೇವಲ್ಲ ಇದು. ಯಾಕಂತಂದ್ರೆ ಪ್ರತಿದಿನ ಬೆಳಗ್ಗೆಯಿಂದ ನಾವು ರಾತ್ರಿವರೆಗೂ ಏನ್ ಪಡ್ಕೊಳ್ತೇವೆ, ಪ್ರತಿ ಒಂದು ದಿನ ಹೊಸ 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 ಅಂಶಗಳನ್ನ ನಾವು ಕಲ್ತ್ಕೊಂಡು ಬರ್ತಾ ಇದ್ದೇವೆ. ಸರ್ ಹೇಳಿದಾಗೆ ಇಲ್ಲಿ ಕೇವಲ ಧ್ಯಾನದ ಜ್ಞಾನ ಮಾತ್ರ ಅಲ್ಲ, ಇವನ್ ಸೈಂಟಿಫಿಕ್ ಜ್ಞಾನವನ್ನು ಸಹ ನಾವು ಗಳಿಸ್ಕೊಂಡು ಬರ್ತಾ ಇದ್ದೇವೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಇಷ್ಟು ವರ್ಷದಿಂದ ಕಲಿಯದಂತಹ ಅನೇಕ ಒಂದು ಅಂಶಗಳನ್ನ ಇಲ್ಲಿ ನಾವು ಕಲಿತಾ ಇದ್ದೇವೆ. ಇನ್ನೊಂದು, ಇಲ್ಲಿ ರಂಗನಾಥ ಗುರುಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅದ್ಭುತ ಗುರುಗಳು. ಜೊತೆಗೆ ಯಾವುದೇ ಒಂದು ಇವರ ಒಂದು ತಾಳ್ಮೆ ಇದೆಯಲ್ಲ, ಇದು ಬಹಳ ಬಹಳ ಅದ್ಭುತ. ಬಹುಶಃ ಇದನ್ನ ನಾನು ಯಾರಲ್ಲಿ ಸಹ ನೋಡಿಲ್ಲ. ಇವರು
ಧ್ಯಾನ ಮಾರ್ಗದರ್ಶಿಗಳು ಹೌದು, ಜೊತೆಗೆ ಜ್ಞಾನ ಭಂಡಾರವೂ ಹೌದು. ಜೊತೆಗೆ ಇವರ ಒಂದು ಸರಳತೆ, ಸರಳ ಸ್ವಭಾವ, ನಾನು ಅಂತ ಹೇಳತಕ್ಕಂಥದ್ದು ಇರಬಾರ್ದು ಅಂತ ಇವರು ಹೇಗೆ ಧ್ಯಾನದಲ್ಲಿ ಕಲಿಸ್ತಾರೆ, ಇದನ್ನೇ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರತಕ್ಕಂಥವರು. ಪ್ರತಿಯೊಬ್ಬರನ್ನ, ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬ ಮಾಸ್ಟ್ರನ್ನ ಮೇಲೆತ್ತಿ ಬೆಳೆಸತಕ್ಕಂಥ ಒಂದು ಪ್ರವೃತ್ತಿ ಇರತಕ್ಕಂಥವ್ರು. ನಾನು ನೀನು, ಇವ್ರು ಕಲ್ತವ್ರು, ಅವ್ರು ಕಲಿಯದವರು, ಇವ್ರು ಹೀಗೆ ಅಂತದ್ದು ಯಾವುದೇ ಇಲ್ಲ. ಅವ್ರು ಪ್ರತಿದಿನ ಹೇಳುದು ಒಂದೇ ಒಂದು ಮಾತು ಅಂದ್ರೆ, ಆಲ್ ಬಿಕಮ್ ಮಾಸ್ಟರ್ಸ್. ನೀವು ಯಾಕೆ ಇನ್ನೊಬ್ಬರನ್ನ ಡಿಪೆಂಡ್ ಆಗ್ತೀರಾ, ಯು ಬಿಕಮ್ ಮಾಸ್ಟರ್ಸ್, ಯು ಬಿಕಮ್ ಮಾಸ್ಟರ್ಸ್ ಅಂತ ಹೇಳಿ ನಮ್ಮಲ್ಲಿ ಹೆಚ್ಚಿನ ಜನರಿಗೆ ನಮಗೆ ಗೊತ್ತಿರೋ ವಿದ್ಯೆಯನ್ನ ಒಂದು ವಿದ್ಯಾರ್ಜನೆ ಮಾಡಿ ಕಲಿಸ್ಕೊಳ್ಳತಕ್ಕಂಥ ಜನ ಬಹಳ ಕಡಿಮೆ. ಬಟ್ ಈ ವೇದಿಕೆಯಲ್ಲೇ ನಾನು ಕಂಡಿರತಕ್ಕಂಥದ್ದು, ಪ್ರತಿಯೊಂದು ಅಂಶವನ್ನ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಕಲ್ತ್ಕೊಳ್ಳಿ, ಓದಿ ಮುದ್ರೆಯನ್ನ ಹೀಗೆ ಕಲ್ತ್ಕೊಳ್ಳಿ, ಅಕ್ಯುಪ್ರೆಷರನ್ನ ಹೀಗೆ ಕಲ್ತ್ಕೊಳ್ಳಿ ಅಂತ ಹೇಳಿ ಮನದಟ್ಟು ಮಾಡಿ ನೀವಿದನ್ನ ಅಭ್ಯಾಸ ಮಾಡಿ ಮಾಸ್ಟರ್ಸ್ ಆಗ್ಬೇಕು ಅಂತ ಹೇಳತಕ್ಕಂಥ, ನಿಜವಾಗ್ಲೂ ಇದು ಎಲ್ಲೂ ಸಿಗತಕ್ಕಂಥ ಒಂದು ಅದ್ಭುತ ವೇದಿಕೆ. ಆಮೇಲೆ ಸಹೃದಯ ಅಂತ ನಾವು ಹೇಳ್ತೇವೆ, ನಿಜವಾಗ್ಲೂ ಇಂಥ ಒಂದು ಹೃದಯವಂತಿಕೆಯವರು ಇರುವುದು ಬಹಳ ಬಹಳ ಕಡಿಮೆ ಅಂತ ನಾನು ಅನ್ಕೊಂಡಿದ್ದೇನೆ. ಮುಂದೆ ಬರುತ್ತಾ ಇನ್ನೂ ಉದ್ದ ಇದೆ, ಬೇಡ ನಾನು ಕಟ್ ಶಾರ್ಟ್ ಮಾಡ್ತೇನೆ. ಈ ಒಂದು ನನಗೆ ಹೋಸ್ಟ್ ಅನ್ನ ಕೊಟ್ಟಿರತಕ್ಕಂಥದ್ದು, ನನಗೆ ಹೋಸ್ಟ್ ಆಗಿ ಬರುವ ಮೊದಲೇ ನನಗೆ ಮಧ್ಯಾಹ್ನದ ವೇದಿಕೆಯಲ್ಲಿ ಗೀತಾ ನಾಯಕನಹಟ್ಟಿ ಮೇಡಮ್ ಅವರು ಕೋ ಹೋಸ್ಟ್ ಆಗಿ ಅವಕಾಶವನ್ನು ಕೊಟ್ಟರು. ಅದರಲ್ಲಿ ನಾನು ಸ್ವಲ್ಪವನ್ನ ಕಲ್ತ್ಕೊಂಡಿದ್ದೆ. ಯಾಕಂತಂದ್ರೆ ನಾವು ಈ ಹಿಂದೆ ಯಾವ ತರದ ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ತಾ ಇದ್ವಿ, ಅದೇ ಬೇರೆ, ಈ ಕೋ ಹೋಸ್ಟ್ ಮಾಡತಕ್ಕಂಥದ್ದೆಲ್ಲ ಬೇರೆ. ನಂತರ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಹೋಸ್ಟ್ ಅನ್ನ ಕೊಟ್ರು. ಬಹಳ ಗಡಿಬಿಡಿನೂ ಆಯ್ತು ನನಗೆ ಹೇಗೆ ಅಂತ ಹೇಳ್ಕೊಂಡು. ನಾನು ಅಶ್ವಿನಿ ಮೇಡಮ್ ಅನ್ನ ತುಂಬಾ ನೆನೆಸ್ಕೊಳ್ತೇನೆ, ಜೊತೆಗೆ ಅವರಿಗೆ ಕೃತಜ್ಞತೆಯನ್ನ ಹೇಳ್ತೇನೆ. ಇದರ ಕಲಿಕೆಯನ್ನ ಪ್ರಾರಂಭ ಮಾಡಿದ್ದು ಅಶ್ವಿನಿ ಮೇಡಮ್ ಅವ್ರ ಜೊತೆಗೆ. ಅವರು ಒಬ್ಬರೇ ಅಲ್ಲ, ಅವರ ಮಗ ಕಾಲೇಜಿಂದ ಬಂದ ತಕ್ಷಣ ಮೇಡಮ್ ತಾನಾಗೆ ಕಾಲ್ ಮಾಡೋದು, ನನ್ನ ಮಗ ಬಂದಿದ್ದಾನೆ ಮೇಡಮ್, ನಿಮ್ಗೆ ಹೇಳ್ಕೊಡ್ತಾನೆ ಯಾವ ತರ ಆಪರೇಟ್ ಮಾಡ್ಬೇಕು, ಹೆಂಗೆ ಪಾಸ್ವರ್ಡ್ ಎಲ್ಲವನ್ನು ಸಹ ಅವರು ತುಂಬಾ ಒಂದು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನನಗೋಸ್ಕರ. ನಿಜವಾಗ್ಲೂ ಧನ್ಯವಾದಗಳು ಮೇಡಮ್. ಹಾಗೇನೆ ಗೀತಾ ನಾಯಕನಹಟ್ಟಿ ಮೇಡಮ್ ಸಿಲೆಬಸ್ ಆಗ್ಲಿ, ಮಾಸ್ಟರ್ಸ್ ಅನ್ನ ಫಿಕ್ಸ್ ಮಾಡೋದಾಗ್ಲಿ, ಆ ನಂತರ ಪ್ರತಿದಿನ ನಮ್ಮ ಏನು ಸ್ಪೀಕರ್ಸ್ ಇದ್ದಾರೆ ಅವರಿಗೆ ಫೋನ್ ಮಾಡಿ ಅವರನ್ನ ವೆಲ್ಕಮ್ ಮಾಡತಕ್ಕಂಥದ್ದು, ಜೊತೆಗೆ ಲಿಂಕ್ ಅನ್ನ ಕಳಿಸ್ತಕ್ಕಂಥದ್ದು, ಪ್ರೋಗ್ರಾಮ್ ಆದ್ಮೇಲೆ ರಾತ್ರಿ ಆ ರಿಪೋರ್ಟ್ ಅನ್ನ ನಾವು ಸಲ್ಲಿಸ್ತಕ್ಕಂಥದ್ದು, ಇದೆಲ್ಲದಕ್ಕೂ ಸಹ ಜೊತೆಗೆ ಇವರ ಜೊತೆಗೇನೆ ಮಧುರಾ ಮೇಡಮ್ ಅವರು ಸಹ ಸಾಕಷ್ಟು ಈ ಟೆಕ್ನಿಕಲ್ ಏನಿದೆ ಅಂಶಗಳ ಬಗ್ಗೆ ನನಗೆ ಹೆಚ್ಚಿನ ಒಂದು ಗೈಡ್ ಅನ್ನ ಮಾಡಿದ್ದಾರೆ. ನಾನು ನಿಜವಾಗ್ಲೂ ಅವರಿಗೆಲ್ಲ ಆಭಾರಿ. ಆ ನಂತರ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಸ್ವಲ್ಪ ನನಗೆ ಹೆಚ್ಚು ಕಡಿಮೆ ಆಯ್ತು. ಇವತ್ತು ಹೆಚ್ಚು ಕಮ್ಮಿ ಮಾಡ್ಕೊಂಡೆ, ಗುರುಗಳೇ ಹೇಳಿದ್ರು ರೆಕಾರ್ಡ್ ಆನ್ ಮಾಡಿ, ಸ್ವಲ್ಪ ನಿಮ್ಮ ಮುಖ ಮೇಲೆ ಆಗಿದೆ, ಸ್ವಲ್ಪ ಕೆಳಗೆ ಮಾಡ್ಕೊಂಡಿದೆ ಅಂತ. ನೋಡಿ, ನಿಜವಾಗ್ಲೂ ಅದ್ಭುತ ಕರೆಕ್ಷನ್ಸ್. ಅದು ನಾವು ಸಹಿ ಇದ್ದೇವೆ ಅನ್ಕೊಳ್ತೇವಲ್ಲ, ಅದಲ್ಲ, ನಮ್ಮಲ್ಲಿ ಸಾಕಷ್ಟು ಮಿಸ್ಟೇಕ್ ಆಗುತ್ತೆ. ಅದನ್ನ ತಿದ್ದುವರೊಬ್ರು ಇದ್ದಾರಂತ ಹೇಳತಕ್ಕಂಥ ಒಂದು ಧೈರ್ಯ ನಮಗಿದೆ. ಅದು ಪ್ರೋಗ್ರಾಮ್ ಸ್ಟಾರ್ಟ್ ಆದ ನಂತರ ಕೋ ಹೋಸ್ಟ್ಗಳಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಅವರು, ಸಣ್ಣಗೌಡ್ರವರು, ನಂದಾ ಮೇಡಮ್ ಅವರು, ಮಧುರಾ ಮೇಡಮ್ ಅವರು, ಆ ನಂತರ ಈಗ ರೀಸೆಂಟ್ಲಿ ಬಂದಿರತಕ್ಕಂಥ ರಘುನಾಥ್ ಸರ್, ಇವರು ಸಹ ಎಲ್ಲರೂ ತುಂಬಾ ಒಂದು ಕಾರ್ಯಕ್ರಮವನ್ನ ಮುಂದೆ ಸಾಗಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ, ಜೊತೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಮುಂದುವರಿದು ಹೇಳಬೇಕಾದ್ರೆ ಎಲ್ಲ ಜ್ಞಾನಿಗಳು ಅಂದ್ರೆ ನಮ್ಮ ಸ್ಪೀಕರ್ಸ್ ಒಬ್ರು ಸಹ ಈ 41 ದಿನದಲ್ಲಿ ಯಾರು ಒಂದು ದಿನ ನನಗೆ ಈ ದಿನ ಆಗಲ್ಲ ಅಂತ ಹೇಳಿದ್ದಿಲ್ಲ, ಯಾರೂ ತಪ್ಪಿಸ್ಕೊಂಡಿಲ್ಲ, ನನಗೆ ಯಾವುದೇ ಟೆನ್ಷನ್ ಅನ್ನು ಸಹ ಕೊಟ್ಟಿಲ್ಲ. ನಾನು ನಿಜವಾಗ್ಲೂ ಅವ್ರಿಗೆಲ್ಲರಿಗೂ ಸಹ ಆಭಾರಿ ಆಗ್ತಾನೆ. ಪ್ರತಿಯೊಬ್ಬರೇ ಅವರವರದೇ. ನಾನು ಹಿಂದಿನ ದಿನನೇ ಮೆಸೇಜ್ ಮಾಡ್ತಾ ಇದ್ದೆ, ನಾಳೆ ನಿಮ್ ಕ್ಲಾಸ್ ಅಂತ, ಅಥವಾ ನೆಕ್ಸ್ಟ್ ಡೇ ಫೋನ್ ಮಾಡ್ತಾ ಇದೆ, ಇವತ್ತು ನಿಮ್ ಕ್ಲಾಸ್ ಇದೆ ಅಂತ ಹೇಳ್ಕೊಂಡು. ಒಳ್ಳೇದಾಯ್ತು ಮೇಡಮ್, ನೀವು ನೆನ್ಪು ಮಾಡಿದ್ದು. ಆದ್ರೆ ಒಬ್ರು ಸಹ ನನಗೆ ಇವತ್ತು ಆಗಲ್ಲ ಮೇಡಮ್, ನನಗೆ ಇವತ್ತು ಬರ್ಲಿಕ್ಕಾಗಲ್ಲ, ಬೇರೆಯವ್ರನ್ನ ನೋಡಿ ಅಂತ ಹೇಳತಕ್ಕಂಥ ಮಾತು ಇದರಲ್ಲಿ ಬಂದಿಲ್ಲ. ನಿಜವಾಗ್ಲೂ ಸಹ ಪ್ರತಿಯೊಬ್ರು ತುಂಬಾ ಜವಾಬ್ದಾರಿಯಾಗಿ ಈ ಒಂದು ವೇದಿಕೆಯನ್ನ ನಿಭಾಯಿಸ್ಲಿಕ್ಕೆ ತುಂಬಾ ಸಹಕಾರವನ್ನ ಮಾಡಿದ್ದಾರೆ. ಇನ್ನೊಂದೇನು ಅಂತಂದ್ರೆ, ಈ 41 ದಿನ ಹೇಗೆ ಜಾರಿತು ಅಂತ ನನಗೆ ಗೊತ್ತಿಲ್ಲ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಧ್ಯಾನಕ್ಕೆ ಹೆಚ್ಚು ಜನ ಕೂಗ್ತಾ ಇದ್ರು, ನಂತರ ಸ್ವಲ್ಪ ಕಡಿಮೆ ಆಗ್ತಾ ಇದ್ರು. ಇನ್ನೊಂದೇನು ಅಂತಂದ್ರೆ, ಅದ್ಭುತವಾದ ಹೊರಗಿನ ಸ್ಪೀಕರ್ಸ್ ಜೊತೆಗೆ ನಮ್ಮ ವೇದಿಕೆಯಲ್ಲಿ ಸರ್ ಈಗ ಏನು ಹೇಳಿದ್ರು, ಈ ವೇದಿಕೆಯಲ್ಲಿ ನಮ್ಮ ಒಟ್ಟಿಗೆ ಇರತಕ್ಕಂಥ, ವೇದಿಕೆಯಲ್ಲೇ ಇರತಕ್ಕಂಥ ಮಾಸ್ಟರ್ಸ್ ಅದ್ಭುತವಾದ ಮಾಹಿತಿಯನ್ನು ಕೊಟ್ಟು ಎಲ್ಲರ ಒಂದು ಜ್ಞಾನವನ್ನ ಬೆಳೆಸ್ಲಿಕ್ಕೆ ಸಹಕಾರಿ ಮಾಡಿದ್ದಾರೆ. ಇನ್ನೊಂದೇನಂದ್ರೆ, ಎಲ್ಲರೂ ಪಿರಮಿಡ್ ನಲ್ಲಿ ಧ್ಯಾನ ಮಾಡಿ ಅಂದಾಗೆ ನನ್ನ ಹಿಂದೆ ಪಿರಮಿಡ್ ಕಾಣ್ತಾ ಇದೆ, ನನ್ನ ಮುಂದೆ ನನ್ನ ಕಿಚನ್ ಗಾರ್ಡನ್ ಅಲ್ಲಿ ಸಹ ನಾನು ಒಂದು ಪಿರಮಿಡ್ನ ಹಾಕಿದ್ದೇನೆ. ಅದು ಎರಡರದ ಒಂದು ಸದುಪಯೋಗವನ್ನ ನಾನು ಬಳಸ್ಕೊಳ್ತಾ ಇದ್ದೇನೆ.
ಇದು ಎಲ್ಲವೂ ಯಾಕಂತಂದ್ರೆ ನನಗೆ ನನ್ನಲ್ಲಿ ಈ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಇನ್ನೊಬ್ಬರಿಗೆಲ್ಲ ನನಗೆ ನಾನು ಯಾರು ಅಂತ ತಿಳ್ಕೊಳತಕ್ಕಂಥದ್ದು, ನನ್ನ ಆರೋಗ್ಯ ಸುಧಾರಣೆ, ನನ್ನ ಮನಸ್ಸಿನ ಶುದ್ಧಿ, ನನ್ನ ಉಸಿರಿನ ಶುದ್ಧಿ, ಎಲ್ಲ ಒಂದು ನರ ನಾಡಿಗಳ ನನ್ನ ಒಂದು ಶುದ್ಧಿಗೋಸ್ಕರ, ನನ್ನ ಒಂದು ಆತ್ಮ ಸಾಕ್ಷಿಯ ಒಂದು ಸತ್ಯತೆ, ಇದಕ್ಕೆ ಮಾತ್ರ ಹೇಳ್ಕೊಳ್ಳತಕ್ಕಂಥ ಒಂದು ಅಂಶವನ್ನ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಆನಂತರ ನಾವು ಯಾವುದೇ ಒಂದು ಸೇವೆ ಅಥವಾ ಒಂದು ವಾಲಂಟ್ರಿ ಸರ್ವಿಸ್ ಅನ್ನ ನಾವು ಇದರ ಮೂಲಕವೇ ಹೊರಗೆ ಕೊಡತಕ್ಕಂಥದ್ದು. ಜೊತೆಗೆ ಅದ್ಭುತವಾದ ನಮ್ಮ ಸಿದ್ದರ ಬೆಟ್ಟದ ಒಂದು ಚಾರಣ, ಅದ್ರಲ್ಲಿ ನಾನು ಟ್ರೆಕ್ಕಿಂಗ್ ಲೀಡರ್ ಆಗಿ ನನ್ನನ್ನು ಸರ್ ಆಯ್ಕೆ ಮಾಡಿದ್ರು. ಜೊತೆಗೆ ತುಮಕೂರಿನಲ್ಲಿ ಆಫೀಸರ್ಸ್ಗೆ ಕೊಟ್ಟಂತ ಒಂದು ತರಬೇತಿಯನ್ನ ಆರ್ಗನೈಸ್ ಮಾಡತಕ್ಕಂತ ಒಂದು ಅವಕಾಶವನ್ನು ಕೊಟ್ಟರು. ಜೊತೆಗೆ ರೀಸೆಂಟ್ಲಿ ಇಂದ್ರಪ್ರಸ್ಥಕ್ಕೆ ಭೇಟಿ ಮಾಡಿದಾಗ ಸಹ ಅದ್ಭುತ, ನಿಜವಾಗ್ಲೂ ನಾವೇನೋ ಪುಸ್ತಕಗಳನ್ನ ಓದಿದ್ರು ಸಹ ನಾವು ಕಣ್ಣಾರೆ ನೋಡಿದಾಗ ಅದರ ಅನುಭವನೇ ಬೇರೆ. ತುಂಬಾ ಜನ ಇವತ್ತು ಅನುಭವವನ್ನ ಶೇರ್ ಮಾಡ್ಕೊಳ್ಳಕ್ಕೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಒಂದು ವೇದಿಕೆಯನ್ನು ಕ್ರಿಯೇಟ್ ಮಾಡಿದ್ರಲ್ಲ, ಈ ಒಂದು ಕ್ರಿಯೇಟಿವಿಟಿ, ಈ ಒಂದು ಮನಸ್ಸು, ಇಷ್ಟು ಜನರನ್ನ ಒಟ್ಟಾಗಿ ಸೇರಿಸಿ, ಜೊತೆಗೆ ಕೊನೆಯದಾಗಿ ಹೇಳಬೇಕಾದ್ರೆ ವ್ಯಾಲಿಗೆ ನಾವು ಬುದ್ಧ ಪೂರ್ಣಿಮಾದ ದಿನ ಎಲ್ಲರೂ ಸೇರಿ ಒಂದು ಕುಟುಂಬಸ್ಥರಾಗಿ ನಾವು ಧ್ಯಾನವನ್ನ ಮಾಡಿ ಒಟ್ಟಿಗೆ ಇದ್ದು ಸಾಕಷ್ಟು ಅಂಶಗಳನ್ನ ಅಲ್ಲಿ ಶೇರ್ ಮಾಡ್ಕೊಂಡು ಒಂದು ಅದ್ಭುತವಾದ ಒಂದು ನಮ್ಮ ಒಂದು ಎಕ್ಸ್ಪೀರಿಯನ್ಸ್, ಅನುಭವ, ನಮ್ಮ ಜೀವನದ ಪ್ರಯಾಣ ಏನಿದೆಲ್ಲ, ನಾನು ನನ್ನದನ್ನ ಹೇಳುದು, ನಾನು ಸಾಕಷ್ಟು ಪರಿವರ್ತನೆಯನ್ನ ನನ್ನಲ್ಲಿ ಕಂಡುಕೊಂಡಿದ್ದೇನೆ. ಇದಕ್ಕೆಲ್ಲದಕ್ಕೂ ಈ ಮಹಾತಾರ ಒಂದು ಸಂಸ್ಥೆನೇ ಕಾರಣ ಅಂತ ಹೇಳಿ ನಾನು ಗುರುಗಳಿಗೆ ಹಾಗೂ ಪ್ರತಿಯೊಬ್ಬರಿಗೊಬ್ಬರಿಗೆ ಸಹ ಅನಂತ ಕೃತಜ್ಞತೆಯನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ನಾನು ಜಾಸ್ತಿ ಟೈಮ್ ತಗೊಂಡೆ ಅನ್ಕೊಳ್ತೇನೆ. ಐ ಆಮ್ ವೆರಿ ಸಾರಿ, ಬಟ್ ಐ ವಾಂಟೆಡ್ ಟು ಶೇರ್ ದಿಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ, ಕಂಟಿನ್ಯೂ ಮಾಡಿ. ನೆಕ್ಸ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅನುಭವದ ಒಂದು ಮಳೆಯನ್ನು ಸುರಿಸ್ಬಿಟ್ರಿ. ಎಲ್ಲ ಮತ್ತೊಮ್ಮೆ ನಿಮ್ಗೆ ಎತ್ತರದ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳು. ಎಸ್ ಮಾಸ್ಟರ್ಸ್, ಹೇಗಿತ್ತು ನಮ್ಮ ಮಹಾವತಾರ ಫೌಂಡೇಶನ್ ಪ್ರಕ್ರಿಯೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಗೆ. ಎಸ್, ಈಗ ವಿಶೇಷವಾಗಿ ಇಲ್ಲಿವರೆಗೆ 41 ದಿನಗಳ ಕಾರ್ಯಕ್ರಮವನ್ನು ಯಾರು ಭಾಗವಹಿಸಿದ್ರಿ ಅವ್ರು ಮಾತಾಡ್ಬೇಕು. ಈಗ ಸ್ವಲ್ಪ ಹೊತ್ತು ಅವರಿಗೆ ಅವಕಾಶ ಕೊಡ್ತಾ ಇದೀವಿ. ನಂತರ ಸ್ಕ್ರಿಪ್ಟ್ ಇದೆ, ಕೊನೆಗೆ ಅದೊಂದು ದೊಡ್ಡದೊಂದು ಮೆಸೇಜ್ ಇದೆ ಗುರುಗಳ ಕಡೆಯಿಂದ. ಅದಕ್ಕೆ 41 ದಿನ ಯಾರು ಭಾಗವಹಿಸಿದ್ರಿ, ಒಂದ್ ದಿವಸ ಮಿಸ್ ಆಗಿರ್ಬೋದು, ಬಟ್ ಭಾಗವಹಿಸಿದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಆಯ್ತು, ಉಪಯೋಗ ಆಯ್ತು, ಆಗ್ಲಿಲ್ಲ, ಒಂದು ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಬಂದಿದ್ದಕ್ಕೆ ನಮಗೆ ಬೆನಿಫಿಟ್ ಆಗಿದೆ, ಇನ್ನೂ 10 ಜನಕ್ಕೆ ಹೇಳೋದ್ರಿಂದ ಉಪಯೋಗ ಐತಿ ಇಲ್ಲ, ಈ ಯೂನಿವರ್ಸಿಟಿಗೆ, ಸಮಾಜಕ್ಕೆ ನಾವೇನಾದ್ರೂ ಕೊಡಬಹುದಾ ಅನ್ನೋದಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಒಬ್ಬೊಬ್ಬರಿಗಾಗಿ ಅವಕಾಶ ಕೊಡ್ತೀವಿ. ಎಸ್ ರಘುನಾಥ್ ಅವ್ರಿಗೆ ಸ್ವಲ್ಪ ಕೋಆರ್ಟ್ ಮಾಡಿ. ಜ್ಯೋತಿ MR ಅವ್ರಿಗೆ ಅನ್ಮ್ಯೂಟ್ ಕೊಡಿ. ರೈಟ್, ಮಾತಾಡಿಮ್ಮ ಜ್ಯೋತಿ. ನಮಸ್ತೆ ಸರ್, ರಘುನಾಥ್ ಸರ್ಗೆ ಮತ್ತೆ ರೇವತಿ ಮೇಡಮ್ಗೂ ನಮಸ್ಕಾರ. ನಾನ್ ಬಂದು ಮಾರ್ಚ್ 11ರಿಂದ ಸ್ಕ್ರೋಲ್ ಮಾಡಬೇಕಾದ್ರೆ ನನಗೆ ಫೇಸ್ಬುಕ್ ಅಲ್ಲಿ ಸಿಕ್ತು ಸರ್ ಇದು. ನಾನು ಅವಾಗ ಜಾಯಿನ್ ಆದೆ. ನಾನು ಜಾಯಿನ್ ಆಗಿದ್ದ ಒಂದ್ ಸ್ವಲ್ಪ ದಿನದಲ್ಲೇ ನನಗಿದು 41 ದಿನದ್ದು ಕಾರ್ಯಕ್ರಮ ಇದು ಇದೆ ಧ್ಯಾನದ್ದು ಅಂತ ಅಂದಾಗ ಮತ್ತೆ ನಾನು ಅದ್ರಲ್ಲೇ ಮತ್ತೆ ಜಾಯಿನ್ ಆಗ್ತಾ ಬಂದೆ. ನನ್ಗೆ ಇದ್ರಿಂದ ತುಂಬಾನೇ ಉಪಯೋಗ ಆಯ್ತು ಸರ್, ಖುಷಿನೂ ಇದೆ. ಬಟ್ ಇಲ್ಲಿ ಏನಂದ್ರೆ ಹಿಂಗ್ ಸೀನಿಯರ್ ಅಂದ್ರೆ ಸೀನಿಯರೇ ಮಾಡಕ್ ಇಲ್ಲ, ಎಲ್ಲರೂ ಒಂದೇ ಅನ್ನೋ ಭಾವನೆ ಇದ್ರಲ್ಲಿ ಇತ್ತು. ಹಂಗಾಗಿ ನನ್ಗೆ ತುಂಬಾನೇ ಸಂತೋಷ ಆಯ್ತು. ಇದರಿಂದ ನಂಗೆ ಒಂದ್ ಸ್ವಲ್ಪ ತುಂಬಾ ಉಪಯೋಗನೂ ಆಗಿದೆ ಸರ್, ಮನ್ಸಿಗೆ ಒಂದ್ ಸ್ವಲ್ಪ ಖುಷಿನೂ ಇದೆ. ಮೊದ್ಲೆಲ್ಲ ಒಂದ್ ಸ್ವಲ್ಪ ಚಿಂತೆಯಲ್ಲಿ ಇರ್ತಿದ್ದೆ, ಒಂಥರ ಹೆದರಿಕೆ ಅನ್ನೋದು ಬಹಳ ಇರ್ತಿತ್ತು. ಇದ್ರಲ್ಲಿ ಜಾಯಿನ್ ಆದಾಗ ನಂಗೆ ಅದೇನು ಅಷ್ಟು ಹೆದರಿಕೆ ಅನ್ನೋದು ಕಡಿಮೆ ಆಗಿದೆ. ಬಟ್ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಮಾತಾಡಬೇಕಾದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ, ಬಾಕಿ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಾಯ್ತು ನಂಗೆ ಇದ್ರಿಂದ. ಥ್ಯಾಂಕ್ ಯು ಸರ್. ಮತ್ತೆ ವಿಷಯನ ನಾನು ಹೆಚ್ಚಾಗಿ ಇಲ್ಲಿ ತಿಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ತು. ನಂಗೆ ತುಂಬಾ ವಿಷಯ ಇದೆ, ಇಷ್ಟೊಂದು ವಿಷಯ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಇದ್ರಲ್ಲಿ ನೀವು ಒಬ್ಬೊಬ್ರನ್ನೇ ಹೊಸೊಬ್ರನ್ನ ವಿಷಯನ ಹೇಳುವಾಗ ನಂಗೆ ಇಷ್ಟೊಂದು ವಿಷಯ ಇದೆನಾ, ಇದ್ರಲ್ಲಿ ಇಷ್ಟೊಂದು ವಿಷಯ ಅಡಗಿದೆನಾ ಅನ್ನೋ ಒಂದು ವಿಷಯವನ್ನ ನಾನು ಒಂದು ನೋಟಲ್ಲಿ ಬರ್ಕೊಂತ ಹೋಗ್ತಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಮಂಜುಳಾ ಬಿ ಮೇಡಮ್ ಮಾತಾಡಿ. ಮುಂದಿನ ತಯಾರಿ ಜಯಲಕ್ಷ್ಮಿ ಮೇಡಮ್ ರೆಡಿ ಇರ್ಲಿ. ಎಲ್ಲರಿಗೂ ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಇಲ್ಲಿ ಬಂದು ಅಂದ್ರೆ 6 months ಆಗಿದ್ದು, 3 months ಇಂದ ಆಕ್ಟಿವ್ ಆಗ್ತಾ ಹೋದೆ.
ಅಂದ್ರೆ ಮಾರ್ನಿಂಗ್ ಇರೋದು ಗೊತ್ತಿರ್ಲಿಲ್ಲ. ಬರೀ ನಾನು 3 ಗಂಟೆ ಧ್ಯಾನ ಅಟೆಂಡ್ ಮಾಡ್ತಾ ಇದ್ದೆ. ಆಮೇಲೆ 11:30 ಧ್ಯಾನ, 11:30 ಧ್ಯಾನದಲ್ಲಿ ಅದ್ರಲ್ಲೂ ವೆಂಕಟರಮಣ ಸರ್ ತುಂಬಾ ಚೆನ್ನಾಗಿ ಅವರು ಕೇರ್ ಮಾಡ್ತಾ ಇರ್ತಾರೆ. ಆಮೇಲೆ ಧ್ಯಾನದ ಬಗ್ಗೆನೂ ಅಂದ್ರೆ ಡೀಪ್ ಆಗಿ ಯಾವ ರೀತಿ ನಾವು ಹೋಗ್ಬೇಕು ನನ್ನ ತುಂಬಾ ಚೆನ್ನಾಗಿ ಮಾಡಿಸ್ತಾ ಇದ್ರು. ಅಲ್ಲಿ ಎಲ್ಲ ಆಮೇಲೆ 3 ಗಂಟೆ 11:30 ಧ್ಯಾನದಲ್ಲಿ ಅನ್ಕ ನಮ್ದೇ ಒಂದು ಕುಟುಂಬ ಅನ್ನೋ ರೀತಿ ಪ್ರತಿಯೊಬ್ರು ಕೇರ್ ಮಾಡ್ತಾ, ಹಂಗೇನೆ ಮಾರ್ನಿಂಗ್ ಸೆಷನ್ ನೋಡೋಣ ಇದು ಮಾರ್ನಿಂಗು ಐತಲ್ಲ ಅಂತ ಹೇಳ್ಬಿಟ್ಟು ಅಟೆಂಡ್ ಮಾಡಿದೆ. ಅಂದ್ರೆ ನನ್ಗೆ ಈ ಅಧ್ಯಾತ್ಮದಲ್ಲಿ ಒಲವಿತ್ತು. ಹಂಗಾಗಿ ಅಲ್ಲಿ ಹೇಳತಕ್ಕಂತ ಇದು ತುಂಬಾ ನನ್ಗೆ ಇಷ್ಟ ಆಯ್ತು. ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ, ಆಮೇಲೆ ಕೆಲವೊಂದು ಕಾರಣದಿಂದ ನಾನ್ ಡಿಪ್ರೆಷನ್ ಅಲ್ಲಿ ಇದ್ದೆ. ಹಂಗಾಗಿ ನನ್ಗಿಲ್ಲಿ ಇಷ್ಟವಾಗಿ ಪ್ರತಿದಿನ ಇಲ್ಲಿ ಗುರೂಜಿಗಳು ಕೊಡ್ತಕ್ಕಂತ ಕ್ಲಾಸು, ಅಲ್ಲಿ ಹೊಸಬ್ರು ಹಳಬ್ರು ಅನ್ನೋದಿಲ್ಲ. ಹಂಗಾಗಿ ಎಲ್ಲಾ ನಮ್ಮವರೇ, ಎಲ್ಲಾ ಹೊಸಬ್ರಿಗೂ ಇಲ್ಲಿ ಅವಕಾಶ ಉಂಟು. ಗೀತಾ ನಾಯಕನಟ್ಟಿ ಮೇಡಮ್ ನೀವು ಕ್ಲಾಸ್ ಕೊಡಿ ಅಂತ ಕೇಳ್ತಾ ಇದ್ರು. ಬಟ್ ನಾನಿನ್ನು ಆ ಸ್ಥಿತಿಗೆ ಇನ್ನೂ ಹೋಗಿಲ್ಲ, ಈಗಿನ್ನೂ ಕಲಿತಾ ಇದ್ದೀನಿ. ಹಾಗಾಗಿ ಯಾವ ಸಬ್ಜೆಕ್ಟ್ ಬಗ್ಗೆ ಅಂತಲೂ ಗೊತ್ತಾಗ್ಲಿಲ್ಲ. ಹಾಗಾಗಿ ಒಟ್ನಲ್ಲಿ ನಾನು ಇಲ್ಲಿಗೆ ಬಂದ್ಮೇಲೆ ಖುಷಿಯಾಗಿ ಮೊದಲ ತರನೇ, ಅಂದ್ರೆ ನಾವು ಯಾವ ಸ್ಕೂಲ್ ಡೇಸ್ ಅಲ್ಲಿ ಯಾವ ರೀತಿ ಇದ್ವೋ ಆ ರೀತಿನೇನೆ ಮತ್ತೆ ಹಿಂದಿನ ಒಂದು ಕ್ರಿಯೇಟಿವ್ ಒಂಥರ ಇದಕ್ಕೆ ಇಲ್ಲಿ ಬರೋದಕ್ಕೆ ಮೇನ್ ಈ ವೇದಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಟ್ರೀಟ್ಮೆಂಟ್ ಇದನ್ನ ನೆನ್ಸ್ಕೊಳ್ಬೇಕು. ಲಕ್ಷ್ಮೀದೇವಿ ಪಂಡಿತ್ ಒಂದ್ಸರ್ತಿ ನಾನು ನನ್ನ ಮಂಡಿಗಳು ಆಪರೇಷನ್ಗೆ ಹೋಗ್ತೀನಿ ಅಂತ ಅಂದಾಗ ಮೇಡಮ್ ಇಲ್ಲ ನನಗೆ ಅನ್ಮ್ಯೂಟ್ ಕೊಡಿ, ಇಲ್ಲಿ ಮಂಜುಳಾ ನೀನ್ ಫಸ್ಟ್ ಮಹಾವತಾರ ಫೌಂಡೇಶನ್ಗೆ ಹೋಗು ಅಂತಂದ್ರು. ಸರಿ, ಅವ್ರು ಹೇಳಿದ್ಮೇಲೆ ನೋಡೋಣ ಮರ್ಮ ಥೆರಪಿ ಅದೆಲ್ಲ ಹೋಗ್ ಬರೋಣ ಅಂತ ಹೇಳ್ಬಿಟ್ಟು 15 days ಬ್ಯಾಕ್ ಅವರ ಸ್ಕ್ಯಾನಿಂಗು ಮರ್ಮ ಥೆರಪಿ ಎಲ್ಲ ತಗೊಂಡು ನಮ್ಮ ಯಜಮಾನ್ರನ್ನು ಕರ್ಕೊಂಡು ಇಬ್ರು ಹೋಗಿ ಭೇಟಿ ಕೊಟ್ಟು ಗುರೂಜಿಯವ್ರನ್ನು ಮಾತಾಡಿಸ್ಕೊಂಡು ಅಲ್ಲಿ ನಮ್ಮ ಭಾರತಿ ಮೇಡಮ್ ನನ್ಕ ನೆನ್ಸ್ಕೊಳ್ಬೇಕು. ನಾನ್ ಬರ್ತೀನಿ ಅಂತ ಗೊತ್ತಾಗಿದ್ದು ಅವ್ರ ಫೋನು ಮಾಡ್ದಲೇನೆ ಹೆಂಗೂ ಬಂದಿರ್ತಾಳೆ ಅನ್ಕೊಂಡು ಮೇಡಮ್ಮು ಬಂದು ಅಲ್ಲಿ ಅವ್ರ ಮಗನ್ ಕರ್ಕೊಂಡು ಬಂದಿದ್ರು. ಎಲ್ಲ ಸಾಯಂಕಾಲ ಪೂರ್ತಿ ನನ್ನ ಟ್ರೀಟ್ಮೆಂಟ್ ಆಗೋವರ್ಗು ನನ್ನ ಜೊತೆ ಇದ್ದು ಮೇಡಮ್ಮು ಮನೆಗೆ ಹೋದ್ರು. ನಾವ್ ಈ ಕಡೆ ಬಂದ್ವಿ. ಹಾಗಾಗಿ ಇವತ್ತೂನು ಸಹಿತ ಬೆಳಗ್ಗೆ 7ಕ್ಕೆ ನಾನು ಹೊರಟು ಈಗ 8:30 ಆಯ್ತು. ನಾವೀಗ ಇನ್ನು ಹಳ್ಳಿ ತಲುಪಿದೀವಿ ನಾವು ಮಧುಗಿರಿ. ಹಂಗಾಗಿ ಈಗ ಜಸ್ಟ್ ಬಂದ್ವಿ ಅಲ್ಲಿಂದ ಟ್ರೀಟ್ಮೆಂಟ್ ತಗೊಂಡು. ತುಂಬಾ ಚೆನ್ನಾಗಿದೆ ಟ್ರೀಟ್ಮೆಂಟ್. ಯಾಕೆಂದ್ರೆ ನನಗೆ ಇಲ್ಲಿ ಹೊಸಲು ದಪ್ಪ, ಇದು ಹಳೆ ಮನೆ ನಮ್ಮ ಮಾವಾರ್ ಕಟ್ಟಿರೋದು. ಅಷ್ಟು ಪ್ರತಿಯೊಂದು ರೂಮ್ಗೂ ನಾನು ಹೊಸಲು ದಾಟ್ಬೇಕಾದ್ರೂ ನಂಗೆ ಬಹಳ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ಲಕ್ಷ್ಮೀದೇವಿ ಪಂಡಿತ್ ಇಲ್ಲ ಮಂಜುಳಾ ನೀನ್ ಅಲ್ಲಿ ಹೋಗ್ಬಾ ಒಂದ್ಸರ್ತಿ ಅಂತಂದ್ರು. ನೋಡೋಣ ತಾಳು, ಯಾಕೆಂದ್ರೆ ಇವರೆಲ್ಲ ಅನುಭವಿಗಳು ಎಲ್ಲ ಹೇಳ್ಬೇಕಾದ್ರೆ ಆಮೇಲೆ ನನಗೂ ಇಷ್ಟ ಈ ತರ ಎಲ್ಲ ನಾನು ತಗೊಂಡಿದ್ದೀನಿ. ಆಯುರ್ವೇದ ತಿಂಗಳಾನ್ಗಟ್ಲೆ ಮಸಾಜ್ ಮಾಡಿಸ್ಕೊಳ್ಳೋದು, ಅಡ್ಮಿಟ್ ಆಗೋದು, ನೇಚರ್ ಕ್ಯೂರು, ಅಂದ್ರೆ ಎಲ್ಲಾ ಕಡೆ ಧರ್ಮಸ್ಥಳ ಉಜಿರೆ ಎಲ್ಲಾ ಕಡೆ ಈ ತರದ್ದು ನಾನು ಇಷ್ಟಪಡ್ತೀನಿ ಇಂಗ್ಲಿಷ್ ಮೆಡಿಸಿನ್ಗಿಂತಲೂ. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಅದು ತುಂಬಾನೇ ನನ್ಗೆ ಉಪಯೋಗ ಆಯ್ತು ಮರ್ಮ ಥೆರಪಿ. ಅಂದ್ರೆ ಈಗ ಅಷ್ಟು ನೋವಿಲ್ಲ, ನಾನು ಹೊಸಲು ದಾಟ್ತೀನಿ. ಈಗ ಮೊನ್ನೆ ಒಂದು ಪ್ರೋಗ್ರಾಮು ಕೊಟ್ಟೆ, ಒಂದು ಡ್ಯಾನ್ಸ್ ಪ್ರೋಗ್ರಾಮನ್ನು. ಹಂಗಾಗಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಇವತ್ತು ಎರಡನೇ ಸಿಟ್ಟಿಂಗ್ ಟ್ರೀಟ್ಮೆಂಟ್ ತಗೊಂಡು ಬಂದೆ. ಹಾಗಾಗಿ ಆಮೇಲೆ ಪ್ರಿಯಾ ಮೇಡಮ್ನ ಕನ್ಸಲ್ಟ್ ಮಾಡಿ ಮೇಡಮ್ಮು ನನಗೆ ಇದನ್ನ ಕ್ರಿಸ್ಟಲ್ಸ್ ಎಲ್ಲ ಕೊಟ್ರು, ಬ್ರೇಸ್ಲೆಟ್ಗಳು 3. ಹಂಗಾಗಿ ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಂತ ಮೇಡಮ್ ಎಲ್ಲ ಗೈಡ್ ಮಾಡಿದ್ರು ನನಗೆ. ಆಕ್ಚುಲಿ ನನಗೆ ಕಣ್ಣಿಗೇನೋ ಟ್ಯಾಬ್ಲೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಹೋಗಿದ್ದೆ, ಸಿಗ್ಲಿಲ್ಲ ಪ್ರಿಯಾ ಮೇಡಮ್. ಹಾಗಾಗಿ ಎಲ್ಲಾರನ್ನೂ ಭೇಟಿಯಾಗಿ ಬಂದೆ. ಹಾಗಾಗಿ ಬಹಳ ಖುಷಿ ಆಯ್ತು. ಚೆನ್ನಾಗಿದೆ ಮರ್ಮ ಥೆರಪಿ. ಯಾರಿಗಾರು ಈಗ ಎಲ್ಲರೂ ಒಂದು 50 ಕ್ರಾಸ್ ಆದಾಗ ಸ್ವಲ್ಪ ಸಹಜ. ಮೇಡಮ್, ಅದ್ಭುತವಾದ ಅನುಭವವನ್ನೇ ಹೇಳ್ತಾ ಇದ್ದೀರಾ. ಎಸ್, ಸಮಯದ ಅಭಾವದಿಂದ ನಾವು ಮೊಟಕುಗೊಳಿಸ್ತಾ ಇದೀನಿ. ಆಮೇಲೆ ಓಕೆ ಸರ್. ಆಮೇಲೆ ಧ್ಯಾನನೂ ಕಂಪಲ್ಸರಿ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಧ್ಯಾನ ಹೆಚ್ಚು ಮಾಡ್ತಾ ಆರೋಗ್ಯ ಸುಧಾರಿಸ್ಕೊಳ್ಳೋದು ಅನ್ನೋದನ್ನು. ಹಾಗಾಗಿ ನಾನು ಈಗ ನೈಟ್ ಧ್ಯಾನ ಇಲ್ಲಾಂದ್ರೆ ಹಂಗೇನಾರು ಆಗ್ಲಿಲ್ಲಾಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದು ಕೂರ್ತಾ ಇದ್ದೀನಿ. ಸಾಧ್ಯವಾದಷ್ಟು ಜಾಸ್ತಿ ಧ್ಯಾನ ಅಳವಡಿಸ್ಕೊಂಡು ನನ್ನ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆಗೂ ಎಲ್ಲರಿಗೂ ಗುರೂಜಿಗಳಿಗೂ ಹೃತ್ಪೂರ್ವಕ ವಂದನೆಗಳು ಸರ್. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅನುಭವದ ಮಹಾವತಾರ್ ಫೌಂಡೇಶನ್ ನ ಬೆನಿಫಿಟ್ಸ್ ಬಗ್ಗೆ ಧಾರಾಳವಾಗಿ ಕೊಟ್ಟಿದ್ದೀರಾ. ನೆಕ್ಸ್ಟ್ ಜಯಲಕ್ಷ್ಮಿ ಮೇಡಮ್ ಅವರ ಮಾತಾಡಿ. ಮುಂದಿನದಾಗಿ ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ದಾನಿಗಳೇ, ಯಾರೆಲ್ಲ ಹಗಲಿ ಡೇ ಟೈಮು ಇದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ರಿ, ಜಾಬ್ ಹೋಗ್ತಾ ಇದ್ರಿ, ನೈಟ್ ಇದನ್ನ ಮೆಡಿಟೇಷನ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಆಯ್ತು, ಅಲ್ಲಿ ಇರ್ತಕ್ಕಂಥ ಟೈರ್ಡ್ನೆಸ್ ಹೆಂಗ ಸಾಲ್ವ್ ಆಯ್ತು ಅನ್ನೋದಕ್ಕೆ ಆ ತರದವ್ರು ಇದ್ದಾರೆ, ಯಾರಾದ್ರು ಜಾಬ್ ಹೋಲ್ಡರ್ಸ್ ಇದ್ರೆ ಅವ್ರು ಕೂಡ ರೆಡಿ ಇರಿ ಅಂತ ಹೇಳಕ್ ಇಷ್ಟಪಡ್ತೇನೆ. ನೆಕ್ಸ್ಟ್ ಜಯಲಕ್ಷ್ಮಿ ಮೇಡಮ್ ಮಾತಾಡಿ.
ಸರ್ ನಮಸ್ತೆ, ನನಗೆ ಅವಕಾಶ ಕೊಟ್ಟಿದ್ದಾರೆ ಗೀತಾನವ್ರಿಗೆ. ನಮಸ್ತೆ. ವೆಲ್ಕಮ್ ಮೇಡಮ್. ಎಸ್ ಸರ್, ಮೊಟ್ಟ ಮೊದಲಿಗೆ ನಾವು ಧನ್ಯವಾದನ ಹೇಳ್ಕೊಡ್ಬೇಕು ಅನ್ನೋದಾದ್ರೆ, ಮತ್ತೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರಂತ ನಿಮ್ಮೆಲ್ಲರ ಪ್ರೀತಿಯ ಸರ್ ಆದಂತ ರಂಗನಾಥ್ ಸರ್ಗೆ ನಾವು ಕೃತಜ್ಞತೆ ಹೇಳ್ಬೇಕು. ನಾವಿಲ್ಲಿ ನಾವು ಪಡ್ಕೊಂಡಿದೀವಿ, ನಾವಿಲ್ಲಿ ಮಾತಾಡ್ತಿದೀವಿ, ಅದಕ್ಕೆಲ್ಲದು ಕೃತಜ್ಞತೆ ಅಂದ್ರೆ ಸರ್ಗೆ ನಾನು ಮೊದಲು ತಿಳ್ಸಕ್ಕೆ ಒಂದು ಕೃತಜ್ಞತೆನ ಇಷ್ಟಪಡ್ತಿದ್ದೀನಿ. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ, ಆ ವೇದಿಕೆ ಇಲ್ಲ ಅಂದ್ರೆ ನಾವ್ ಇಲ್ಲಿ ಏನೂ ಇಲ್ಲ. ಎಲ್ಲವನ್ನು ಪಡ್ಕೊಂಡಿದೀವಿ ಅಂದ್ರೆ ಸರ್ ಕಡೆ ಇದ್ದ ಅಂತ ಹೇಳಿ ತುಂಬಾ ಹೇಳಕ್ಕೆ ಖುಷಿ ಆಗುತ್ತೆ. ಅದೇ ರೀತಿ 9 ಗಂಟೆಯಿಂದ 10:15 ತನಕ ನಡೆಯುತ್ತಲ್ಲ ಕಾರ್ಯಕ್ರಮ ಅಂತೂ ಯಶಸ್ವಿಯಾಗಿ ನಮ್ಮ ರೇವತಿ ಮೇಡಮು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಂಡ್ ಬಂದಿದ್ದಾರೆ ಇಲ್ಲಿಯ ತನಕ ಅದ್ಭುತವಾಗಿ ಅಂತ ಹೇಳ್ಬೋದು. ಒಂದು ಮೆಡಿಟೇಷನ್ ಸಹ ತುಂಬಾ ಚೆನ್ನಾಗಿ ಮಾಡ್ಕಂತ, ಅದೇ ರೀತಿ ಧ್ಯಾನವನ್ನು ತುಂಬಾ ಚೆನ್ನಾಗಿ ನಾವು ಇಲ್ಲಿ ನಡೆಸ್ಕೊಂಡು ಬಂದು ಇವತ್ತಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಿದೆ. ಬಟ್ ಇದು ಕೊನೆಯಲ್ಲ, ಪುನರಾರಂಭ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಇಷ್ಟು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮಿಂದಲೇ 2 ಸೆಷನ್ ನಡೀತಾ ಇದಾವೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಾಸ್ಟರ್ಸ್ ಎಲ್ಲ ನಿಮ್ಮ ಒಂದು ಕರೆಗೆ ಹೋಗೋಟ್ಟು ಬರ್ತಾ ಇದಾರೆ ಟೈಮ್ ಟು ಟೈಮ್ಗೆ. ಮಹಾವತಾರ ಫೌಂಡೇಶನ್ ಪರವಾಗಿ ಎಲ್ಲ ಧ್ಯಾನಾರ್ಥಿಗಳ ಪರವಾಗಿ ತಮಗೆ ಅನಂತ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ರಘುನಾಥ್ ಸರ್, ಜಯಲಕ್ಷ್ಮಿಗೆ ಕೊಡಿ. ಮ್ಯಾಮ್ ಅವಾಗಿಂದ ಕೊಡ್ತಿದ್ದೀನಿ. ಹೌದಾ? ಮಾಡ್ತಾ ಇಲ್ಲ. ಅವ್ರದ್ದು ಪ್ರಾಬ್ಲಮ್ ಆಗಿತ್ತು. ಹಾ ಮ್ಯಾಮ್, ಮತ್ತೆ ಲಕ್ಷ್ಮಿ ಮೇಡಮ್ಗೂ ಕೊಟ್ಟಿದ್ದೀನಿ ನೋಡಿ ಮೇಡಮ್. ಹಾ ನಮಸ್ತೆ. ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ರೇವತಿ ಮೇಡಮ್. ಮೊಟ್ಟ ಮೊದಲನೇದಾಗಿ ಅದೇ ಗೀತಾ ಮೇಡಮ್ ಹೇಳ್ದಂಗೆ ನಾವು ರಂಗನಾಥ್ ಗುರುಜಿಗೆ ವಂದನೆಗಳ, ಈ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತೆ. ಹಾಗೇನೆ ರೇವತಿ ಮೇಡಮ್ ಅವರು ತುಂಬಾ ಚೆನ್ನಾಗಿ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಗೀತಾ ನಾಯಕ ನಟಿಯವರು ಸಹ ಮಧ್ಯಾಹ್ನದ ಕ್ಲಾಸ್ ಅಂದ್ರೆ ನಾನು ಕೋವಸ್ಟ್ ಆಗಿ ಮಾಡೋದಕ್ಕೆ ಗೀತಾ ನಾಯಕ್ ನಟಿ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೇನೆ ಅಶ್ವಿನಿ ಮೇಡಮ್ ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಾಗೇನೆ ನಾವು ಎಲ್ಲಾ ಬಂದಿದ್ದು ಕೋವಸ್ಟ್ ಆಗಿ ಬಂದಿದ್ದು ಸಣ್ಣಗೌಡ ಸರ್ ಕಡೆಯಿಂದ ಅಂತ ಅನ್ಕೋತೀನಿ. ಅವರೇನೆ ಎಲ್ಲ ಬನ್ನಿ ಎಲ್ಲ ಹೊಸಬರು ಎಲ್ಲ ಬರ್ಬೇಕು ವೇದಿಕೆಗೆ ಅಂತ ಹೇಳಿದಕ್ಕೆ ಸೊಡ್ಡೇಗೌಡ್ರ ಕಡೆಯಿಂದ ನಾವೆಲ್ಲ ಬಂದ್ವಿ ಅಂತ ಫಸ್ಟ್ ಸೊಡ್ಡೇಗೌಡ್ರು ಮಾತಿನ ಪ್ರಚೋದನೆಯಿಂದ ಬಂದ್ವಿ. ಅಲ್ಲಿಂದ ಗೀತಾ ನಾಯಕ್ ನಟಿ ಅವ್ರ ಕಡೆಯಿಂದ ನಾವು ಕೋವಸ್ಟ್ ಯಾವ ತರ ಮಾಡ್ಬೇಕಂತ ಕಲ್ತ್ಕೊಂಡ್ರಿ. ಅಲ್ಲಿ ಅವಕಾಶ ಬಂತು. ಹಾಗೇನೆ ರೇವತಿ ಮೇಡಮ್ ಅವರು ಇಲ್ಲಿ ಅವಕಾಶವನ್ನ ಕೊಟ್ರು. ರೇವತಿ ಮೇಡಮ್ ಹೇಳಿದ್ರು ಇವರೆಲ್ಲರ ಕಡೆಯಿಂದ ಥ್ಯಾಂಕ್ಸ್ ಅಂತ. ಥ್ಯಾಂಕ್ಸ್ ಬೇಡ ಮೇಡಮ್, ಇದು ನಮ್ಮನೆ, ನಮ್ಮ ವೇದಿಕೆ, ನಾವು ಎಲ್ಲ ಇಲ್ಲಿ ಇದಕ್ಕೆ ಕೃತಜ್ಞರಾಗಿ ಸೇವೆಯನ್ನ ಸಲ್ಲಿಸೋಣ. ಇದೇ ತರ ಈಗ್ಲೂ ಸಲ್ಲಿಸ್ತಾ ಇದೀವಿ, ಮುಂದೆನೂ ಸಹ ಇದೇ ತರ ವೇದಿಕೆಗೆ ಅಂದ್ರೆ ಸೇವೆ ಸಲ್ಲಿಸೋದಕ್ಕೆ ಸಿದ್ಧರಾಗಿದ್ದೀವಿ. ಈ ಅವಕಾಶವನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ರೇವತಿ ಮೇಡಮ್, ರೇವತಿ ಗುರುಜಿ ಧನ್ಯವಾದಗಳು. ಎಸ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಮಾಸ್ಟರ್ಸ್, ನಾನು ಆಗ್ಲೇ ಹೇಳಿದೆ, ನಾನು ಯಾರಾದ್ರೂ ಜಾಬ್ ಹೋಲ್ಡರ್ಸ್ ಇದ್ರೆ ದಯವಿಟ್ಟು ಎಂಡೇಜ್ಮೆಂಟ್ ಮಾತಾಡಿ ಅಂತ ಹೇಳ್ಬಿಟ್ಟು. ಆ ತರದವ್ರು ಯಾರಾದ್ರೂ ಇದ್ದೀರಾ? ನಿಮಗೆ ಮೆಡಿಟೇಷನ್ ಬೆನಿಫಿಟ್ ಆಗಿದೆ? ನೈಟ್ ಮೆಡಿಟೇಷನ್ ಹೇಳ್ಬೋದಾ? ಮಾತಾಡ್ಬೋದಾ? ಎಸ್ ವೆಲ್ಕಮ್ ರಘು ಅವರೇ, ನಿಮ್ಮದೇ ಇಂಪಾರ್ಟೆಂಟ್, ಮಾತಾಡಿ. ಸರ್, ಒಂದು ಇಬ್ರು ಮಾಸ್ಟರ್ಸ್ ಇಂದ ನಾವ್ ಅನಿಸಿಕೆ ತಗೊಳ್ಳೋಣ. ನಂತರ ಕಿರುಚಿತ್ರಕ್ಕಾಗಿ ಕಾಯ್ತಾ ಇದ್ದಾರೆ, ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡೋಣ ಸರ್. ಮತ್ತೆ ಇವತ್ತಿನ ಪಾತ್ರಧಾರಿಗಳು ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ, ಅವ್ರಿಗೆ ಕೋಸ್ಟ್ ಕೊಡಿ ಮೇಡಮ್. ಉಮಾದೇವಿ ಮೇಡಮ್, ಶೈಲಜಾ ಮೇಡಮ್, ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಎಸ್ ಸರ್, ಕಂಟಿನ್ಯೂ ಮಾಡಿ. ರಘು ಅವರೇ ಮಾತಾಡಿ. ಸರ್, ರಂಗನಾಥ್ ಗುರುಗಳಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ಅಂಡ್ ರೇವತಿ ಮ್ಯಾಮ್ಗೂ ನಮಸ್ಕಾರ, ಹಾಗೂ ಇಲ್ಲಿ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಐ ಆಮ್ ಸೋ ಬ್ಲೆಸ್ಡ್ ಅಂತಾನೆ ಅನ್ಕೊಂತೀನಿ. ತುಂಬಾ ನನಗೆ ಒಳ್ಳೆ ಸಂಘ ಸಿಕ್ಕಿದೆ ಅಂತಂದೇಳಿ ಅನ್ಕೊಂತಿದೀನಿ. ಫಸ್ಟ್ ನಾನು ಇದು ಹೆಂಗೋ ಫೇಸ್ಬುಕ್ ಅಲ್ಲಿ ಒಂದು ಆಡ್ ಬಂದಿತ್ತು, ಆ ಆಡ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿದ್ದೆ. ನೋಡೋಣ ಬಿಡು ಎಲ್ಲರ ತರನೇ ಇರುತ್ತೆ, 1-2 ದಿನ ಧ್ಯಾನ ಮಾಡೋಣ ಅಂತ ಸುಮ್ನೆ ಮಾಡಿದೆ. 3ನೇ ದಿನ ಆದ್ಮೇಲೆ ಇನ್ನೇನು ಬಿಡು 1-2 ದಿನ ಮಾಡಿದೀನಿ, 3ನೇ ದಿನ ಮಾಡಿದ್ರೆ ದುಡ್ಡು ಗಿಡ್ಡೇನೋ ಹಾಕಿಸ್ಕಂತಾರೆ, ಆಮೇಲೆ ದುಡ್ಡು ಕೊಟ್ರೆ ದುಡ್ಡು ಏನಾದ್ರು ಕಟ್ಸ್ಕೊಂಡ್ರೆ ಕಂಟಿನ್ಯೂ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಅಂತ ಜಾಯ್ನ್ ಆದೆ. ಆಮೇಲೆ ಡೇ ಬೈ ಡೇ ಬರ್ತಾ ಆ ತರದ್ ಏನು ಇಲ್ಲ ಅಂತ ಗೊತ್ತಾಯ್ತು. ತುಂಬಾ ಒಳ್ಳೊಳ್ಳೆದನ್ನ ಕಲ್ತಿದ್ದೀನಿ. ದೆನ್ ಫಸ್ಟ್ಗೆಲ್ಲ ನಾನು ಧ್ಯಾನ ಮಾಡ್ಬೇಕಾದ್ರೆ ಬೆಳಗ್ಗೆ ನನಗೆ ಫ್ರೆಶ್ನೆಸ್ಸೇ ಇರ್ತಿದ್ದಿಲ್ಲ. ಎದ್ದ ತಕ್ಷಣ ಮೈಕೈ ನೋವು. ರಾತ್ರಿ ಮಲಗಿದಾಗ ನಾನು 2-3 ಸತಿ ಡೈಲಿ ಎಚ್ಚರ ಆಗೋದು ಅಟ್ ದ ಸೇಮ್ ಟೈಮ್. ಮತ್ತೆ ಡೇ ಬೈ ಡೇ ಅಂದ್ರೆ ಫಸ್ಟ್ ಡೇ 1 ಇಂದಾನು ನನ್ 1 ವೀಕ್ ಎಲ್ಲ ಕಂಟಿನ್ಯೂ ಆಗಿ ಧ್ಯಾನ ಮಾಡ್ದಾಗಿಂದ ರಾತ್ರಿ ಮಲಗಿದ್ರೆ ಬೆಳಗ್ಗೆ ಹೇಳ್ತಿದ್ದೆ.
ಒಂದಿನ ಹೇಗಾಗಿತ್ತು ಅಂತ ಹೇಳಿದ್ರೆ, ರಂಗನಾಥ್ ಸರ್ ಕ್ಲಾಸ್ ತಗೊಂಡಿದ್ದಾರೆ. ಆ ಕ್ಲಾಸ್ ಕೇಳ್ಕೊಂಡ್ ಮಲಗ್ದವನು ನಾನ್ ಬೆಳಗ್ಗೆನೆ ಎದ್ದಿದ್ದೀನಿ. ಅಲ್ಲಿವರೆಗೂ ನನ್ಗೆ ಎಚ್ಚರನೇ ಇರ್ಲಿಲ್ಲ. ಅಷ್ಟು ಡೀಪ್ ಸ್ಲೀಪಿಗೆ ಹೋಗಿದ್ದೆ ನಾನು. ನನ್ಗೆ ಅವತ್ತಾದಂತ ಖುಷಿ ಇನ್ಯಾವತ್ತೂ ಆಗಿರ್ಲಿಲ್ಲ. ಅಂಡ್ ನಾವ್ ಅನ್ಕೊಂಡಿದ್ವಿ ಬರೀ ಲೈಕ್ ಹೊರಗಿನ ಪ್ರಪಂಚ ಇದ್ರಲ್ಲೇ ನಾವೆಲ್ಲ ಸುಖ ತಗೋಬಹುದು ಅಂತ ಹೇಳಿ. ಬಟ್ ಇಷ್ಟೆಲ್ಲ ಒಳಗಡೆ ಇನ್ನರ್ ಪೀಸ್ ನಮಗೆಲ್ಲ ಸಿಗುತ್ತೆ. ಅಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಸರ್. ತುಂಬಾ ನನಗೆ ಲೈಕ್ ಹೆಲ್ತ್ ಇಶ್ಯೂಸ್ ಕೂಡ ಒಂದಾದ್ಮೇಲೆ ಒಂದು ಕಡಿಮೆ ಆಗ್ತಾ ಇದೆ. ದೆನ್ ಆಂಗ್ಸೈಟಿ 50% ರೆಡ್ಯೂಸ್ ಆಗಿದೆ ಸರ್. ಅದ್ ನನ್ನಲ್ಲಿ ಈಗ ಸ್ವಲ್ಪ ಇಲ್ಲ ಅಂತಾನೆ ಹೇಳ್ಬೋದು. ಲೈಕ್ ನಾವ್ ಡೈಲಿ ಒಳ್ಳೆ ವಿಚಾರಗಳನ್ನ ಮಾತಾಡ್ತಾ ಇದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ಅನ್ನೋದನ್ನ ಕೂಡ ಮಾವತಾರ್ ಫೌಂಡೇಶನ್ ತಿಳಿಸಿದೆ. ಹಾಗೆ ನನಗೆ ಕೋಸ್ಟ್ ಆಗಿ ಅವಕಾಶ ಕೊಟ್ಟಂತ ರೇವತಿ ಮ್ಯಾಮ್ಗೂ ಕೂಡ ಧನ್ಯವಾದಗಳು. ಹಾಗೆ ನಾನು ಇನ್ನೂ ಚಿಕ್ಕ ಅಂಬೆಗಾಲ ಇಡತಕ್ಕಂತ ಮಗು, ನೀವೆಲ್ಲರೂ ನನ್ ಪೋಷಿಸಿ ಬೆಳೆಸ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಮಾವತಾರ್ ಫೌಂಡೇಶನ್ ಅಂಡ್ ಎವ್ರಿ ಒನ್. ಸ್ಪೆಷಲ್ ಥ್ಯಾಂಕ್ಸ್ ಟು ರೇವತಿ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಘು. ಬೆಳೆಯುವ ಸಿರಿ ಮೊಳಕೆ ಇರ್ಲಿ ಅನ್ನಂಗೆ ನಿಮ್ಮ ಅನುಭವದ ಮಾತುಗಳು ಚೆನ್ನಾಗಿತ್ತು. ಇದೇ ತರ ಬೆಳೀರಿ, ಮುಂದಿನ ಒಂದು ಸಮಾಜಕ್ಕೆ ಒಂದು ಮಾಣಿಕ್ಯ ಆಗ್ರಿ ಅಂತ ಹೇಳಿ ನಾವೆಲ್ಲರೂ ಕೂಡ ನಿಮಗೆ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು. ಎಸ್, ಭವಿತಾ ಮೇಡಮ್, ವೆಲ್ಕಮ್ ಮೇಡಮ್, ಮಾತಾಡಿ. ಸರ್ ಕನ್ನೇಗೌಡ್ರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮ ಬಂಧುಗಳಿಗೆ. ಆಕ್ಚುಲಿ ನಾನು ಇನ್ನೂ ತುಂಬಾ ಯಂಗ್ ಏಜು. ಮೆಡಿಟೇಷನ್ ಅಂದ್ರೆ ಅಷ್ಟೇನು ಅಂತ ತಿಳಿದಿರ್ಲಿಲ್ಲ ನನಗೆ. ಆವಾಗ ನಮ್ಮ ನೈಬರೇ ನಮ್ಮ ರೇವತಿ ಆಂಟಿ ಅವರು. ಸೊ ಅವರು ನಮಗೆ ಇದ್ರ ಬಗ್ಗೆ ಪರಿಚಯ ಮಾಡಿಕೊಟ್ರು. ಆಮೇಲೆ ನಾವು ಒಂದ್ಸತಿ ಮಾತಾರ್ ಫೌಂಡೇಶನ್ಗೆ ಹೋದ್ವಿ ನಾವು, ರೇವತಿ ಆಂಟಿ, ವಿಜಯ್ ಅಂಕಲ್ ಎಲ್ಲ. ಅವಾಗೆಲ್ಲ ನೋಡಿದಾಗ ತುಂಬಾ ಇನ್ಸ್ಪೈರ್ ಆಯ್ತು. ಈ ತರ ಎಲ್ಲ ಚಿಕಿತ್ಸೆ ಇದೆಯಾ, ಮುದ್ರಾ ಚಿಕಿತ್ಸೆ, ಆಮೇಲೆ ಕ್ರಿಸ್ಟಲ್ಸ್ದು ಮೆಡಿಟೇಷನ್ ಬಗ್ಗೆ ಎಲ್ಲ ಆವಾಗ ನಮಗೆ ಅದ್ರ ಬಗ್ಗೆ ಪರಿಚಯ ಆಯಿತು. ಆಮೇಲೆ ಫ್ರೀ ಸಿಕ್ಕಿದಾಗೆಲ್ಲ ಮೆಡಿಟೇಟ್ ಮಾಡ್ತಾ 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 ಸ್ವಲ್ಪ ನಮ್ಮಲ್ಲಿ ನಮ್ಮ ಆರೋಗ್ಯ ಎಲ್ಲ ಬದಲಾವಣೆ ಆಕ್ಕಂತ ಬಂತು. ಸ್ವಲ್ಪ ಆಂಗ್ಸೈಟಿ ಇತ್ತು ತುಂಬ, ಆಮೇಲೆ ಆತಂಕಗಳಿತ್ತು ನನಗೆ. ಒಬ್ಬಳೇ ಇರ್ತಾ ಇದ್ದೆ, ಒಂಥರ ಸ್ವಲ್ಪ ನಂದು ವೈಯಕ್ತಿಕ ಪ್ರಾಬ್ಲಮ್ಸ್ ಎಲ್ಲ ಇತ್ತು. ಸೊ ಅವೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಒಂಥರ ಆತ್ಮಸ್ಥೈರ್ಯ ಬಂದಿದೆ. ಸೊ ಇದಕ್ಕೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ರೇವತಿ ಆಂಟಿ ಅವ್ರಿಗೆ. ಸೊ ನಾನು ತುಂಬ ಗೈಡ್ ಮಾಡಿದ್ದಾರೆ, ತುಂಬ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಹೇಗೆ ತಗೋಬೇಕು ಜೀವನ, ಹೇಗೆ ಮಾಡಬೇಕು ಅಂತ ಅವ್ರು ತುಂಬ ಅನುಭವಿಸಿದ್ರು. ಸೊ ಅವರಿಂದ ನಂಗೆ ತುಂಬ ಅನುಕೂಲ ಆಗಿದೆ. ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಭವಿತಾ, ಥ್ಯಾಂಕ್ ಯು. ರಘುನಾಥ್ ಸರ್, ಒಂದ್ ನಿಮಿಷ ನೋಡಿ. ಜಯಲಕ್ಷ್ಮಿ ಅವ್ರದ್ದು ಅದೇನು ಡಿವೈಸ್ ಅನ್ನ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಅವ್ರು ಮಧ್ಯಾಹ್ನನೂ ಮಾತಾಡಕ್ ಆಗ್ಲಿಲ್ಲ. ಪ್ಲೀಸ್ ಅಲೋ ಝೂಮ್ ವರ್ಕ್ ಪ್ಲೇಸ್ ಟು ಆಕ್ಸೆಸ್ ಯುವರ್ ಮೈಕ್ರೋಫೋನ್ ಫ್ರಮ್ ಡಿವೈಸ್ ಸೆಟ್ಟಿಂಗ್. ಅಂದ್ರೆ ಅವರ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಅನ್ನ ರೆಡಿ ಮಾಡ್ಕೋಬೇಕಾ ಹೇಗೆ? ಹೌದು ಮೇಡಮ್, ಹಾಗೆ ಅನ್ಸುತ್ತೆ. ಇನ್ನೊಂದ್ಸತಿ ಹೇಳಿ ಮೇಡಮ್, ಏನ್ ಬರ್ತಿದೆ ಅಂತ. ಪ್ಲೀಸ್ ಅಲೋ ಝೂಮ್ ವರ್ಕ್ ಪ್ಲೇಸ್ ಟು ಆಕ್ಸೆಸ್ ಯುವರ್ ಮೈಕ್ರೋಫೋನ್ ಫ್ರಮ್ ಡಿವೈಸ್ ಸೆಟ್ಟಿಂಗ್ಸ್. ಮ್ಯಾಮ್ ಅವರು ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಮೈಕ್ರೋಫೋನ್ ನ ಆಕ್ಟಿವೇಟ್ ಮಾಡ್ಬೇಕು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲೋ ಕೊಟ್ರೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮೇಡಮ್, ಆತರ ಚೇಂಜ್ ಮಾಡ್ಕೊಳ್ರಿ. ಆದ್ರೆ ಸರಿ ಆಗಿಲ್ಲ ಅಂದ್ರೆ ಕನ್ನಡದಲ್ಲಿ ಮೆಸೇಜ್ ಮಾಡಿ, ಅದನ್ನೇ ನಾವು ಓದ್ತೇವೆ, ನಿಮ್ಮ ಮಾತನ್ನ ನಾವೇ ಹೇಳ್ತೀವಿ. ಎಸ್ ಮಾಸ್ಟರ್, ಉಳಿದವರು ಕೂಡ ನಿಮ್ಗೆ ಏನ್ ಅನಿಸ್ತಾ ಇದೆ, ಮಾತಾಡಕ್ ಆಗದೆ ಇದ್ರೆ, ಆಪ್ಷನ್ ಇಲ್ದಂಗಿದ್ರೆ ಮೆಸೇಜ್ ಮಾಡಿದ್ರು ಕೂಡ ನಾವು ಅದು ಖುಷಿ ಪಡ್ತೀವಿ ಅಂತ ಹೇಳ್ತಾ, ಎಸ್, ನೀವೆಲ್ಲರೂ ನಿರೀಕ್ಷೆ ಮಾಡ್ತಕ್ಕಂತ ಒಂದು ಹಾಸ್ಯಭರಿತವಾಗಿರ್ತಕ್ಕಂಥ ಕಿರುಚಿತ್ರ ನಿಮ್ಮ ಮುಂದೆ ಈಗ. ಎಸ್, ವೆಲ್ಕಮ್ ಆಲ್ ಮಾಸ್ಟರ್ಸ್. ಎಸ್ ಮೇಡಮ್, ಭಾರತಿ ಮೇಡಮ್, ಸ್ಟಾರ್ಟ್ ಮಾಡಿ. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮಹಾ ಅವತಾರ್ ಫೌಂಡೇಶನ್ ನ ವತಿಯಿಂದ ಆಯೋಜಿಸಲಾಗಿರುವ 41 ದಿನದ ಮಂಡಲ ಧ್ಯಾನದ ರಾತ್ರಿ 9ರಿಂದ 10 ಗಂಟೆವರೆಗೂ ಈ ಕಾರ್ಯಕ್ರಮ ಅದ್ಭುತವಾಗಿ ಇಲ್ಲಿಯವರೆಗೂ ಮೂಡಿ ಬಂದಿದ್ದು ಯಶಸ್ವಿಯಾಗಿ ಪೂರೈಸಿ ಇಂದು 41ನೇ ದಿನದ ಕೊನೆಯ ದಿನವಾಗಿದೆ. ಮತ್ತೆ 2ನೇ ಬ್ಯಾಚ್ ಆರಂಭವಾಗುತ್ತದೆ. ಹಾಗಾಗಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಇಂದು ಈ ವೇದಿಕೆಯಲ್ಲಿ ಒಂದು ಹಾಸ್ಯಭರಿತ ಕಿರುಚಿತ್ರ ಮೂಡಿ ಬರಲಿದೆ. ಇದು ಸಾಮಾಜಿಕ ಸಂದೇಶ ಸಾರುತ್ತದೆ. ಇನ್ನು ಸ್ವಲ್ಪ ಮಾಹಿತಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪುಟಾಣಿ ಅಶ್ವಿನಿ ಕೊಡುತ್ತಾರೆ, ಭಾಷಣದ ಮೂಲಕ ಕೊಡುತ್ತಾರೆ. ಅಶ್ವಿನಿ, ನಮ್ಮ ಪುಟ್ಟ ಅಶ್ವಿನಿ. ಟೀಚರ್, ನಮಸ್ತೆ ಟೀಚರ್. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ.
ನನ್ನ ಹೆಸರು ಅಶ್ವಿನಿ ಅಂತ. ಇಂದು ನಮ್ಮ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವವನ್ನು ಆರಂಭಿಸುತ್ತಿದ್ದೇವೆ. ಮತ್ತೆ ನಮ್ಮ ವೇದಿಕೆಗೆ ಯಾರ್ಯಾರು ಅಂತಂದ್ರೆ ಮತ್ತೆ ಮತ್ತೆ ಆಧ್ಯಾತ್ಮಿಕ ಚಿಂತಕರು ಆದ ಅವರ ಹೆಸರು ಬುದ್ಧನ ಮಗನ ಮಗ ಪ್ರಬುದ್ಧ ದಶೋಯ, ಮತ್ತೆ ಮುಖ್ಯೋಪಾಧ್ಯಾಯರು ಆದ ವೆಂಕಟ ಇನ್ನು ಸಂಕಟ, ಮತ್ತೆ ಗ್ರಾಮ ಪಂಚಾಯಿತಿ ಸದಸ್ಯರು ಹೋತ್ಲಪ್ಪ, ವಿಶೇಷ ಅತಿಥಿ ಗುಗ್ಗೆ ಬಟ್ಟಿ, ಹಾಗೆ ಪೋಷಕರು ಮತ್ತೆ ಮಕ್ಕಳು ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಅವರಿಗೆ ವೇದಿಕೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಒಂದ್ ಹಾಡು ಹೇಳು ಪುಟ್ಟಿ. ಆರುತ್ತಿಹುದು ಏರುತ್ತಿಹುದು ಬಣ್ಣದ ಬಾವುಟ, ವರುಷ ಬಂತೆಂದರೆ ನಮಗಿದೋ ಕಾಟ, ಪ್ರತಿದಿನ ಸಿಗುವುದು ಇಸ್ಕಾನ್ ಬಿಸಿ ಊಟ, ತಿಪ್ಪುರ್ಲಾಕ ಹೊಡೆದ್ರು ಸಿಕ್ಕಲ್ಲ ಕಿರೀಟ, ಇಲ್ಲಿಂದ ನಾನೀಗ ಓಟ. ಓಕೆ, ಇವಾಗ ನಾವು ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ. ಗೌಡ ಮಿಸ್ಸು ಜನಗಣಮನ ಹೇಳ್ತಿದ್ರಲ್ಲ, ಅವ್ರ ಬಾಯೊಳಕ್ಕೆ ಸೊಳ್ಳೆ ಹೋಯ್ತು ಅಲ್ವೇನೋ? ಸುಮ್ನೆ ಕುತ್ಕೊಳ್ರಿ. ಈಗ ಈ ಮುಖ್ಯೋಪಾಧ್ಯಾಯರಿಂದ ಸ್ವಾತಂತ್ರ್ಯ ಭಾಷಣ ಮಾಡಲು ಅವರು ಇವ್ರ್ಯಾರು ವೆಂಕಟ ಇನ್ ಸಂಕಟ ಬರ್ತಿದ್ದಾರೆ. ಚಪ್ಪಾಳೆ ಹೊಡೀರಿ ಮಕ್ಳ. ಎಲ್ಲಾರ್ಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಮಕ್ಕಳೇ. ಹಾಗೂ ನಮ್ಮ ಅತಿಥಿಗಳಿಗೆ ವಂದಿಸುತ್ತಾ, ಈ ಹಾಳಿದ್ದೆ ಏನ್ ಮಾಡೋದು. ಇವತ್ತು ವಂದಿಸುತ್ತಾ ತಮ್ಮನ್ನ ಈ ವೇದಿಕೆಗೆ ಆಹ್ವಾನಿಸಿದ್ದಾರೆ. ಇದ್ರ ಬಗ್ಗೆ ಒಳ್ಳೆ ಮಾತಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾನೆಲ್ಲಾ ಹೇಳ್ಬಿಟ್ಟಿದ್ದೀನಿ, ಇನ್ನೆಲ್ಲ ನೀವ್ ಹೇಳಿ ನನ್ಗೆ ಸಾಕು. ಎಲ್ಲಾರ್ಗು ನಮಸ್ತೆ, ಥ್ಯಾಂಕ್ ಯು. ಮುಖ್ಯೋಪಾಧ್ಯಾಯರು ನೋಡಿ ಹೆಂಗ್ ಮಾತಾಡ್ತಾರೆ, ಮಾತು ಗೊರಕೆ ಹೊಡಿತಾರೆ ಅಲ್ವಿನೇ? ಗೊರಕೆ ಹೌದು ಕಣೆ, ಹೌದು. ನೋಡ್ದಾ ಅವೆಲ್ಲ ಇವಾಗ ಬೇಡ, ಆಮೇಲೆ ಕುತ್ಕೊಳ್ರಿ. ಈಗ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಓತಪ್ಪ ಬರ್ತಾರೆ. ಎಲ್ಲಿದಾರ? ಬಾರಪ್ಪ, ಎಲ್ಲಿದ್ಯೋ ಬಾರಪ್ಪ. ಹೋಗ್ಲಪ್ಪ, ಯಾಕಪ್ಪ ಅವರು ಬೇಡ ಗೌಡ ಸುಮ್ನೆ ಇರೋ, ನಾನಲ್ವನ್ನ ಮಾತಾಡ್ತಿರೋದು. ನೀನ್ ಎಲ್ಲದಕ್ಕೂ ಬಂದ್ಬಿಡ್ತೀಯಪ್ಪ. ನಾನು ಈಗ ಒರೆಸ್ತೇನೆ. ಹೋಗ ನೋಡುವ, ಅದು ಬಿಟ್ಟಿನಿ ನಿನ್ಕೆ. ಮಿಸ್ ಹೋಗ್ಲಪ್ಪ, ನಮ್ಗೆ ಬೇಡ. ಯಾಕೆಂದ್ರೆ ನಮ್ಗೆ ವರ್ಷ ಬರ್ತಾರೆ, ನಿಮ್ಗೆ ಶೌಚಾಲಯ ಸರಿ ಮಾಡಿಸ್ತೀನಿ ಅಂತಾರೆ. ಯಾವ ವರ್ಷನೂ ಮಾಡ್ಸಿಲ್ಲ. ಓದ್ಲಪ್ಪ, ನಿಮಗೆ ಬೇಡ. ಸರಿ, ಬೇಡ ಬಿಡ್ರಿ. ಓಲಿ, ಈಗ ನಮ್ಮ ವಿಶೇಷ ಅತಿಥಿ ಬರ್ತಿದ್ದಾರೆ. ಅವ್ರ ಹೆಸರೇ ಗುಗ್ಗೆ ಬಟ್ಟಿ. ಅವ್ರೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಾರಂತೆ, ಸ್ವಲ್ಪ ಕೇಳಿಸ್ಕೊಳ್ರೋ ಮಕ್ಳ ಸೈಲೆಂಟ್ ಆಗಿ. Good evening, children. Today I am going to speak on Independence Day. India got independence in the year 1947. Today we are celebrating 79th year of Independence Day for India's freedom. Today we have to remember the freedom fighters who have sacrificed their life for our independence. For example, Mahatma Gandhiji, Vallabhbhai Patel, Subhash Chandra Bose, and others. And the children, we all are free from our Britishers. Thank you so much. ಶೈಲಜಾ, ನಿಂಗೇನಾರ ಅರ್ಥ ಐತೇನೆ ಭಾಷೆ? ನಂಗೆ ಏನು ಅರ್ಥ ಕಣೆ, ಇದೊಂಥರ ಇದೆ. ಏನು ಇವತ್ತು ಓದಕ್ಕೆ ಇಷ್ಟ ಇಲ್ಲ. ಇದು ಯಾಕಾದ್ರೂ ಹಿಂಗ್ ಮಾಡಿದಾರೋ ಏನೋ ಇವತ್ತು ನನ್ಗೇನು
ಹೋಗಿ ಆಟ ವಾಟ್ ಇಸ್ ದಿಸ್ ಆಟ ಆಡೋಣ ವಾಟ್ ಬಾ. ಇಸ್ ದಿಸ್ ವಾಟ್ ಇಸ್ ದಿಸ್ ಹೊಟ್ಟೆ ತುಂಬಾ ಇಟ್ಟಿಲ್ಲ ಪುಷ್ ಚೆನ್ನಾಗ್ ಬಂದವ್ರೆ ನಮ್ಗೆ ಇದು ಅರ್ಥ ಆಗಲ್ಲ ಕಣೆ. ನಂಗೂ ನಾವಿಬ್ರು ಆಟ ಆಡೋಣ ಬಾರಿ. ಸ್ವಾತಂತ್ರ್ಯ ದಿನಾಚರಣೆ ಇದೆ ಬಾರಿ. ನೋಡಿ ಗೌಡ ನಮ್ ಚಡಿ ಹಿಡಿತಾನೆ. ಆಟ ಆಡ್ತೀನಿ. ಓಕೆ ಓಕೆ ಮಕ್ಳ, ಹೋಗ್ಲಿ ನಿಮ್ ಜೊತೆ ಆಟ ಆಡೋದಕ್ಕೆ ಬರ್ತಿದೀನಿ. ಈಗ ಟೀಚರ್ ಅಶ್ವಿನಿ ನನಗೆ ಉಮ್ಮಿ ಡುಮ್ಮಿ ಅಂತಾಳೆ. ಅಶ್ವಿನಿ ನನಗೆ ಉಮ್ಮಿ ಡುಮ್ಮಿ ಅಂತಾಳೆ. ಹಂಗೆಲ್ಲ ಅನ್ಬಾರ್ದು. ಹೇಳಿ ಮಿಸ್ ಅಂತೀರಿ, ಹೇಳಿ ಮಿಸ್ ಅವಳಿಗೆ. ನನಗೆ ಚುಂಚಿಲ್ಲ, ಅದಕ್ಕೆ ಜಡಿ ಹೇಳ್ದೆ ನಾನು ಹಾಕಿದ್ದೆ. ನನಗೆ ಚುಂಚಿಲ್ ನೋಡ್ರಿ, ಚುಂಚಿತನ ಹಿಂಗ ಮಾಡಿದ್ರೆ ನಾನು ಹೊಡಿತೇನೆ ಅವಳಿಗೆ. ಓ ರಾಮ ರಾಮ, ಹೋಗ್ಲಿ ಇವಾಗ ಎಲ್ಲ ಸೈಲೆಂಟ್ ಆಗಿ ಅಂತಾಕ್ಷರಿ ಆಡ್ರಿ. ಗೌಡ್ರೆ, ಗೌಡ ಏನ್ ಮಾಡ್ತಿದ್ಯೋ ನೀನಲ್ಲಿ? ಚೇಷ್ಟೆ ಮಾಡೋದ್ ಕಮ್ಮಿ ಮಾಡಿ ಒಂದ್ ಹಾಡ್ ಹೇಳು, ಒಂದ್ ರೈಮ್ಸ್ ಹೇಳು, ಎದ್ದೇಳ ಮೇಲೆ. ಹಾಡೇಲೋ ಯಶೋಲಿನ ಕೇಳೋದು ನಿನ್ನ. ಹಾಡೇಲೋ ಹಾಡೇಲೋ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಮ್ಮಪ್ಪ ಕುಡಿಯೋದ್ರ ಸೂಪರ್ ಸ್ಟಾರ್. ಹೌವರ್ ವಂಡರ್ ವಾಟ್ ಯು ಆರ್, ನಮ್ಮ ಅಜ್ಜಿ ಹಾಕ್ಯಾಳ ಚೂಡಿದಾರ್. ಓಕೆ ಓಕೆ, ವೆರಿ ಗುಡ್. ಚೆನ್ನಾಗಲ್ವಾ? ಓಕೆ ಟೀಚರ್ ನಾನೊಂದು ಹಾಡು ಹೇಳ್ತೀನಿ ಟೀಚರ್. ಟೀಚರ್ ನಾನೊಂದು ಹೇಳ್ತೀನಿ. ಬೇಡ ಬೇಡ ಇರು. ಫಸ್ಟ್ ಲೀಡರ್ ನಮ್ಮ ಜಾಣ ಮರಿ ಅಶ್ವಿನಿ ಆಡ್ಬಿಡ್ಲಿ ಫಸ್ಟ್. ಆಗ್ಲಿ ಟೀಚರ್, ಆಗ್ಲಿ ಟೀಚರ್. ಟೀಕೆ ಇಲ್ದವ್ರ ಹುಡ್ಗಿ ಚೇಷ್ಟೆ ಮಾಡ್ತಿರತ್ತೆ. ಫಸ್ಟ್ ಹುಡ್ಗಿ ಕೊಟ್ರೆ ಸೈಲೆಂಟ್ ಆಗಿ ಕುತ್ಕೊಳತ್. ಇರು. ಉಮ್ಮ ನನ್ ಗೊತ್ತಿಲ್ವೇನೆ? ನಾನಲ್ವೇನೆ ಕ್ಲಾಸ್ ಲೀಡರು? ನಾನೇ ಫಸ್ಟ್ ಗೊತ್ತಾ? ನಡಿ ನಾನು ಹೇಳ್ತೀನಿ ಟೀಚರ್. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಈಕೋ ಜಾಲಿ ರೇಡ್. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ಈಕೋ ಜಾಲಿ ರೇಡ್. ಆಯ್ತು ಮಿಸ್? ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಉಮಾ ಟೀಚರ್ ನಾನ್ ಹೇಳ್ತೀನಿ ಟೀಚರ್. ಆಯ್ತು, ಚೇಷ್ಟೆ ಕಮ್ಮಿ ಮಾಡಿ ಹಾಡ್ ಹೇಳು, ಒಂದ್ ರೈಮ್ಸ್ ಹೇಳು. ಆಯ್ತು ಟೀಚರ್, ಆಯ್ತು. ತುತ್ತೂರ ತುತ್ತೂರ ಬಂಗಾರ ಬಂಗಾರ ಪಂಚಡಿದಾರ, LIC ಜೀವನ್ದಾರ, ಉಪ್ಪಿನಕಾಯಿ ತುಂಬಾ ಖಾರ. ಚೆನ್ನಾಗಿದೆ ಟೀಚರ್ ರೈಮ್ಸು. ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಓಕೆ ಟೀಚರ್, ಓಕೆ ಟೀಚರ್. ಓಕೆ ಓಕೆ. ಶೈಲಜಾ, ಚೇಷ್ಟೆ ಮಾಡು, ಚೇಷ್ಟೆ ಬಿಡೋಲಿ. ಅದೇನದು ಬಾಯಲ್ಲಿ ಕೈ ಇಟ್ಕೊಂಡು ಚೇಷ್ಟೆ ಮಾಡೋದು? ನೀನೊಂದ್ ಹಾಡ್ ಹೇಳು. ಮಾಡಲ್ಲ ಟೀಚರ್, ನಾನ್ ಗುಡ್ಗರ್ಲ್ ಆಗ್ತೀನಿ ಟೀಚರ್, ಆಡ್ತೀನಿ. ಬಾಯಲ್ಲೆಲ್ಲ ಕೈ ಇಡ್ಬಾರ್ದು. ನೋಡಲ್ಲಿ ಅಶ್ವಿನಿ ನೋಡ್ ಕಲ್ತ್ಕೋ ಅಲ್ಲಿ. ಓಕೆ ಟೀಚರ್. ವಾಷಿಂಗ್ ಪೌಡರ್ ನಿರ್ಮಾ, ನಮ್ ತಾತ ಮಾಡಿದ ಕರ್ಮ, ಹಾಲಿನಂತ ಬಿಳುಪು ಅಕ್ಕ ಪಕ್ಕ ಕೊಳಕು, ಎಲ್ಲರ ಮೆಚ್ಚಿನ ಭಾರತಿ ಟೀಚರ್. ವಾಷಿಂಗ್ ಪೌಡರ್ ನಿರ್ಮಾ, ನಮ್ ತಾತ ಮಾಡಿದ ಕರ್ಮ, ಹಾಲಿನಂತ ಬಿಳುಪು ನಮ್ಮ ಪುಂಚಡ್ಡಿ ಕೊಳಕು. ಕೊಳಕು ಇಳೆ ಕೊಳಕು ಅಕ್ಕ ಪಕ್ಕ ಕೊಳಕು. ಅಶ್ವಿನಿ ಅಕ್ಕ, ನಾನು ಸ್ವಲ್ಪ ಚೇಂಜ್ ಮಾಡಿದೆ ಇದು. ಏನ್ ಮಕ್ಕಳಪ್ಪ, ಏನ್ ಮಕ್ಕಳ. ಕರಿಬಾರ್ದವ್ರಿಗೆ ಅಲ್ವಾ ಟೀಚರ್? ನಿಮ್ ಹೆಸರು ಕೊಟ್ಟ ಕರಿಬಾರ್ದಲ್ವಾ ಟೀಚರ್? ಫೋನ್ ತಗೊಂಡು ಆ ಗೌಡನಿಗೆ ಭಾಷೆ ಟೀಚರ್ ತುಂಬಾ ಟೀಚರ್ ಹೊಡಿತೀನಿ. ಇವ್ ನಾಳೆ ಸ್ಕೂಲಲ್ಲಿ ಬಂದಾಗ ಹೊಡಿತೀನಿ, ಇವತ್ತೇನು ಮಾಡಲ್ಲ, ನಾಳೆ ಹೊಡಿತೀನಿ. ಓಕೆ, ಇವಾಗ ಈ ಮಕ್ಳು ಯಾರು ಐಕ್ಳು ಅಪ್ಪ ಅಮ್ದಿರ್ ಯಾರನ್ನ ಮಾತಾಡೋರಿದ್ರೆ ಮಾತಾಡ್ರಿ ಒಂಚೂರು, ಅವಾಗ ಈ ಮಕ್ಳು ಸೈಲೆಂಟ್ ಆಯ್ತವೆ. ಮೇಡಮ್ ಅವ್ರೆ, ಏನದು ನಮ್ಮ ಮಗುಗೆ ಈ ಪಾರ್ಟಿ ಹೊಡ್ಬಿಟ್ಟು ಕಳ್ಸಿದಿರಲ್ಲ ಮನೆಗೆ, ಇದೇನ್ ಮಾಡಿರೋದ್ ನೀವು? ನಾವ್ ಇನ್ಮೇಲೆ ನಿಮ್ ಸ್ಕೂಲ್ ಕಳ್ಸಲ್ಲ. ಅದೇನೋ TCನೋ ಪಾಸಿನೋ ಅಂತಿರಲ್ಲ, ಅದ್ ಕೊಟ್ಬಿಡಿ, ನಾವ್ ಬೇರೆ ಸ್ಕೂಲ್ ಕಳ್ಸ್ಬಿಡ್ತೀವಿ. ಈ ತರ ಹೊಡೆದ್ರೆ ಹೇಗಾಗುತ್ತೆ ಮೇಡಮ್ ಅವ್ರೆ ಮಕ್ಳಿಗೆ?
ಅಲ್ಲ ಕಣಮ್ಮ, ಇವಾಗ ನಿನ್ ಮಗನ್ ಹೊಡಿಲಿಲ್ಲ ಅಂದ್ರೆ ಬುದ್ಧಿ ಎಲ್ ಕಳಿತಾನೆ ನೋಡಲ್ ಏನ್ ಚೇಷ್ಟೆ ಮಾಡ್ತಿದ್ದಾನೆ, ಹೆಣ್ಮಕ್ಳು ಜುಟ್ ಕೀಳ್ತಾನೆ. ಅದಕ್ಕೆ ಹೊಡೆದಿದ್ದೀನಿ, ಪಿರ್ರೆ ಮೇಲೆ 2 ಬಿಟ್ಟಿದೀನಿ. ಇಲ್ಲ ಮೇಡಮ್ ಅವರೇ, ಹಿಂಗ್ ಮಾಡಿದ್ರೆ ಸರಿಯಾಗಲ್ಲ. ಬುದ್ಧಿ ಮಾತು ಹೇಳಿ ಸರಿಯಾಗಿ ಆ ಪಾಠ ಓದು ಬರಹ ಕಳ್ಸಿ. ಹಿಂಗ್ ಹೊಡ್ದು ಮನೆಗ್ ಕಳ್ಸ್ಬೇಡಿ ಇನ್ಮೇಲೆ ನೀವು. ಮಿಸ್ ಅವ್ರ ಮಗನ ಅಂಡಿ ಮೇಲೆ ಬರೆ ಬಂದಿದೆ ನೋಡಿ. ಅದಕ್ಕೆ ಹೊಡೆದಿದ್ದು, ನಿನ್ ಜುಟ್ ಕಿತ್ನಲ್ಲ ಅದಕ್ಕೆ ಹೊಡೆದಿದ್ದು. ಇನ್ಮೇಲೆ ಹಂಗ್ ಮಾಡ್ಬೇಡಿ ಮೇಡಮ್ ಅವರೇ, ಹಂಗ್ ಮಾಡ್ಬೇಡಿ ಇನ್ಮೇಲೆ. ಆಯ್ತು, ನಿಮ್ ಮಗನ್ಗೆ ಸ್ವಲ್ಪ ಬುದ್ಧಿ ಹೇಳ್ ಕಳ್ಸ್ರವ್ವ. ಏನ್ ಆ ಮಗ ಏನ್ ಚೇಷ್ಟೆ ಮಾಡ್ತದ್ ಗೊತ್ತಾ, ಒಬ್ಬರ್ನು ಊರ್ ಕೊಡ್ಸಲ್ಲ ಅಲ್ಲಿ. ಏನೇನ್ ಚೇಷ್ಟೆ ಮಾಡ್ತಾನ ಗೊತ್ತಾ ಅಲ್ಲಿ. ಓಯ್ಯಪ್ಪ. ಹಂಗೆ ಆಗ್ಬೇಕು, ಆ ಗೌಡನ್ಗೆ ಹಂಗೆ ಆಗ್ಬೇಕು. ಹೆಂಗೆ ಆಡ್ತಾನೆ ಗೊತ್ತಾ, ಪಿಟ್ಲ ಆಡ್ದಂಗ್ ಆಡ್ತಾನೆ ಅವನು. ಹಂಗೆ ಆಗಬೇಕು, ಅಲ್ಲ ಮರಿಬೇಕು, ಹಂಗೆ ಆಗಬೇಕು. ಸುಮ್ನಿರು, ಅಳ್ಬೇಡ, ಸುಮ್ನಿರು, ಹೋಗ್ಲಿ ಸುಮ್ನಿರು. ಇವ್ರೆಲ್ಲ ಆಯ್ತು, ಇವ್ರಿ ಕೊನೆಯಲ್ಲಿ ಒಬ್ರನ್ನ ಇದ್ದೀನಿ. ಅದೇ ಈಗ ಯಾರವ್ರು, ಅದೇನದು ಬುದ್ಧನ ಮಗನ ಮಗ ಪ್ರಬುದ್ಧ ದಶೋಯ. ಮಕ್ಕಳೇ, ಸಮಾಧಾನ ಸಮಾಧಾನ ಸಮಾಧಾನ. ಮಕ್ಕಳೇ, ನೀವೆಷ್ಟು ಸಮಾಧಾನವಾಗಿರ್ಬೇಕು ಗೊತ್ತಾ ನೀವು? ನಮ್ಮ ದೇಶದ ಆಸ್ತಿ ಅಲ್ವಾ? ಎಷ್ಟು ಸೈಲೆಂಟ್ ಆಗಿರ್ಬೇಕು. ಇದು ಜ್ಞಾನದಿಂದ ಬರಬೇಕು, ಅಜ್ಞಾನದಿಂದ ಬರಬಾರ್ದು. ಮೋಕ್ಷ ಹೊಂದಬೇಕು. ನಿಮಗಿದು ಬರಬೇಕು ಅಂತಂದ್ರೆ ಧ್ಯಾನ ಮುಖ್ಯಗೋ ಮಕ್ಕಳೇ. ಪ್ರತಿದಿನ ಧ್ಯಾನ ಮಾಡಬೇಕು ನೀವು. ಧ್ಯಾನ ಮಾಡಿದರೆ ಜ್ಞಾನ ಬರುತ್ತೆ. ಜ್ಞಾನ ವೃದ್ಧಿ ಆದರೆ ನೀವು ಇನ್ನೊಂದು ಮಕ್ಕಳಿಗೆ ಧ್ಯಾನ ಕಲಿಸ್ಕೊಡ್ತೀರಾ, ಸ್ವಾಧ್ಯಾಯ ಮಾಡ್ತೀರಾ. ಗುರುಗಳಿಗೆ ಎಲ್ಲೆಲ್ಲಿ ಬೆಲೆ ಕೊಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಅಪ್ಪ ಅಮ್ಮಂಗೆ ಎಲ್ಲಿ ಬೆಲೆ ಕೊಡಬೇಕು ಅಂತನೂ ಗೊತ್ತಾಗುತ್ತೆ. ಇದೆಲ್ಲ ಎಲ್ಲಿ ಸಾಧ್ಯ? ಧ್ಯಾನದಿಂದ ಸಾಧ್ಯ. ಧ್ಯಾನ ಹೆಂಗ್ ಮಾಡಬೇಕು? ಶ್ವಾಸದ ಮೇಲೆ ಗಮನ. ಪತ್ರಿಜಿಯವ್ರು ಹೇಳ್ಕೊಟ್ಟಿದ್ದಾರಲ್ವಾ, ಶ್ವಾಸದ ಮೇಲೆ ಗಮನ ಅಂತ ಹೇಳ್ಬಿಟ್ಟು. ಸೈಲೆಂಟ ಕೂರಿ, ಎಲ್ರು ಸ್ವಲ್ಪ ಹೊತ್ತು ಸೈಲೆಂಟ ಕೂರಿ, ಯಾರು ಗಲಾಟೆ ಮಾಡಬಾರದು. ಮಕ್ಕಳೇ, 1 ಸೆಕೆಂಡ್ ಧ್ಯಾನ ಹೇಳ್ಕೊಡ್ತೀನಿ, ಮಾಡ್ತೀರಾ? ಜಾಣ ಮಕ್ಳಲ್ವಾ, ಮುದ್ದು ಮಕ್ಳಲ್ವಾ ನೀವು? 2 ನಿಮಿಷ ಧ್ಯಾನ. ಗೌಡ ಗೊಣ್ಣೆ ಮೂಗಲ್ಲಿ ಗೊಣ್ಣೆ ತೆಗ್ದ್ಬಿಟ್ಟು ನನಗೆ ಇಟ್ಬಿಟ್ಟೆ ನೋಡಿ ಮಿಸ್. ನೀನ್ ಜಾಣ ಮರಿ ಅಲ್ವಾ? ಜಾಣ ಮರಿ ಅಲ್ವಾ ನೀನು? 2 ನಿಮಿಷ ಧ್ಯಾನ ಹೇಳ್ಕೊಡ್ತೀನಿ ಮಾಡುಕಂದ. ಎಲ್ರು ಮಾಡಿ. ಎಲ್ಲಾರು ಮುದ್ರೆ ಇಟ್ಕೊಳ್ಳಿ. ಇದು ಜ್ಞಾನ ಮುದ್ರೆ ಇಟ್ಕೊಳ್ಳಿ. ಹಿಂಗೆಲ್ರು ತೊಡೆ ಮೇಲೆ ಇಟ್ಕೊಳ್ಳಿ. ಜ್ಞಾನ ಚೆನ್ನಾಗಿ ಬರುತ್ತೆ, ಜ್ಞಾಪಕ ಶಕ್ತಿ ಚೆನ್ನಾಗಿರುತ್ತೆ. 2 ನಿಮಿಷ ಶ್ವಾಸದ ಮೇಲೆ ಗಮನ. ಶ್ವಾಸ ಆನ ಪಾನ ಸತಿ ಧ್ಯಾನ. ಆನ ಅಂದ್ರೆ ಒಳಗಡೆ ಹೋಗುವ ಉಸಿರು, ಅಪಾನ ಅಂದ್ರೆ ಹೊರಗಡೆ ಬರುವ ಉಸಿರು. ಇದನ್ನ ಮಾಡಿದಾಗ ನಿಮಗೆ ಜ್ಞಾನ ಹೆಚ್ಚಾಗುತ್ತೆ. ತುಂಬಾ ಚೆನ್ನಾಗಿ ಇನ್ನೂ ಓದ್ತೀರಾ. ಈ ಚೇಷ್ಟೆ ಎಲ್ಲ ಬಿಟ್ಬಿಡ್ತೀರಲ್ವಾ ಮಕ್ಕಳೇ ನೀವು? ನೀವು ನಮ್ಮ ದೇಶದ ಆಸ್ತಿ ಮಕ್ಕಳೇ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನುವ ಹಾಗೆ ಪ್ರತಿಯೊಂದು ಮನೆಯಲ್ಲಿಯೂ ಮಕ್ಕಳಿರಬೇಕು. ಆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಪಾಠ ಕಲಿಸುವಂತಹ ತಂದೆ ತಾಯಿ ಇರಬೇಕು. ಆ ತಂದೆ ತಾಯಿ ಫಸ್ಟ್ ಧ್ಯಾನ ಮಾಡುವುದನ್ನು ಕಲಿಬೇಕು. ತಂದೆ ತಾಯಿಯನ್ನು ನೋಡಿದಾಗ ಮಕ್ಕಳು ಕೂಡ ಅವರ ದಾರಿಗೆ ಹೋಗುತ್ತಾರೆ. ಯಾರ ಮನೆಯಲ್ಲಿಯೂ ಟಿವಿ ಹಾಕಬಾರದು. ಅದೊಂದು ಚೆನ್ನಾಗಿ ಕಲೀರಿ ಮಕ್ಕಳೇ. ನೀವುನು ಅಪ್ಪ ಅಮ್ಮಂಗ್ ನೀವೇ ಹೇಳ್ಕೊಡಿ, ಅಪ್ಪ ಟಿವಿ ಹಾಕ್ಬೇಡಿ, ಧ್ಯಾನಕ್ಕೆ ಬನ್ರಿ ಅಂತ ನೀವು ಕರೀರಿ. ಇದು ನಮ್ಮ ದೇಶದ ಆಸ್ತಿ. ಶಾಶ್ವತವಾಗಿ ನೀವೆಲ್ಲ ಇದನ್ನ ಮಾಡಲೇಬೇಕು. ಇದನ್ನು ಧ್ಯಾನ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ, ಸತ್ಯ ಹೇಳ್ಬೇಕು ಅನ್ಸುತ್ತೆ, ಸುಳ್ಳು ಹೇಳೋದ್ ಕಲಿಯೋದಿಲ್ಲ ನೀವು. ಆತ್ಮವಿಶ್ವಾಸ ಬರುತ್ತೆ. ಆತ್ಮವಿಶ್ವಾಸ ಬಂದಾಗ ಆತ್ಮ ಸ್ವರೂಪರಾಗ್ತೀರಾ ನೀವು. ಏನಾಗ್ತೀರಾ? ಆತ್ಮ ಸ್ವರೂಪರಾಗ್ತೀರಾ. ಆನಂದ ಸಿಗುತ್ತೆ. ಭಗವಂತ ನಿಮ್ಮೆಲ್ಲಿರ್ತಾನೆ? ನಮ್ಮ ಹೃದಯದಲ್ಲಿರ್ತಾನೆ ಅಂತ ಹೇಳ್ತಾರಲ್ವಾ. ನಮ್ಮ ಆತ್ಮನೇ ಭಗವಂತ. ಎಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಡಿ ನೀವು. ಇದನ್ನ ಪೂಜೆ ಮಾಡಿ. ಇಲ್ಲಿ ಇದ್ದಾಗ ಆತ್ಮ ನಮ್ಮ ಎಲ್ಲೂ
ದೇವಸ್ಥಾನಕ್ಕೆ ಹೋಗೋ ಅಂತ ಪರಿಸ್ಥಿತಿ ಬರೋದಿಲ್ಲ. ಇದು ಎಲ್ಲಿ ಬರುತ್ತೆ ಅಂತಂದ್ರೆ ನಮ್ಮ ಮಹಾ ಅವತಾರ ಫೌಂಡೇಶನ್ ಅಲ್ಲಿ ಇದಾರಲ್ಲ ನಮ್ಮ ಗುರುಗಳು, ಪ್ರತಿದಿನ ಏನೆಲ್ಲ ಹೇಳ್ಕೊಡ್ತಿರ್ತಾರೆ ಅಲ್ವಾ. ಮುದ್ರೆ ಹೇಳ್ಕೊಡ್ತಾರೆ, ಸ್ವಾಧ್ಯಾಯ ಮಾಡ್ರಿ ಅಂತ ಹೇಳ್ಕೊಡ್ತಾರೆ, ಜ್ಞಾನದ ಅನುಭವ, ಶ್ವಾಸದ ಮೇಲೆ ಗಮನ, ಎಷ್ಟೆಲ್ಲ ಹೇಳ್ಕೊಡ್ತಾರೆ ಮಕ್ಳೇ. ಇದನ್ನ ಕಲಿಬೇಕಲ್ವಾ ನೀವು ಇದನ್ನೆಲ್ಲ ಕಲ್ತಾಗ ಭಗವಂತನ್ ನೋಡ್ತೀರಾ. 3ನೇ ಕಣ್ಣು ಇಲ್ಲಿ ಇದೆಯಲ್ಲ, 3ನೇ ಕಣ್ಣು ಓಪನ್ ಆಗುತ್ತೆ. ಇದು ಓಪನ್ ಆದಾಗ ನೀವು ಪ್ರಪಂಚನೇ ನೋಡ್ಬಹುದು. ಕೂತ ಜಾಗದಲ್ಲೇ ನೀವು ಪ್ರಪಂಚ ಕಾಣ್ಬಹುದು ಮಕ್ಳೇ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ಆಮೇಲೆ ಏನ್ ಮಾಡಿ ಗೊತ್ತಾ, ನೀವು ಶಾಕಾಹಾರಿಗಳಾಗಿ ಮಾಂಸ ತಿನ್ಬೇಡಿ. ಅಕ್ಕಪಕ್ಕದವ್ರ ಮನೆಯವ್ರಿಗೂ ಕೂಡ ಹೇಳ್ಕೊಡಿ ನೀವು. ಇದು ಎಲ್ಲಾ ಮಕ್ಕಳು ಕಲಿಯಬೇಕಾಗಿರುವಂತ ದೊಡ್ಡ ದೊಡ್ಡ ಪಾಠ. ಅಜ್ಞಾನದಿಂದ ಹೇಳಪ್ಪ, ಯಾರಪ್ಪ? ಗುರುಗಳೇ ನಾನ್ ಇಪ್ಪಟ್ಟು ಸೌತಿಕಾಯಿ, ಹಿರಿಕಾಯಿ, ಕುಂಬಳಕಾಯಿನ ತಿಂತನ್ರಿ ಪಟ್ಟು. ಅವ್ನ್ ತಿಂತನ್ರಿ ಪಟ್ಟು, ಸೊಪ್ಪು ತಿಂತನ್ರಿ. ಜಾಣ ಮರಿ ಅಲ್ವಾ, ಜಾಣ ಮರಿ ಅಲ್ವಾ. ಎಲ್ಲಾ ಮಕ್ಳಿಗೂ ಸ್ಕೂಲಲ್ಲಿ ಇದೆ ಹೇಳ್ಕೊಡುಕಂದ ನೀನು. ಆಯ್ತು ಗುರುಗಳೇ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಎನ್ನುವ 4 ವಿಧಗಳನ್ನು ವೃದ್ಧಿ ಮಾಡ್ಕೊಳ್ಳಿ. ನೀವು ಇನ್ನೂ ಹೆಚ್ಚು ಜ್ಞಾನವಂತರಾಗ್ತೀರಾ ಮಕ್ಳೇ. ಮಾಡ್ತೀರಲ್ವಾ? ಟೀಚರ್ ನಾನ್ ಮಾಡ್ತೀನಿ ನಾವೆಲ್ಲರೂ ನಾನು ಮಾಡ್ತೀನಿ. ಗುರುಗಳೇ ನಮ್ಮ ಅಪ್ಪ ಪೂಜೆ ಮಾಡಿದ್ರೆ ಹೊಡಿತೀನಿ ಅಂತ ನೋಡ್ರಿ ನನಗೆ. ಪೂಜೆ ಮನಸ್ಸಿಗೆ ಮಾಡು ಕಂದ, ಧ್ಯಾನ ಮಾಡು ಕಂದ. ಪೂಜೆ ಮಾಡಿದ್ಕೆ ಹೆಚ್ಚಾಗುತ್ತೆ ಅಲ್ಲಿ. ಸತ್ಯ ಹೇಳು ಕಂದ, ಅಹಿಂಸೆ ಬೇಡ ಕಂದ. ಅಹಿಂಸೆ ಬಿಟ್ಬಿಟ್ಟು ಸತ್ಯ ಮಾರ್ಗಕ್ಕೆ ಬನ್ನಿ. ಎಲ್ಲಿಗ್ ಬನ್ನಿ ನೀವು? ಧ್ಯಾನಕ್ಕೆ ಬನ್ನಿ. ಗುರುಗಳೇ ಆಯ್ತು, ನಾವೆಲ್ಲ ಕಲಿತೀವಿ. ಅದೇ ನಮ್ ಗುರುಗಳು ಇದನ್ನೆಲ್ಲ ಹೇಳ್ಕೊಟ್ಟಿರ್ಲಿಲ್ಲ ನಮ್ ಸ್ಕೂಲ್ ನಲ್ಲಿ. ಇನ್ಮೇಲೆ ನಾವು ಅಳವಡಿಸ್ಕೊತೀವಿ ಗುರುಗಳೇ. ಆದ್ರೆ ಆ ಗೌಡ ನಂಗೆ ಗೊಣ್ಣೆ ಇಟ್ಬಿಟ್ಟ. ಅಯ್ಯೋ, ಅವಳೇ ನನಗೆ ಚುಂಚಿದ್ಲು ಗುರುಗಳೇ. ಅವ್ಳು ಚುಂಚಿದ್ಲು ನನಗೆ, ಅದಕ್ಕೆ ನಾನು ಹಂಗ್ ಮಾಡಿದೆ. ಶೈಲಜಾ ಸುಮ್ನೆ ಇದೆಯಲ್ಲೇ, ನೀನ್ ಮಾತಾಡಿದೆ. ನೋಡಿ ಅಶ್ವಿನಿ ಎಷ್ಟು ಮಾತಾಡ್ತಾಳೆ, ಸುಮ್ನೆ ಇದೆಯಲ್ಲೇ ಮಾತಾಡೆ. ಸ್ಕೂಲ್ ರೀಡರು ನಾನು ಹೇಳ್ದಂಗೆ ಕೇಳ್ಬೇಕಲ್ವಾ ನೀವೆಲ್ಲ. ಈಗ ಇಷ್ಟು ಸಾಕು. ಆದ್ರೆ ಗುರುಗಳೇ ಈ ಗೊಣ್ಣೆ ಅಂತ ಅದೇನು ಹೇಳಿ, ನೀವ್ ಹೇಳಿಲ್ಲ. ಮಾಡ್ಕೋಬೇಡ, ಗುರುಗಳು ಹೇಳ್ತಾರೆ ಕೇಳು. ಟೇಸ್ಟ್ ಕಮ್ಮಿ ಮಾಡು ಅಂತ ಹೇಳಿಲ್ಲ ನಾನು. ಪುಟ್ಟ ಬಾ ಮಗು ಇಲ್ಲಿ, ಬಾ ಕಂದ ಇಲ್ಲಿ. ಏನ್ ಗೊತ್ತಪ್ಪ ಅದು, ಈಗ ಕೀಟ ಏನಾದ್ರೂ ನಿನಗೆ ಕಚ್ಚುತ್ತೆ ಅನ್ನು, ಆ ಆಗೋಕ್ಕೆ ಮೂಗಿಂದ ಒಂದು ದ್ರವ ಬರುತ್ತೆ. ಆ ದ್ರವ ತಗೊಂಡು ಆ ಕಚ್ಚಿರೋ ಜಾಗ ಕಚ್ಚಿದಾಗ ಉಪಶಮನವಾಗುತ್ತೆ. ಅದೇ ಕಂದ, ಅರ್ಥ ಆಯ್ತಾ? ನೀನು ಕೂಡ ಮಾಡು. ಯಾರಿಗಾದ್ರೂ ಕೀಟ ಕಚ್ಚಿದಾಗ ನೀನು ಕೂಡ ಹೇಳ್ಕೊಡು ಅವರಿಗೆ. ನಾ ಹೇಳ್ತೇನಿ ನಾ ಎಲ್ಲರಿಗೂ ಹೇಳ್ತೇನಿ ನಾ ಎಲ್ಲರಿಗೂ ಹೇಳ್ತೇನಿ. ಆಯ್ತು ಗುರುಗಳೇ ನಮಸ್ಕಾರ. ಒಳ್ಳೆ ಹೇಳಿದ್ರಿ ಗುರುಗಳೇ, ಖಂಡಿತ ನಾವು ಮಾಡ್ತೀವಿ. ಮೂಗಲ್ಲಿರೋದು ತಗೊಂಡು ಇಟ್ರೆ ನನಗೆ ಚೀಚಿ ಇರ್ತಿತ್ತು. ಆದ್ರೆ ಇದು ಕೀಟ ಕಚ್ಚುತ್ತೆ, ಇಟ್ಟಿದ್ರೆ ಹೋಗುತ್ತಾ? ಈಗ ಗೊತ್ತಾಯ್ತು ನನಗೆ. ಅಶ್ವಿನಿ ಪುಟ್ಟ, ನೀನೊಂದು ಹಾಡು ಕಂದ. ಹಾಡು ಕಂದ, ಒಂದು ಹಾಡು ಕಂದ. ಗುರು ವಂದನೆ. ಕಣ್ಣಿಗೆ ಕಾಣೋ ದೇವರು ಎಂದರೆ ಅಮ್ಮನ ತಾನೇ. ಮುಂದಿನ ಗುರುಗಳು ಕರೀರಿ. ಸ್ವಾಮಿ ರಂಗ, ಆಯ್ತು ಇವ್ರುಗಳದೆಲ್ಲ ಕೆಲ್ಸ ಸರಿ. ಈ ಸಮಾರಂಭನ ಸಮಾಪ್ತಿ ಮಾಡ್ಕೊಂಡು ಮಕ್ಳೆಲ್ಲ ಮನೆಗೆ ಹೋಗೋಣ ನಡೀರ್ಲಲು. ನನ್ನ ಕೂಗು ಕೇಳಿ. ಭಾರತಾಂಬೆಯ ಕಣ್ಣೀರು ತೊಳೆದು ಹೃದಯದಿ ದೀವಿಗೆ ಬೆಳಗಿ ಕೇಳಿ, ಇಲ್ಲಿ ಕೇಳಿ. ನಾನು ಭಾರತಾಂಬೆ. ನನ್ನ ಗುರುತು ಸಿಗಲಿಲ್ಲವೇ ನಿಮಗೆ? 79ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮುಳುಗಿ ಹೋಗಿದ್ದೀರಿ. ಕಾರ್ಯಕ್ರಮದಲ್ಲಿ
ಹಲವು ಅವ್ಯವಸ್ಥೆಗಳು, ಬೇಜವಾಬ್ದಾರಿತನದ ವರ್ತನೆ ತೋರ್ತಾ ನೀವು ನನ್ನನ್ನ ಮರ್ತೇ ಬಿಟ್ಟಿದ್ದೀರಿ. ಕೇಳಿ, ಈ ಕಡೆ ದೃಷ್ಟಿ ಹಾಯಿಸಿ, ನನ್ನನ್ನ ಗಮನಿಸಿ. ಮಕ್ಳೇ, ಈ ಭಾರತಾಂಬೆಯ ಕೂಗು ಕೇಳಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಧ್ವನಿಯನ್ನ, ನನ್ನ ಹೃದಯಾಂತರಾಳದ ಮಾತನ್ನ ನೀವು ಕಿವಿಗೊಟ್ಟು ಕೇಳಿ. ಹೃದಯದಿಂದ ಪ್ರೀತಿ ತುಂಬಿ ಆಲಿಸಿ ಈ ಮಾತನ್ನ, ನಾ ಹೇಳೋ ಮಾತನ್ನ. ಅರ್ಥಪೂರ್ಣವಾದ ಸ್ವಾತಂತ್ರ್ಯೋತ್ಸವ ಅಂತ ಹೇಳಿದ್ರೆ ಕೇವಲ ಧ್ವಜಾರೋಹಣವಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವಲ್ಲ. ಅವುಗಳ ಜೊತೆಗೆ ಮನಸ್ಸಿನ ದಾಸ್ಯದಿಂದ, ಭಯಗಳಿಂದ, ಕೆಟ್ಟ ಅಭ್ಯಾಸಗಳಿಂದ ಮುಕ್ತವಾಗಬೇಕು. ಪ್ರತಿಯೊಬ್ಬರು ತಮ್ಮೊಳಗಿನ ಬಂಧನದಿಂದ ಬಿಡಿಸಿಕೊಂಡು ಪರಾವಲಂಬನೆಯಿಂದ ಹೊರಬಂದು ಸ್ವಾವಲಂಬನೆಯಿಂದ ಬದುಕು ಕಟ್ಟಿಕೊಳ್ಳಬೇಕು. ಸ್ವಾತಂತ್ರ್ಯವೆಂದರೆ ಹೆತ್ತವರ, ಸಮಾಜದ ಅಥವಾ ಹೊರಗಿನ ಒತ್ತಡಗಳ ಬಂಧನದಿಂದ ಮುಕ್ತರಾಗುವುದು, ಒಳಗಿನ ಆತ್ಮದ ಧ್ವನಿಯಂತೆ ಬದುಕುವುದು. ಮಕ್ಕಳೇ, ದೃಷ್ಟಿಯಂತೆ ಸೃಷ್ಟಿ ಇದೆ. ಆಧ್ಯಾತ್ಮಿಕ ಔನ್ನತ್ಯದೆಡೆಗೆ ನಿಮ್ಮ ದೃಷ್ಟಿಯನ್ನ ಹರಿಸಿ. ಆಟ ಪಾಠಗಳೊಟ್ಟಿಗೆ, ಬಾಲ್ಯ ಸಹಜ ತುಂಟಾಟಗಳೊಟ್ಟಿಗೆ ಧ್ಯಾನ, ಜ್ಞಾನ, ಸಜ್ಜನ ಸಾಂಗತ್ಯದಲ್ಲಿ ತೊಡಗಿ ಅಪ್ಪಿಕೊಳ್ಳಿ. ಮಕ್ಕಳೇ, ಧರ್ಮವೇ ನನ್ನ ಉಸಿರು, ಸತ್ಯ, ಅಹಿಂಸೆ ನನ್ನ ದೇಹದ ಕಣಕಣದಲ್ಲಿಯೂ ಇದೆ. ನದಿ, ಪರ್ವತ, ಚಿಕ್ಕ ಗುಡ್ಡ, ಬೆಟ್ಟ, ಅರಣ್ಯ ಇವೆ. ಈ ಭೂಮಿ ನನ್ನ ಈ ದೇಹವಾಗಿದೆ. ಈ ನೆಲವನ್ನ ಪವಿತ್ರವಾಗಿ ಕಾಣಿರಿ. ದೇಶ ಕರ್ಮ ಶುದ್ಧವಾಗಬೇಕಾದರೆ ಪ್ರತಿಯೊಬ್ಬರ ವೈಯಕ್ತಿಕ ಕರ್ಮಗಳು ಶುದ್ಧವಾಗಬೇಕು. ಆದ್ದರಿಂದ ಸಂಸ್ಕೃತಿಯ ಮಾರ್ಗದಲ್ಲಿ ನಡೆಯಿರಿ, ಏಕತೆಯಿಂದ ಬಾಳಿರಿ. ಆಧ್ಯಾತ್ಮದ ನೆಲವೀಡು ನಾನು. ವಿಶ್ವಗುರುವಾಗುವತ್ತ ನಾನು ಮುನ್ನಡೆಯುತ್ತಿದ್ದೇನೆ. ಇದು ನಿಮಗಾಗಿ ನನ್ನ ಸಂದೇಶ. ನಿಮಗೆಲ್ಲ ನನ್ನ ಮಡಿಲ ಮಮತೆಯ ಹಾರೈಕೆ ಸದಾ ಇರಲಿದೆ. ನಾನಿನ್ನು ಹೊರಡುವೆ. ನಿಮಗೆಲ್ಲ ಶುಭವಾಗಲಿ. ನಾನು ಭಾರತ ಮಾತೆ, ನಿಮಗೆ ಒಳ್ಳೆಯದಾಗಲಿ. ಶುಭ ಹಾರೈಕೆಗಳು. ನಾನು ಹೊರಡುವೆ. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಕರ್ನಾಟಕ ಮಾತಾ ಕಿ ಜೈ. ವಂದೇ ಮಾತರಂ. ವಂದೇ ಮಾತರಂ. ಏನೇ ಬಲಲಿ, ಮಾತರಂ. ಏನೇ ಬಲಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಟೀಚರ್, ನಾನು ಮಾತಾಡ್ತೀನಿ. ಟೀಚರ್, ಮಕ್ಕಳೇ, ನೋಡಿ, ನಮ್ಮ ಮುಖ್ಯೋಪಾಧ್ಯಾಯರು ನೀವು ಭಾಷಣ ಕೊಟ್ಟಿದ್ದಕ್ಕೆ ನಾನಿಲ್ಲಿ ಗಮನಿಸ್ತಿದ್ದೆ. ಏನು ಗೊತ್ತಾ, ಭಾಷಣ ಮಾಡಿ ಅಂದ್ರೆ ಒಂದೊಂದು ಪದ ಹೇಳ್ತಾರೆ, ಹಂಗೆ ಆಕ್ಲಿಕೆ ಮಾಡ್ತಾರೆ, ಗೊರಕೆ ಹೊಡೆದಿ ಮಾತಾಡ್ತಾರೆ. ಮತ್ತೆ ಗುಗ್ಗೆ ಬಟ್ಟಿ ಅಂತ ಕರೆದ್ರಲ್ಲ, ಅವರು ಇಂಗ್ಲಿಷ್ ನಲ್ಲಿ ವಾಚನ ಮಾಡಿದ್ರು. ಮತ್ತೆ ನಾವೆಲ್ಲ ತೀಟೆ ಮಾಡಿದ್ವು. ಇದೆಲ್ಲ ತುಂಬಾ ತಪ್ಪು ಅಂತ ನಮ್ಗೂ ಗೊತ್ತಾಯ್ತು. ನಮ್ಮ ಭಾರತಾಂಬೆ ಮತ್ತೆ ದಶೋಯ ಗುರುಗಳು ಬಂದ್ಬಿಟ್ಟು ನಮ್ಮೆಲ್ರಿಗೂನು ಕಣ್ತೀರ್ಸಿದ್ರು ಅಲ್ವಾ ಟೀಚರ್? ಇನ್ಮೇಲೆ ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ, ನಾನು ಧ್ಯಾನ ಮಾಡ್ತೀನಿ. ತಪ್ಪಾಯ್ತು ಟೀಚರ್, ತಪ್ಪಾಯ್ತು. ನಾವು ಧ್ಯಾನ ಮಾಡ್ತೇನೆ. ನಾನು ಧ್ಯಾನ ಮಾಡ್ತೇನೆ. ಟೀಚರ್, ಗೌಡ್ರೆ, ನೀವು ಎಲ್ಲ ಕುತ್ಕೊಂಡು ಧ್ಯಾನ ಮಾಡೋಣ. ಧ್ಯಾನನು ಪಡ್ಕೊಳ್ಳೋಣ. ಅಂಗನಾಥ್ ಗುರುಜಿಗೆ ಧನ್ಯವಾದಗಳು. ಅಂಗನಾಥ್ ಗುರುಜಿಗೆ ಧನ್ಯವಾದಗಳು. ಇನ್ನು ಕೊನೆಯಾಗಿಲ್ಲ. ಇಲ್ಲಿ ನೋಡಿ, ಜನಗಣಮನ ಅಧಿನಾಯಕ ಅಂತ ಹೇಳಿದ್ರು, ಅದನ್ನ ಪೂರ್ಣಗೊಳಿಸೋಣವಾ ಕೊನೆಯದಾಗಿ? ಆಯ್ತು ಮಕ್ಕಳೇ, ಎಲ್ಲ ಎದ್ದು ನಿಂತು ಒಂದೇ ಮಾತು ಮಕ್ಕಳೇ, ಒಂದೇ ಮಾತು ಹೇಳ್ಕೊಡ್ತೀನಿ. ಹೇಳಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ಬಂಧು ಬಳಗ, ತಪ್ಪಿ ನಡೆದರೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ನಾ ಪರಮಾತ್ಮನು, ಧ್ಯಾನ ಮಾಡಿ ಸತ್ಯವನ್ನೇ ಹೇಳಿ ಅಹಿಂಸೆಯಿಂದ ದೂರ ಇರಿ. ಎಲ್ಲರಿಗೂ ಆದರದ ಶರಣಾರ್ಥಿಗಳು.
ಥ್ಯಾಂಕ್ ಯು ಗುರು ಮಾತೆ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು ಗುರುಗಳೇ. ಟೀಚರ್, ನಾನು ಇವತ್ತಿಂದ ಗುರು ಬಿಟ್ಟು ಸ್ವಾಧ್ಯಾಯ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಟೀಚರ್. ವೆರಿ ಗುಡ್, ವೆರಿ ಗುಡ್. ಮಾಡು ಮಾಡು. ಆತ್ಮವಿಶ್ವಾಸವಿರಲಿ, ಆತ್ಮವಿಶ್ವಾಸವಿರಲಿ. ಯಾರ ಮೇಲೆ? ರಂಗನಾಥ ಗುರೂಜಿಯವರ ಮೇಲೆ. ರಂಗನಾಥ್ ಧನ್ಯವಾದ. ಗುರೂಜಿಗೆ ಜೈ. ರಂಗನಾಥ ಗುರೂಜಿಗೆ ಜೈ. ಫೌಂಡೇಶನ್ಗೆ ಜೈ. ಜೈ. ಓಕೆ, ಓಂ ನಮಃ ಎಲ್ಲರಿಗೂ ನಮಸ್ಕಾರ. ಕೊನೆಯದಾಗಿ ಟೀಚರ್, ನಾನು ಈ ಕಾರ್ಯಕ್ರಮ ಸಂಪನ್ನ ಮಾಡ್ತೀನಿ, ಸರಿನಾ? ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈ ನಮ್ಮ ಕಿರುಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಕೊನೆಯದಾಗಿ ನಮ್ಮ ಮಹಾವತಾರ್ ಟಿವಿ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಯಾರು ಮಡಿಬೇಡ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದರಿಂದ ಒಂದು ಸಂದೇಶ. ಎಲ್ಲರಿಗೂ ಧನ್ಯವಾದ. ರಂಗನಾಥನೇ ಇವತ್ತೊಂದು ಸಂದೇಶ. ಅವ್ರ ನಗುವನ್ನ ನಾವೆಲ್ಲ ನೋಡಿ ಆನಂದ ಪಡ್ಬೇಕಾಗಿದೆ. ವೆಲ್ಕಮ್ ಗುರುಜಿ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಅಭಿನಂದನೆಗಳು. ಈ ಪಾತ್ರದಲ್ಲಿ ಯಾರ್ಯಾರು ಪಾತ್ರದಲ್ಲಿ ಹಾಕಿದ್ರು ಅವರೆಲ್ಲರಿಗೂ ಅಭಿನಂದನೆಗಳು ಮತ್ತೊಂದು ಸರಿ. ಯಾಕಂದ್ರೆ ತುಂಬಾ ಒಂದು ಸ್ಕೂಲ್ ವಾತಾವರಣ ಕ್ರಿಯೇಟ್ ಆಯ್ತು. ಒಂಥರ ಸೌಂಡ್ಸು ಅದೆಲ್ಲ ವಾತಾವರಣ ಕ್ರಿಯೇಟ್ ಆಯ್ತು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದೀರ. ಅಂದ್ರೆ ಇದೇನಂದ್ರೆ ನಟನೆ ಅನ್ನೋದು ಒಂದು ರೀತಿಯಲ್ಲಿ ಸಹಜವಾಗಿ ಬರುವಂಥದ್ದು. ಅಂದ್ರೆ ಅದು ನಾವು ಪೋಷಣೆ ಮಾಡ್ತಾ ಹೋದ್ರೆ ಹೆಚ್ಚಾಗ್ತಾ ಹೋಗ್ತದೆ. ನಾವು ಸುಮ್ಮನೆ ಇದ್ರೆ ಹಾಗೆ ಇರ್ತೀವಿ ಅಷ್ಟೇ, ಅದು ಮುಂದಕ್ಕೆ ಹೋಗೋದಿಲ್ಲ. ಪದಗಳಾಗ್ಲಿ, ಒಂಥರ ನಾವು ಮಾಡೋಂಥ ವೈಬ್ರೇಷನ್ಸ್ ಆಗಲಿ, ಪ್ರಕಂಪನಗಳಾಗಲಿ, ಯಾವುದೇ ಮಾಡ್ತಾ ಇದ್ರೆ ಹೆಚ್ಚಾಗುತ್ತೆ. ಅದೇ ಹೇಳ್ತೀವಲ್ಲ, ಯಾವುದು ನಾವು ಹೆಚ್ಚಾಗಿ ಬಳಕೆ ಮಾಡ್ತೀವೋ ಅದು ಇನ್ನೂ ಒಂಥರ ನೈಪುಣ್ಯತೆ ಹೆಚ್ಚಾಗ್ತದೆ ಅದರಲ್ಲಿ. ಅದು ಪ್ರಧಾನವಾಗಿ ನಡೀತಾ ಇದೆ. ಓಕೆ, ಸೊ ಇದಕ್ಕೂ ಇದು ಪೂರ್ತಿ ಅಂದರೆ ಇದು ಸ್ಕ್ರಿಪ್ಟ್ ಆಗಲಿ, ಇದನ್ನ ಪೂರ್ತಿ ಡೈರೆಕ್ಷನ್ ಎಲ್ಲ ಮಾಡಿಸಿರುವಂಥ ನಮ್ಮ ಅಶ್ವಿನಿ ಮೇಡಮ್, ಮತ್ತು ಎಲ್ಲರಿಗೂ ಇಲ್ಲಿರುವಂಥ ಭಾರತಿ ಮೇಡಮ್ಗೆ, ಆಮೇಲೆ ರೇವತಿ ಮೇಡಮ್, ಶೈಲಜಾ ಮೇಡಮ್, ಮತ್ತು ಸನ್ನೇಗೌಡ ಅಂದರೆ ಅವ್ರು ಏನೇ ಮಾಡಿದ್ರು ಒಂದು ರೀತಿಯಲ್ಲಿ ನಗು ಅನ್ನೋದು ಆಟೋಮೆಟಿಕ್ ಆಗಿ ಉತ್ಪನ್ನ ಆಗುತ್ತೆ ಅಲ್ಲಿ. ಸೊ ತುಂಬ 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 ಚೆನ್ನಾಗಿದೆ. ಸೊ ಅವರು ಯಾವುದೇ ಮಾಡಿದ್ರು ಭಾಷಣ ಆಗಲಿ, ನಟನೆ ಆಗಲಿ, ಎಲ್ಲದರಲ್ಲಿ ಅವರು ಶ್ರೇಷ್ಠವಾಗಿ ಮಾಡ್ತಾರೆ. ಸೊ ಎಲ್ಲರಿಗೂ ಮತ್ತೊಂದು ಸರಿ ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಂದ್ರೆ ಪ್ರಧಾನವಾಗಿ ಇಲ್ಲಿ ಕೊನೆಗೆ ಅಂದ್ರೆ ನಾವು ಯಾವುದೇ ಕಿರುಚಿತ್ರ ಮಾಡುವಾಗ ಅಶ್ವಿನಿ ಮೇಡಮ್ ಎಷ್ಟು ಚೆನ್ನಾಗಿ ಮಾಡ್ಕೊಂತ ಬರ್ತಾರೆ ಅಂದ್ರೆ ಅಲ್ಲಿ ಧ್ಯಾನ ಅನ್ನೋದು ಪ್ರಸ್ಫುಟ ಆಗತ್ತೆ. ಒಂಥರ ಧ್ಯಾನ ಅನ್ನೋದು ವ್ಯಕ್ತಪಡಿಸೋದಾಗತ್ತೆ. ಅದನ್ನು ಇಡೀ ಪ್ರಪಂಚಕ್ಕೆ ಕಿರುಚಿತ್ರ ಮೂಲಕ ತಿಳಿಸೋದಾಗ್ತಾ ಇದೆ. ಅದು ತುಂಬಾ ವಿಶಿಷ್ಟವಾದ ವಿಷಯ ಅದು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರಿಹರ್ಸಲ್ ಮಾಡುವಾಗ ಸಣ್ಣ ಕೂಡ ಬರ್ಲಿಲ್ಲ ಇವತ್ತೆಲ್ಲ. ಆದ್ರೆ ನಾವು ಎಲ್ಲ ಕಷ್ಟಪಟ್ಟು ಮಾಡಿದ್ವಿ. ಆದ್ರೆ ನಮ್ ಗುರುಜಿ ಅವ್ರನ್ನೇ ಹೊಗಳುತ್ತಾರೆ ನೋಡಿ ಮಿಸ್. ತುಂಬಿರ್ಬೇಕು ನೋಡ, ನಾ ಒದ್ದು ಬರ್ತಾನೆ ತುಂಬಿರ್ಬೇಕು. ಬಳಸಿದ್ದು ಹೊಳೆಯುತ್ತೆ, ಉಳಿಸಿದ್ದು ಕೊಳೆಯುತ್ತೆ ಅಂತ ನಮ್ ಗುರುಜಿ ಹೇಳಿದ್ರು. ಮಾತಾಡಿಕೆ ಹೋಗಿ ಪಟ್ನಿಂದ ಮಾತಾಡಿಕೆ ಗುರುಜಿ ಹೇಳಿದ್ರು ಆಗಲೇ. ಸೂಪರ್. ಸೌಂಡ್ ಜಾಸ್ತಿ ಇರ್ತದಲ್ವಾ, ಅದಕ್ಕೆ ಗುರುಜಿ ಅವ್ರ ಮಾತೇ ಕೇಳಿಸ್ತದೆ. ಯಾರು ವೀಕ್ಷಣೆ ಮಾಡಿದ್ರು ಇದ್ರೆ ಕರೆಕ್ಟ್ ಆಗಿ ಎಲ್ಲರಿಗೂ ಒಂಥರ ಇದಾಗ್ಬಿಡುತ್ತೆ. ಅದು ಸೌಂಡ್ ಆ ತರ ವೈಬ್ರೇಷನ್ ಇದೆ ಅವ್ರದ್ದು, ಅದಕ್ಕೆ ಗುರುಜಿ ಹೇಳ್ತಾ ಇದ್ದಾರೆ. ಎಸ್ ಮಾಸ್ಟರ್ಸ್, ಯಾರೆಲ್ಲ ಇಷ್ಟತನ ನೋಡಿದಿರಾ ದಯವಿಟ್ಟು ತಮ್ಮ ಅನಿಸಿಕೆಗಳನ್ನ ಹೇಳ್ಬೇಕು. ಅರ್ಕಂತಪುರದಲ್ಲಿ ಪಾತ್ರಧಾರಿಗಳು ಎರಡೆರಡೆ ಮಾತನ್ನ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾನೆ. ಎಲ್ಲರೂ ಕೂಡ ಎರಡೆರಡೆ ಮಾತಿನಲ್ಲಿ ಮಾತಾಡಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಶ್ವಿನಿ ಮೇಡಮ್ಗೆ ಪ್ರಥಮ ಧನ್ಯವಾದ. ಜೊತೆಗೆ ನಿಮಗೆ ವಿತೌಟ್ ಎನಿ ಪ್ರಿಪರೇಷನ್, ಯಾವುದೇ ಟೈಮ್ ತಗೊಳ್ಳೋದ ಹಾಗೆ ಎಲ್ಲರನ್ನ
ಬಹಳ ಆನಂದಿಸಿದ್ರಿ. ಎಲ್ಲರ ರೋಲ್ ತುಂಬಾ ಚೆನ್ನಾಗಿತ್ತು. ಒಂದು ಸರ್ ಹೇಳ್ದಂಗೆ ಒಂದು ಸ್ಕೂಲೇ ಕ್ರಿಯೇಟ್ ಆಯ್ತು. ಪ್ರತಿಯೊಬ್ರು ಸಹ ಅದ್ಭುತ ಅದ್ಭುತ ಅದ್ಭುತ. ಜೊತೆಗೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಗೆ ಸೂಕ್ತವಾಯಿತು. ಎಷ್ಟೊಂದು ಮೆಸೇಜ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಸರ್. ಧನ್ಯವಾದ ಧನ್ಯವಾದ ಎಲ್ಲರಿಗೂ ಸಹ, ಇಡೀ ಟೀಮ್ ಮೆಂಬರ್ಸ್ಗೆ, ಜೊತೆಗೆ ಎಲ್ಲ ವೀಕ್ಷಿಸಿದವರಿಗೆ ಸಹ, ಗುರುಗಳಿಗೆ ಸಹ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಬೇಬೆಗೆ ಮಾತಾಡಿ, ಎಲ್ಲರೂ ಎರಡೆರಡು ಮಾತು. ಗೌರಿ ಮೇಡಮ್ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ ರಂಗನಾಥ್, ಮತ್ತೆ ಎಲ್ರಿಗೂ ನಮಸ್ತೆ. ಮಧ್ಯಾಹ್ನ ಅಶ್ವಿನಿ ಮೇಡಮ್ ನಂಗೆ ಫೋನ್ ಮಾಡ್ಬಿಟ್ಟು, ಮೇಡಮ್ ನೀವ್ ಈ ತರ ಭಾರತ ಮಾತೆ ಪಾತ್ರ ಮಾಡಿ ಅಂತ ಹೇಳುವಾಗ, ಮೇಡಮ್ ನಂಗೆ ಆಕ್ಟಿಂಗ್ ಯಾವತ್ತೂ ಮಾಡಿಲ್ಲ, ನಂಗೆ ಬರೋದಿಲ್ಲ, ಒಂದ್ ಸ್ವಲ್ಪ ನೀವು ಸೀರಿಯಸ್ ಆದ ನೇಚರ್ ನಂದು, ಈ ತರ ಡ್ರಾಮಾ ಮಾಡೋದು ಆಕ್ಟಿಂಗ್ ಮಾಡೋದು ನಂಗೆ ಯಾವತ್ತೂ ಬರೋದಿಲ್ಲ, ಆಗಲ್ಲ ಮೇಡಮ್ ಅಂತ ಹೇಳ್ದೆ. ಅಯ್ಯೋ ಮೇಡಮ್ ಏನು ಇಲ್ಲ, ಆಗುತ್ತೆ, ಸುಮ್ನೆ ನೀವು ಮನ್ಸೊಂದ್ ಮಾಡಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತೆ ನಾನ್ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕಾಲ್ ಮಾಡಿ, ಮೇಡಮ್ ಈ ತರ ಇರುತ್ತೆ ಒಂದಷ್ಟು ಪಾಯಿಂಟ್ಸ್ ಹಾಕೋಬಿಡಿ ನೀವು, ಈ ತರ ಧ್ಯಾನ ಮತ್ತೆ ಇದ್ರದ್ದು ಪಾಯಿಂಟ್ಸ್ ಎಲ್ಲ ಬರೋ ತರ ಹಾಕೊಂಡ್ಬಿಟ್ಟು ಮಾಡಿ ಮೇಡಮ್, ನಿಮ್ಗೆ ಆಗುತ್ತೆ ಅಂತ ಹೇಳಿದ್ರು. ನಿಜವಾಗ್ಲೂ ನಂಗೆ ಆಗುತ್ತೆ ಅಂತ ಇಲ್ಲೇ ಗೊತ್ತಾಗಿತ್ತು ಸರ್. ನನ್ಗೆ ಎಷ್ಟು ಸರಿ ಮಾಡಿದ್ನ ಗೊತ್ತಿಲ್ಲ, ಆಕ್ಚುಲಿ ನಂಗೆ ಆಕ್ಟಿಂಗ್ ಬರೋದಿಲ್ಲ, ಏನೋ ಒಂದ್ ಪ್ರಯತ್ನ ಅಂತೂ ನಾನ್ ಮಾಡಿದೀನಿ. ಈ ತರ ನಂಗೆ ಮಾಡೋಂಗ್ ಮಾಡಿದ್ದ ಅಶ್ವಿನಿ ಅವ್ರಿಗೆ ಧನ್ಯವಾದಗಳು, ಮತ್ತೆ ನಿಮ್ಗೆಲ್ಲರಿಗೂ ಧನ್ಯವಾದ, ರಂಗನಾಥ್ ಗುರುಗಳು ಕೂಡ ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮಾದೇವಿ ಮೇಡಮ್ ಮಾತಾಡಿ ಫಾಸ್ಟ್ ಆಗಿ. ನಮಸ್ತೆ ಸರ್. ನಮಸ್ತೆ ಸರ್. ಇದು ಸ್ಕಿಟ್ ಅಶ್ವಿನಿ ಮೇಡಮ್ ನನಗೆ ಫೋನ್ ಮಾಡಿ ಇದು ಯೂನಿಫಾರ್ಮ್ ಹಾಕೊಂಡ್ ಮಾಡ್ಬೇಕು ಅಂದ್ರೆ, ಅಯ್ಯೋ ಈಗ ಹೆಂಗಮ್ಮ ಯೂನಿಫಾರ್ಮ್ ಹಾಕೊಂಡ್ ಮಾಡೋದು, ಚಿಕ್ಕ ಮಕ್ಕಳ ತರ ಮಾತಾಡ್ಬೇಕಲ್ಲ, ಯಾವ ತರ ಮಾತಾಡೋದು ಅಂತಂದ್ರೆ, ಬರುತ್ತೆ ಮಾಡಿ ಮೇಡಮ್ ಅಂದ್ರು. ಅದಕ್ಕೆ ಧೈರ್ಯ ಮಾಡಿ ಮಾಡಿದೆ ಸರ್. ಹೆಂಗ್ ಮಾಡಿದಿನೋ ಗೊತ್ತಿಲ್ಲ, ಅಶ್ವಿನಿ ಮೇಡಮ್ ಹೇಳಿದಕ್ಕೆ ಮಾಡಿದೀನಿ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಅಶ್ವಿನಿ ಮೇಡಮ್ಗೆ. ಎಲ್ಲರಿಗೂ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಸೂಪರ್ ಆಗಿತ್ತು. ಎಲ್ಲರೂ ಕೂಡ ನಿಮ್ ಪಾತ್ರವನ್ನು ನಿಭಾಯಿಸಿದ್ರ, ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ವೆಂಕಟರಮಣ ಸರ್ ಮಾತಾಡಿದವರು ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಅವರೇ. ನನ್ಗೆ ಈ ಪಾತ್ರ ಎಲ್ಲ ಮಾಡಕ್ ಬರೋದಿಲ್ಲ, ನನಗೆ ಬೇಡ ಅಂತ ಹೇಳಿದೆ ಅಶ್ವಿನಿ ಮೇಡಮ್ ಅವ್ರಿಗೆ. ನೀವು ಸುಮ್ಮನೆ ಬಂದ್ ಎಂಟ್ರಿ ಆಗಿ ಬರೀ ನಿದ್ದೆ ಮಾಡೋ ತರ ಮಾಡಿ ಸಾಕು, ಆತರ ಮಾತಾಡಿ ಒಂದ್ ನಿದ್ದೆ ಮಾಡೋ ತರ ಒಂದ್ 2 ಮಾತಾಡಿ, ನಿಮ್ಗೆ ಯಾವ್ದು ಬರ್ತೋ ಒಂದ್ 2 ಮಾತು ಮಾತಾಡಿ, ಅಷ್ಟೇ ನಿಮ್ದು ಆಕ್ಟಿಂಗ್ ಅಂತ ಹೇಳಿದ್ರು. ಹಂಗಾದ್ರೆ ಬಂದ್ ನೋಡ್ಕೊಂಡು ಇರ್ತೀನಿ ಅಷ್ಟೇ, ನನ್ಗೆ ಯಾವ್ದು ಡೈಲಾಗ್ಸ್ ಏನು ಕೊಡ್ಬೇಡಿ ಅಂತ ಹೇಳಿದ್ದೆ. ಅದೇ ರೀತಿ ಕೊಟ್ರು. ಅದೇನ್ ಮಾಡಿದ್ಯೋ ಏನ್ ಮಾತಾಡಿದ್ಯೋ ನನಗಂತೂ 1-2 ಪದ ಮಾಡಿದ್ದೀನಿ ಅಷ್ಟು ಬಿಟ್ರೆ ನನ್ಗೆ ಆಕ್ಟಿಂಗ್ ಏನು ಬರ್ತಾ ಇಲ್ಲ. ಒಟ್ನಲ್ಲಿ ಎಳಿತಾ ಇದಾರೆ ಆಕ್ಟಿಂಗ್, ಬನ್ನಿ ಬನ್ನಿ ಅಂತ ಬಿಡ್ತಾ ಇಲ್ಲ. ಇನ್ ಮುಂದೆ ಪ್ರಯತ್ನ ಮಾಡೋಣ ಅಂತ ಇವಾಗ ಅನಿಸ್ತಾ ಇದೆ ನನಗೆ. ನೋಡೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಆ ಸಮಯಕ್ಕೆ ಪ್ರತಿಯೊಬ್ಬರ ಪಾತ್ರನೂ ಮುಖ್ಯವಾಗಿರುತ್ತೆ. ಎಲ್ಲರೂ ಚೆನ್ನಾಗಿ ಮಾಡಿದ್ರೆ ಥ್ಯಾಂಕ್ ಯು ಸರ್. ಯಶೋಧ ಮೇಡಮ್, ನೆಕ್ಸ್ಟ್ ಭಾರತಿ ಮೇಡಮ್. ನಮಸ್ತೆ ಗುರುಜಿ. ಅಂದ್ರೆ ನಾನು ಎಲ್ಲ ಸ್ಕಿಟ್ಟಿಂದ ಹೇಳೋದ್ಕಿಂತ ಮುಂಚೆ ನಾನು ಧ್ಯಾನಕ್ಕೆ ಕೂತ್ನಲ್ಲ ಗುರುಜಿ, ಧ್ಯಾನಕ್ಕೆ ಕೂತಾಗ ಫುಲ್ ಮೆಡಿಟೇಷನ್ ಡೀಪ್ ಆಯ್ತು. ಅದು ಎನರ್ಜಿ ಇನ್ನೂ ಇದೆ ಗುರುಜಿ ನನ್ಗೆ. ಆ ತಕ್ಷಣನೇ ಪತ್ರಿಜಿ ಗುರುಗಳು ಕಾಣಿಸ್ಕೊಂಡ್ರು. ನನಗೆ ಅದಂತೂ ಬಹಳ 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 ಖುಷಿ ಆಗ್ತಿದೆ ಗುರುಜಿ. ನನಗೆ ಬಹಳ ಖುಷಿ ಆಗ್ತಿದೆ ಅಂದ್ರೆ ಪತ್ರಿಜಿ ಅವ್ರು ಕಾಣಿಸ್ಕೊಂಡ್ರಲ್ಲ ಅದು ಗುರುಜಿ. ಸ್ಕಿಟ್ ಅಂದ್ರೆ 2 ನಿಮಿಷದಲ್ಲಿ ತಯಾರು ಮಾಡ್ಬಿಡ್ತಾರೆ ಗುರುಜಿ ಅಶ್ವಿನಿ ಮೇಡಮ್ ಅಂತ. 2 ನಿಮಿಷದಲ್ಲಿ ಅವ್ರಿಗೆ ಒಂದು ಬರ್ದ್ಬಿಟ್ಟು ಡೈಲಾಗಿಂಗ್ ಕೊಟ್ಬಿಟ್ರೆ ಮುಗೀತು. ಅಷ್ಟು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಗುರುಜಿ. ಅವ್ರಿಗಂತೂ ಫುಲ್ ಕೃತಜ್ಞತೆ ಸಲ್ಲಿಸ್ಲೇಬೇಕು ಗುರುಜಿ. ವೇದಿಕೆಯಲ್ಲಿ ಮಾತ್ರ ತುಂಬಾ ತುಂಬಾ ಖುಷಿ ಆಯ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ಈ ಅವಕಾಶಕ್ಕೆ ಈ ಧನ್ಯವಾದ. ಸಂದರ್ಭದಲ್ಲಿ ಗುರುಜಿ ಇವ್ರಿಗೆ ಸಿಕ್ಕಂತಹ ಪಾತ್ರ ನನಗೆ ಗೊತ್ತಿಲ್ಲ. ಅವ್ರ ಪಾತ್ರ ಏನು ಅಂದ್ರೆ, ಬುದ್ಧನ ಮಗನ ಮಗ ಪ್ರಬುದ್ಧ ದಶೋಯ, ಅಂದ್ರೆ ಯಶೋಧ ಉಲ್ಟಾ ಮಾಡಿದ್ದೀನಿ. ಅಂದ್ರೆ ಬುದ್ಧರ ಮಗನ ಯಶೋಧ ಅಂದ್ರೆ ಅವ್ರಿಗೆ ಪಾತ್ರಕ್ಕೆ ಸೂಟಬಲ್ ಆದಂತಹ, ಹಾಗಾಗಿ ಅವ್ರಿಗೆ ವೈಬ್ರೇಷನ್ ಇದೆ ಗುರುಜಿ. ಇನ್ನೂ ಹೋಗಿಲ್ಲ ಮೇಡಮ್, ನನಗೆ ವೈಬ್ರೇಷನ್ ತಲೆಯಲ್ಲಿ ಇನ್ನೂ ಹೋಗಿಲ್ಲ, ನನ್ಗಿನ್ನೂ ಹಂಗೆ ಇದೆ. ಯಾಕೆಂದ್ರೆ ನೀವು ಬುದ್ಧನ ಏನಂತಾರೆ ಸರಣಿಯಾಗಿ ಬಂದ್ರಲ್ಲ, ರಿಲೇಷನ್, ಹಾಗಾಗಿ ನಿಮಗೆ ಆ ವೈಬ್ರೇಷನ್ ಇದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಲಾಸ್ಟ್ ಭಾರತಿ ಮೇಡಮ್ ಮಾತಾಡಿ. ಸರ್, ಸಾರಿ ನಿಮ್ಮನ್ನೆಲ್ಲಾರನು ಏಕವಚನದಲ್ಲಿ ಮಾತಾಡ್ತಿದ್ದೀನಿ, ಅದಕ್ಕಾಗಿ ಫಸ್ಟ್ ಸಾರಿ ಹೇಳ್ತೀನಿ. ಏನು ಸಾರಿ ಬೇಡಮ್ಮ, ಅದೆಲ್ಲ ಅಂದ್ಮೇಲೆ ಸಾರಿ ಅದು ಮಾಡ್ಲೇಬೇಕಲ್ಲ. ಆ ರೀತಿಯಲ್ಲಿ ಮಾಡಿದ್ರೆ ನಟನಾಗೋದು. ರೈಟ್, ಮಾತಾಡಿ. ಸರ್, ಅಶ್ವಿನಿ ಮೇಡಮ್, ನಿಮ್ಗೆ ಭಾಷೆ ಅಂದ್ರೆ ಒಂದು ಹಳ್ಳಿ ಜನಾಂಗದಿಂದ ಬಂದಾಗ ಕನ್ನಡ ಸರಿಯಾಗಿ ಬರೋದಿಲ್ಲ. ಉಲ್ಟಾ ಅಂದ್ರೆ ಸಂಸ್ಕೃತಿಕ ಅನ್ನೋದನ್ನ ಉಲ್ಟಾ ಮಾತಾಡ್ಬೇಕು, ಶೈಲಜಾ ಅನ್ನೋದನ್ನ ಶೈಲಜಾ ಅಂತ ಹೇಳ್ಬೇಕು. ಅಂದ್ರೆ ಹಳ್ಳಿ ಪಾತ್ರದಲ್ಲಿ ಬರ್ಬೇಕು ಅಂದಾಗ ತುಂಬಾ ಅಂದ್ರೆ ಹೆಂಗ್ ಬರುತ್ತೋ ಹೇಗ್ ಬರುತ್ತೋ ಅಂತ ತುಂಬಾ ಎದುರಿದೆ ಸರ್. ಆದ್ರೆ ನಾವ್ ಮಾಡ್ತಿದ್ದಾಗ ನಿಮ್ಮ ಮುಖ ನೋಡಿ, ನೀವ್ ನಗ್ತಾ ಇದ್ದಿದ್ ನೋಡಿ, ನಾವ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಅನ್ಕೊಂತ ಹೇಳ್ತಿದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಖಗಳಲ್ಲಿ ಎಲ್ಲರಲ್ಲೂ
ನಗು ಬಂತಲ್ಲ, ನಾವ್ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ತಿಳ್ಕೊಳ್ತಿದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವೇ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ನಮ್ಮ ಪಾತ್ರಧಾರಿಗಳು ಯಾರಾದ್ರೂ ಉಳಿದ್ರೆ ಮಾತಾಡಿ. ಬಾರಿ ಮಾತಾಡ್ತಿದ್ದಿ, ಮಾತಾಡಿ ಈಗ ಅನ್ನೋದನ್ನ ಅತ್ತೀನಿ ಮಾತಾಡಿ. ನೀನು ಬಾರಿ ಮಾತಾಡ್ತಿದ್ದಿ. ನಮಸ್ತೆ ಗುರುಜಿ. ನನ್ ಕಂಡ್ರೆ ಆಗಲ್ಲ ಈ ಸಣ್ಣ ಗೌಡುಗೆ. ಈ ಗೌಡನಿಗೆ ನನ್ ಕಂಡ್ರೆ ಅದೇನೋ ಗೊತ್ತಿಲ್ಲ ನೋಡ್, ನನ್ ಕರ್ದೇ ಇಲ್ಲ ಹೆಸರು. ಹೋಗ, ನೀನೇನು ಕರೆಯೋದು, ನಾನೇ ಮಾತಾಡ್ತೀನಿ. ಅವನ್ ಜೊತೆ ಟೂ ಬಿಡೋಣ ಬಿಡಮ್ಮ. ಮಾತಾಡಿ ಶೈಲಜಾ ಮೇಡಮ್, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ನನಗೂ ಆಕ್ಚುಲಿ ಆಕ್ಟಿಂಗ್ ಎಷ್ಟು ಬೇಕಷ್ಟು ಸ್ಪೀಚ್ ಕೊಡು ಅಂದ್ರೆ ಕೊಡ್ತೀನಿ, ಮಾತಾಡ್ತೀನಿ. ಬಟ್ ಆಕ್ಟಿಂಗ್ ಅಲ್ಲಿ ಯಾವತ್ತೂ ನಾ ಇದು ಮಾಡಿರ್ಲಿಲ್ಲ. ಬಟ್ ಇವತ್ತು ಅಶ್ವಿನಿ ಮೇಡಮ್ ಮಧ್ಯಾಹ್ನ ಫೋನ್ ಮಾಡಿ ಹೇಳಿದ ತಕ್ಷಣ 2 ಜಡೆ ಹಾಕೋಬೇಕು ಮೇಡಮ್ ಅಂದ್ರು. ಅಯ್ಯೋ, ಎಲ್ಲ ಆಯ್ತು, ನನ್ನ ಸ್ಕೂಲ್ ಲೈಫ್ ಎಲ್ಲ ನೆನಪು ಬಂದ್ಬಿಡ್ತು ನಿಜವಾಗ್ಲೂ ಇವತ್ತು. ಆತರ ನನ್ ಮಗಳು, ಅಮ್ಮ ನೀನೇ ಸ್ಕೂಲ್ಗೆ ಹೋಗ್ತೀಯ ನಾಳೆಯಿಂದ ಅಂತ ಕೇಳಿದ್ರು ತಕ್ಷಣ ಬಂತು. ಒಂಥರ ಖುಷಿ ಅನಿಸ್ತು ಗುರುಜಿ. ಇದು ಒಂಥರ ಅಂದ್ರೆ ಇನ್ವಾಲ್ವ್ಮೆಂಟ್ ಇಂಪಾರ್ಟೆಂಟ್ ಇದರಲ್ಲಿ. ಅಶ್ವಿನಿ ಮೇಡಮ್ ನಮ್ಗೆಲ್ಲರಿಗೂ ಆತರ ಒಂದು ಇದು ತೋರಿಸ್ತಾ ಇದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತುಂಬಾ ಕಲೆ ಚೆನ್ನಾಗಿದೆ ಅವರಲ್ಲಿ. ಯಾವ್ದೇ ಒಂದು ಸ್ಕಿಟ್ ಬಂದ್ರೆ ಯಾವ ತರ ಅದಕ್ಕೊಂದು ಟೈಟಲ್ ಇಡಬೇಕು, ಯಾವ ತರ ಎಲ್ಲರನ್ನೂ ಅದಕ್ಕೆ ಯಾರ್ಯಾರು ಯಾವ್ದಕ್ಕೆ ಸೂಟ್ ಆಗ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಭಾಯಿಸ್ತಾ ಇದ್ದಾರೆ. ಮಹಾವತಾರ್ ಫೌಂಡೇಶನ್ಗೆ ತುಂಬಾನೇ ಕೃತಜ್ಞತೆಗಳು. ಯಾಕಂದ್ರೆ ಎಲ್ಲಾ ಟೈಪ್ ನೀವು ನಮಗೆ ಇಲ್ಲಿ ಪ್ರತಿಭೆ ತೋರ್ಸಕ್ ಇದು ಕೊಡ್ತಾ ಇದ್ದೀರಾ ಗುರುಜಿ. ಜ್ಞಾನನೂ ಸಿಗ್ತಾ ಇದೆ, ನಾವು ಇದನ್ನ ತೋರಿಸಬಹುದು ಅನ್ನೋದಕ್ಕೂ ಒಂದು ಇದಾಗ್ತಾ ಇದೆ. ತುಂಬಾ ಧನ್ಯವಾದಗಳು ಗುರುಜಿ. ನನಗಂತೂ ಖುಷಿ ಆಯ್ತು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅಶ್ವಿನಿ. ಥ್ಯಾಂಕ್ ಯು ಮೇಡಮ್. ನಾ ಅವಳ ಹೆಸರು ಕರೆಯೋದಿಲ್ಲ, ಏನ್ರ ಮಾಡ್ಕೇಳಿ. ಕರಿಬೇಡಿ ಸರ್. ಹೋಗೋ, ನಂದೇ ಇದು ವೇದಿಕೆ. ನಮ್ ಗುರುಜಿ ನನ್ಗೆ ಹಕ್ಕು ಕೊಟ್ಟಿದ್ದಾರೆ, ನಾನೇ ಮಾತಾಡ್ತೀನಿ. ಹೋಗೋ ಗುರುಜಿ. ನಾನು ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಎಲ್ಲಾ ಪಾತ್ರಧಾರಿಗಳಿಗೂ ತುಂಬಾ ಧನ್ಯವಾದಗಳು. ಹೇಳಿದ ತಕ್ಷಣ ತಯಾರಾಗಿ ಭಾರತಾಂಬೆ ಪಾತ್ರ ಎಷ್ಟೋ ಅದ್ಭುತವಾಗಿ ಮಾಡಿದ್ರು ನಮ್ಮ ಗೌರಿ ಮೇಡಮ್. ಎಲ್ಲಾ ಪಾತ್ರಗಳನ್ನು ಎಲ್ಲಾ ಪಾತ್ರಧಾರಿಗಳು ತುಂಬಾ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ನಮ್ಮ ಅಶ್ವಿನಿ ಮೇಡಮ್, ನೀವು ನೋಡಿ ವೈಟ್ ಸೀರೆ ರೆಡಿ ಮಾಡಿ ಹಾಕೊಂಡೆ ನಾನು ಹುಡುಕಿ. ಮತ್ತೆ ನಂಗೆ ಈವ್ನಿಂಗ್ ಸೀರೆ ಉಡೋದಂದ್ರೆ ಭಾರಿ ಲೇಸಿನೆಸ್. ಎಲ್ಲ ಹಾಕ್ಲೇಬೇಕಂತ ಹಾಕೊಂಡಿದೀನಿ. ಮತ್ತೆ ಕಿರೀಟ ರೆಡಿ ಮಾಡಿ ಇಟ್ಟಿದೆ ನೋಡಿ, ಮತ್ಬಿಟ್ಟು ಬಂದ್ಬಿಟ್ಟೆ ಕೆಳಗಡೆ, ಹಾಕೊಳ್ಳಿಲ್ಲ. ಬಟ್ ಈಗ ನೀವ್ ಅಷ್ಟು ಹೇಳಿದಿಕ್ಕೆ ನಾವ್ ಇಷ್ಟು ರೆಡಿ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹೋಗ್ಲಿ, ಭಾರತಾಂಬೆ ಕಿರೀಟ ಮರ್ತೋದ್ರು ಪರವಾಗಿಲ್ಲ, ಇಲ್ಲಿಗೆ ಬಂದ್ರಲ್ಲ ಅಷ್ಟ್ ಸಾಕ್ಬಿಡಿ. ಹಾಗೆ ನಮ್ಮ ಗುರುಗಳ ಮುಖದಲ್ಲಿ ನಗು ನೋಡ್ತೀವಲ್ಲ, ಅದು ಎಲ್ಲದಕ್ಕಿಂತಲೂ ಚಿನ್ನ, ಪುಟಕಿಟ್ಟ ಚಿನ್ನ ಅಂತ ಹೇಳ್ತಾರ, ಆ ರೀತಿಯದ್ದಾಗಿದೆ. ನನಗೆ ಅದು ತುಂಬಾ ಖುಷಿ ಕೊಡುತ್ತೆ ಗುರುಜಿ. ನಿಮ್ಮ ನಗು ಸದಾಕಾಲ ಇದೇ ರೀತಿ ಇರ್ಬೇಕು. ಓಕೆ ಓಕೆ ಗೌಡ್ರೆ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಚಿಕ್ಕ ಮಕ್ಕಳಾಗಿದ್ದಾರೆ ಎಲ್ಲರೂ ಅಲ್ವಾ. ಆ ರೀತಿಯಲ್ಲಿ ಅದು ನೋಡೋದೇ ಒಂಥರ ಖುಷಿ. ಸೊ ಸನ್ನೇಗೌಡ್ರು ಅವರು ಅದೇ ಅವ್ರು ಮಾತಾಡೋ ಶೈಲಿಯಲ್ಲಿ ಆಟೋಮೆಟಿಕ್ ನಗು ಬಂದೇ ಬರ್ತದೆ. ಹೌದು ಗುರುಜಿ, ವಾಯ್ಸ್ ಆಗಿದೆ ಅವ್ರಿಗೆ. ಗುರುಜಿ, ನೀವ್ ಮಾತಾಡ್ಬೇಡ ನೋಡು, ಹೊಡೆದ್ ಬಿಡ್ತಾನ. ನಂದ ಮೇಡಮ್ ಮಾತಾಡ್ರಿ ನೀವು. ಮಿಸ್ ಮಾತಾಡಕ್ ಬರಲ್ಲ, ಏನಿಲ್ಲ, ಬರೀ ವಾಯ್ಸ್ ಜೋರಾಗಿ ಇಟ್ಕೊಂಡು ಹವಾ ಮಾಡ್ತಾನೆ ಈ ಗೌಡ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ತುಂಬಾ ಅದ್ಭುತವಾಗಿತ್ತು. ನಾನು ಎಂಡ್ ವರೆಗೆ ನಕ್ಕಿದ್ದೇನೆ ಅದು ನೋಡಿ. ನನ್ಗಿನ್ನೂ ಇವ್ರು ಸಣ್ಣಗೌಡ್ರದ್ದು ನೋಡಿದ್ರಂತೂ ನಗು ತಡ್ಕೊಳಕ್ ಆಗ್ಲಿಲ್ಲ. ಅಷ್ಟೊಂದು ಆಕ್ಟಿಂಗ್ ತುಂಬಾ ಆಳವಾಗಿ ಮಾಡಿದ್ದಾರೆ ಎಲ್ಲರೂ. ಅಭಿನಯವನ್ನ ತಾವು ಅಳವಡಿಸ್ಕೊಂಡು ಮಾಡಿದ್ದಾಯ್ತು. ಆಮೇಲೆ ಅಶ್ವಿನಿಯವರು ಅದೇ ಸ್ವಲ್ಪ ಟೈಮ್ ನಲ್ಲಿ ಎಷ್ಟೊಂದು ಅವ್ರಿಗೆ ಆಲೋಚನೆಗಳು ಬರ್ತಾವ. ಮತ್ತೆ ಯಾವ ರೀತಿ ಪಾತ್ರಗಳ ಹೆಸರುಗಳನ್ನ ನೋಡಿದ್ರ ಅದನ್ನೇ ಉಲ್ಟಾ ಮಾಡಿ ಅದನ್ನ ಯಾವ ರೀತಿ ಕೊಟ್ಟಿದ್ದಾರೆ, ಮತ್ತೆ ಅವ್ರವ್ರ ತಕ್ಕಂಗ ಪಾಠ ಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲರೂ ಅಭಿನಯ ತುಂಬಾ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಎಲ್ಲರಿಗೂ. ಇದನ್ನ ಒಂದ್ ವಾರನೂ ಮರೆಯಕ್ ಆಗುದಿಲ್ಲ ನಮ್ಗೆ. ಅದು ನಮ್ದೇ ಮತ್ತೆ ನಮ್ ಸ್ಕೂಲಿಂದ ಎಲ್ಲ ನೆನಪಾಯ್ತು. ಸ್ಕೂಲ್ನಾಗ ಇದ್ದಾಗ ನಾವು ಅವತ್ತು ಆಗಸ್ಟ್ 15ಕ್ಕೆ ಹೋದಾಗ ಯಾವ ರೀತಿ ಮಾಡ್ತಿದ್ದೆ ಅನ್ನೋದನ್ನ ನಮ್ದು ಆ ನೆನಪನ್ನ ಅವ್ರು ಮಾಡಿಕೊಟ್ರ ಅಂತ ಹೇಳ್ತೀನಿ. ತುಂಬಾ ಅದ್ಭುತ. ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಶಿವರತ್ನ ಮೇಡಮ್ ಮಾತಾಡಿ. ಸಂದೀಪ್ ಮತ್ತೆ ಸ್ವಾಮಿ, ನಾನು ಈ ಗೌಡನ್ನ ತಗೋಬಾರ್ದಾಯ್ತು ನೋಡಿ. ಲಾಸ್ಟ್ ಬಂದ್ಬಿಟ್ಟು ಸಹಭಾಷಿಗಿರಿ ಪಡ್ಕೊಂತಾನೆ ಅವನು. ನಾನ್ ನಿಮ್ಮನ್ ಕರಿಬೇಕಾಯ್ತು. ನಮಸ್ತೆ ಸರ್. ಇವತ್ತು ಬರೀ ಧ್ಯಾನ ಹೇಳ್ಕೊಡ್ತಾ ಇದ್ರಿ, ಬರೀ ಜ್ಞಾನ ಹಂಚ್ತಾ ಇದ್ರಿ. ಇವತ್ತು ಸ್ಟಾರ್ಟಿಂಗ್ ಇಂದನು ಫುಲ್ಲು ನಗ್ಸಿದೀರಾ. ತುಂಬಾ ಖುಷಿ ಆಗುತ್ತೆ. ಎಷ್ಟು ನಕ್ಕಿದ್ದೀನಿ ಅಂದ್ರೆ ನಮ್ಮಲ್ಲಿ ಏನ್ ಹಿಂಗ್ ನಗ್ತಿದ್ಯಾ ಅಂತ ಬಂದ್ ರೂಮಲ್ಲಿ ನೋಡ್ತಿದ್ದಾರೆ. ಅಷ್ಟು ಜೋರಾಗಿ ನಗ್ಸಿದೀರಾ. ಇದು ಒಂದು ತುಂಬಾ ಖುಷಿ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್.
ಥ್ಯಾಂಕ್ ಯು ನಾ ಕರ್ದರ್ ಮಾತಾಡಿದ್ರು, ಅವ್ಳು ಕರ್ದರ್ ಮಾತಾಡ್ಲಿಲ್ಲ. ಏ ಗೌಡ ಮಾತಾಡಿ ಸಂದೀಪ್ ಸರ್. ಮೇಡಮ್ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ರಂಗನಾಥ್ ಗುರುಜಿ. ಎಲ್ಲರೂ ಚೆನ್ನಾಗಿ ಮಾಡಿದ್ರಿ, ಸೂಪರ್ ಕ್ಲಾಸ್. ಸ್ಕೂಲ್ ಡೇಸ್ ಕರ್ಕೊಂಡು ಹೋದ್ರಿ ನಮ್ಮನ್ನೆಲ್ಲ. ನಾವು ಇವೆಲ್ಲ ಮಾಡಿದೀವಿ ಸ್ಕೂಲಲ್ಲಿ. ತುಂಬಾ ಇಷ್ಟ ಆಯ್ತು ಮೇಡಮ್. ಒಳ್ಳೆ ಟ್ಯಾಲೆಂಟ್ ಇದೆ ಮೇಡಮ್ ಅಶ್ವಿನಿ ಮೇಡಮ್ ನಿಮ್ಗೆ. ಪ್ರೂಫ್ ಮಾಡ್ಕೊಳ್ಳಿ ಎಲ್ಲ. ನಮ್ಮನ್ನ ಯೂಟ್ಯೂಬ್ ಅಲ್ಲಿ ಎಲ್ಲ ಬಿಡ್ತಾ ಇರ್ರಿ ವಿಡಿಯೋಗಳನ್ನ. ಒಳ್ಳೆ ಟ್ಯಾಲೆಂಟ್ ಇದೆ, ಎಂಕರೇಜ್ ಮಾಡೋಣ. ಸರ್ ನೀವು ಬರ್ಬೇಕು ಸರ್, ನೀವು ಮುಂದೆ ಬರ್ಬೇಕು. ಥ್ಯಾಂಕ್ ಯು ಮೇಡಮ್. ಓಕೆ, ಬರೋಣ. ಅವ್ರಿಗೊಂದು ಪಾತ್ರ ಕೊಡಿ, ಬರ್ತಾರೆ ಖಂಡಿತ. ಎಸ್ ಸರ್, ನಿಮ್ ಫ್ರೆಂಡ್ ಮಾತಾಡ್ಲಿ. ಸ್ವಾಮಿ ಸರ್, ನಿಮ್ ಫ್ರೆಂಡ್ ಅವ್ರು ಮಾತಾಡಿ. ಹೇಳ್ತಾನೆ ಇಲ್ಲ ಗುರುಗಳೇ. ಅವ್ರು ಹೇಳಿದ್ರೆ ನಾವು ಬರ್ತೀವಲ್ಲ. ಸ್ವಾಮಿ ಸರ್ದು ಸರಣಿ ಬೆಳಿಗ್ಗೆ ಆಯ್ತು, ನಂತರ ಸರಣಿ ನಿಮ್ದೇನೆ. ಆಯ್ತು ಮೇಡಮ್. ಓಕೆ, ಎಸ್ ಮಾತಾಡಿ ಸರ್. ಸ್ವಾಮಿ ಸರ್, ಎಲ್ಲರೂ ಚೆನ್ನಾಗಿ ಎಲ್ಲ ಶಾಲಾ ಮಕ್ಕಳಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು. ನಾನ್ ಸುಮ್ಮನೆ ನಗ್ತಾ ಇದ್ದೆ, ನಮ್ಮ ಮನೆಯವರು ಟಿವಿ ನೋಡ್ತಾರೆ, ನಾನು ನಗ್ತಾ ಇದ್ದೀನಿ. ಏನ್ ಸುಮ್ನೆ ನಗ್ತಾ ಇದ್ದೆ, ಏನು ಏನ್ ನೋಡ್ಕೊಂಡು ನಗ್ತಾ ಇದ್ದೆ ಅಂತವ್ರಿ. ತುಂಬಾ ಹಾಸ್ಯಭರಿತವಾಗಿತ್ತು. ಸಣ್ಣಗೌಡ್ರು ಸರ್ದಂತೂ ನಕ್ಕು ಅದೇನೋ ಅಂತಾರಲ್ಲ ಹಂಗಾಯ್ತು. ನಮ್ಮ ಉಮಾದೇವಿ ಮೇಡಮ್ ಅಂತೂ ಚೆನ್ನಾಗೇ ಮಾಡಿದ್ರು. ಅವ್ರು ನನ್ನ ದುಮ್ಮಿ ಅಂತಾರೆ ಅಂದ್ರೆ ಅದೇ ಸಖತ್ತಾಗಿ ನಕ್ಬಿಟ್ಟೆ ಅವಾಗ. ಮೇಡಮ್ ಎಲ್ಲ ಚೆನ್ನಾಗಿ ಮಾಡಿದ್ರೆ. ಐಶ್ವರ್ಯ ಮೇಡಮ್ ಬೆಳಗ್ಗೆ ಕರೆದ್ರು, ಬಟ್ ನಾನೆಲ್ಲ ಹೋಗೋ ಪ್ಲಾನ್ ಇತ್ತು, ಹಂಗಾಗಿ ಬರ್ಲಿಲ್ಲ. ಸೂಪರ್ ಮೇಡಮ್, ಒಳ್ಳೆ ಟ್ಯಾಲೆಂಟ್ ಇದೆ. ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಗುರುಗಳೇ. ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದು ಗುರುಗಳಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಎಸ್ ಥ್ಯಾಂಕ್ ಯು ಸರ್. ನಾಗರತ್ನ ಮೇಡಮ್ ಮಾತಾಡಿ. ಪಂಡಿತ್ರಿದ್ರೆ ದಯವಿಟ್ಟು ಬನ್ನಿ. ಪಂಡಿತ್ರಿ ಮಂಗಳ ಹಾಡುವಂತ್ರಿ. ನಾಗರತ್ನ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಅಶ್ವಿನಿ ಮೇಡಮ್ಗೆ, ಗುರುಜಿಗೆ, ಎಲ್ಲ ಪಾತ್ರಧಾರಿಗಳಿಗೂ ನಮ್ಮ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಪಾತ್ರ ವಹಿಸಿದ್ದೀರಾ. ಜೊತೆಗೆ ನಮ್ಮ ನಗುವಿನ ಒಂದು ಟಾನಿಕ್, ಧ್ಯಾನ ಜ್ಞಾನ ಜೊತೆಗೆ ಒಂದು ಟಾನಿಕ್, ನಗುವಿನ ಟಾನಿಕ್ ಕೊಟ್ಟಿದ್ದೀರಾ. ಇವತ್ತು ತನಕ ತುಂಬಾ ಚೆನ್ನಾಗಿತ್ತು. ತುಂಬಾ ನಕ್ಕು ನಮಗೆ ಒಂಥರ ಫುಲ್ ಎನರ್ಜಿ ಆಗ್ಬಿಟ್ಟಿದೀವಿ ಇವತ್ತು. ತುಂಬಾ ಚೆನ್ನಾಗಿತ್ತು. ಅಶ್ವಿನಿ ಮೇಡಮ್ಗೆ ಎಷ್ಟು ಹೃದಯಪೂರ್ವಕವಾಗಿ ಧನ್ಯವಾದ. ಯಾವ ಫೀಲ್ಡ್ ಅಲ್ಲೂ ಜೈ ಅನ್ನಿಸ್ಕೊಂಡ್ಬಿಡ್ತಾರೆ. ಯಾವ ಫೀಲ್ಡ್ ಅಲ್ಲೂ ಅವ್ರು ಜೈ. ನಾವು ಜೊತೆಗೆ ಇನ್ನ ಟ್ರಕ್ ಹೋಗಿ ಬಂದು ಸಾಕಾಗಿತ್ತು. ಒಂದ್ ಸ್ವಲ್ಪ ಮಧ್ಯಾಹ್ನ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಿಲ್ಲ, ಸಾರಿ. ನಾಳೆಯಿಂದ ನಾವು ಕಂಪಲ್ಸರಿ ಅಟೆಂಡ್ ಮಾಡ್ಕೋತೀವಿ. ಧನ್ಯವಾದಗಳು. ನಾಗಲಲಿತಾ ಮೇಡಮ್ ಕೂಡ ಇದ್ದಾರೆ, ಕೊಡ್ತಾ ಇದ್ದೀನಿ, ಅವರು ಒಂಚೂರು ಮಾತಾಡ್ತಾರೆ. ನಮಸ್ತೆ ಅಶ್ವಿನಿ ಮೇಡಮ್, ಇವತ್ತೆ ಸಣ್ಣೇಗೌಡರಿಗೆ ಎಲ್ಲರಿಗೂ ನಮಸ್ತೆ. ತುಂಬಾ ಅದ್ಭುತವಾಗಿ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ರು. ಅಶ್ವಿನಿ ಮೇಡಮ್ ಅಂತೂ ತುಂಬಾ ಅವ್ರಿಗೆ ಹೇಳಾಗೆ ಇಲ್ಲ, ಮಾಡ್ತಾನೆ ಇರ್ತಾರೆ ತುಂಬಾ ಅದ್ಭುತವಾಗಿ. ಚೆನ್ನಾಗಿತ್ತು ಮೇಡಮ್. ಅಶ್ವಿನಿ ಮೇಡಮ್ ಥ್ಯಾಂಕ್ ಯು. ಸಣ್ಣೇಗೌಡ್ರಿಗೂ ತುಂಬಾ ತಮಾಷೆಯಾಗಿ ಮೇನ್ ಹೇಳ್ಬೇಕು ಶೈಲಜಾ ಸಣ್ಣಗೌಡ್ರದ್ದು ಹೊಗಳುತ್ತಾ ಇದ್ರು. ನೆಟ್ವರ್ಕ್ ಕಟ್ ಆಗೋಯ್ತು, ಖುಷಿ ಆಗೋಯ್ತು ನನಗೆ. ಹೌದಾ, ಸರಿ. ನಿಮ್ನೆ ಹೋಗ್ತೀವಿ. ತುಂಬಾ ಚೆನ್ನಾಗಿದೆ. ಪಂಡಿತ್ರೆ ಬನ್ನಿ. ಅವಳು ನನಗೆ ದೃಷ್ಟಿ ಬಿಟ್ಟಿದ್ದಾಳೆ, ನನಗೇನಾದ್ರೂ ನಿಂಬೆಹಣ್ಣು ಮಾಡಿಸ್ಕೊಳ್ಳಿ. ಪಂಡಿತ್ರೆ ಬನ್ನಿ. ನೋಡಿ ಹೇಳ್ತೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಎಲ್ಲ ಕೃಷ್ಣ ಪರಮಾತ್ಮ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ, ಮಹಾವತಾರ ಫೌಂಡೇಶನ್ಗೆ ಬಂದ್ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದಿರಾ. ಎಲ್ಲ ಪುಟ್ಟ ಮುದ್ದು ಮಕ್ಕಳುಗಳು ತುಂಬಾ ಚೆನ್ನಾಗಿ ಮಾಡಿದಿರಾ. ತುಂಬಾ ಖುಷಿ ಆಯ್ತು. ಇವತ್ತು ಪುಟ್ಟ ಮಕ್ಕಳಾಗಿದ್ದಿರಲ್ಲ, ನೀವು ಮುಂದಕ್ಕೆ ಬೆಳೆದು ದೊಡ್ಡ ಮಹಾನ್ ಪಂಡಿತರಾಗ್ತೀರಾ. ನಾ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೇದಾಗ್ತದೆ. ಮಹಾನ್ ಜ್ಞಾನಿಗಳಾಗ್ತಾರೆ ಎಲ್ಲರೂ. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿತ್ತು. ಎಲ್ಲ ಪ್ರತಿಯೊಬ್ಬರುವೆ ಪುಟ್ಟ ಮಕ್ಕಳೆಲ್ವೇ ಪುಟ್ಟ ಚಿನ್ನದಂಗೆ ಮಾಡಿದೀರಾ. ತುಂಬಾ ಚೆನ್ನಾಗಿದೆ ಮಕ್ಕಳೇ, ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಇದಕ್ಕೆಲ್ಲ ನಿಮ್ಗೆ ವೇದಿಕೆ ಕೊಟ್ಟಿದಾರಲ್ಲ, ಯಾರು ಗೊತ್ತೇಳಿ? ನಮ್ಮ ಮಹಾವತಾರದ ಫೌಂಡೇಶನ್ ರಂಗನಾಥ್ ಗುರುಜಿ ಮಹಾನ್ ಭಾವ. ಆ ಮಹಾನ್ ಭಾವನ್ಗೆ 100 ಕಾಲ ಚೆನ್ನಾಗಿರ್ತಾರೆ. ಚೆನ್ನಾಗಿದ್ದೇ ಇರ್ತಾರೆ. 1000 ವರ್ಷ ಚೆನ್ನಾಗಿರ್ತಾರೆ. ಚಿರಂಜೀವಿ ಅವರು, ಚಿರಂಜೀವಿ. ಧನ್ಯವಾಸ್ಮಿ. ಒಳ್ಳೇದಾಯ್ತಪ್ಪ, ಎಲ್ಲ ಚೆನ್ನಾಗಿ ಮಾಡ್ತೀರಾ. ಪಂಡಿತ್ರೆ ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ರಘು ಅವ್ರೆ ನೋಡಿ ಹೊಸಬ್ರು ಯಾರಾದ್ರೂ ಮಾತಾಡಿದ್ರೆ ಅವ್ರನ್ನ ಇನ್ವೈಟ್ ಮಾಡಿ, ಇಲ್ಲಾಂದ್ರೆ ರಘು ಮಾತಾಡಿ ರೇವತಿ ಮೇಡಮ್ ಅವರಿಗೆ ಲಾಸ್ಟಿಗೆ ಹ್ಯಾಂಡ್ ಓವರ್ ಮಾಡಿ. ಸರ್, ಒಂದು ಇವರು ಜಯಲಕ್ಷ್ಮಿ ಮೇಡಮ್ ಅವರು ಅವ್ರದ ಇದನ್ನ ಶೇರ್ ಮಾಡ್ಕೊಂಡಿದ್ದಾರೆ, ಅದನ್ನ ಓದ್ಲಾ ಸರ್ ನಾನು ಒಂದ್ಸತಿ? ಎಸ್ ಹೇಳಿ.
ಎಲ್ಲ ಆತ್ಮಬಂಧುಗಳಿಗೂ ನನ್ನ ಅನಂತಾನಂತ ನಮನಗಳು. ನಾನು ಸ್ವಭಾವತಃ ಮಾತು ಕಡಿಮೆ, ಹಾಗಾಗಿ ನಾನು ಇದೇ ಮೊದಲು ನನ್ನ ಅನಿಸಿಕೆ ಹಂಚಿಕೊಳ್ಳುತ್ತಿರುವುದು. ಪ್ರಪ್ರಥಮವಾಗಿ ಈ ಮಹಾವತಾರ್ ಫೌಂಡೇಶನ್ ಸಾಂಗತ್ಯಕ್ಕೆ ಕರೆತಂದಂತಹ ಶ್ರೀಮತಿ ರೇವತಿ ಮೇಡಮ್ ರವರಿಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ರೇವತಿ ಮೇಡಮ್ ರವರು 25 ವರ್ಷಗಳಿಂದ ಇಲಾಖೆಯಲ್ಲಿ ಮೇಲಧಿಕಾರಿಯಾಗಿ ಹಾಗೂ ವೈಯಕ್ತಿಕವಾಗಿ ಹಿರಿಯ ಸಹೋದರಿಯಂತೆ ಒಡನಾಟವಿತ್ತು. ಅವರ ಮೂಲಕ 6 ತಿಂಗಳ ಹಿಂದೆ ನಡೆದ ಸಿದ್ದರ ಬೆಟ್ಟ ಕಾರ್ಯಕ್ರಮದಿಂದ ಮೊದಲಗೊಂಡ ನನ್ನ ಪ್ರಯಾಣದಿಂದ ನನ್ನ ನಿವೃತ್ತ ಸರಳ ಜೀವನ ಇನ್ನೂ ಹೆಚ್ಚು ಪ್ರಶಾಂತವಾಗಿ ಸುಂದರವಾಗಿದೆ. ಇಲ್ಲಿ ಪ್ರತಿದಿನವೂ ಎಲ್ಲಾ ತರಹದ ತುಂಬಾ ಅತ್ಯದ್ಭುತ ಸಂದೇಶಗಳು, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ, ಮನೆಮದ್ದು, ಮುದ್ರಾ ಚಿಕಿತ್ಸೆಗಳ ಮೃಷ್ಟಾನ್ನ ಭೋಜನ ಉಣಬಡಿಸುತ್ತಿದ್ದಾರೆ. ಇದಕ್ಕಾಗಿ ಪತ್ರಿಜಿ ಗುರುಗಳಿಗೂ ಮಹಾವತಾರ್ ಫೌಂಡೇಶನ್ ಸಂಸ್ಥಾಪಕರಾದ ಮಾಸ್ಟರ್ ರಂಗನಾಥ್ ರವರಿಗೂ ಹಾಗೂ ಎಲ್ಲಾ ಮಾಸ್ಟರ್ಗಳಿಗೂ ಧನ್ಯವಾದಗಳು. ಅಂತೆಯೇ ಈ ದಿನ ಮಧ್ಯಾಹ್ನ ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಬಗ್ಗೆ ಸರಳವಾಗಿ ಎಲ್ಲರ ಮನಮುಟ್ಟುವಂತೆ ಸಂದೇಶ ನೀಡಿದ ಶ್ರೀಯುತ ವಿಜಯ್ ಕುಮಾರ್ ಸರ್ಗೆ ತುಂಬಾ ಧನ್ಯವಾದಗಳು. ಇನ್ನು ಜುಲೈ 1ರಿಂದ ಆಗಸ್ಟ್ 16ರವರೆಗೆ ಈ 41 ದಿನಗಳ ಒಂದು ಮಂಡಲ ಕಾರ್ಯಕ್ರಮ ರೇವತಿ ಮೇಡಮ್ ರವರ ನೇತೃತ್ವದಲ್ಲಿ ಸಮಗ್ರ ಸ್ವಾಸ್ಥ್ಯಕ್ಕಾಗಿ ಧ್ಯಾನ ನಂತರ ಜ್ಞಾನದ ತರಗತಿಗಳನ್ನು ವಿಶೇಷವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ರೇವತಿ ಮೇಡಮ್ ಬಹಳ ಚೆನ್ನಾಗಿ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಜಯಲಕ್ಷ್ಮಿ ಮೇಡಮ್ ಅವ್ರ ಕಡೆಯಿಂದ ಬಂದಿರೋ ಮೆಸೇಜ್ ಮೇಡಮ್ ಇದು. ಥ್ಯಾಂಕ್ ಯು ವೆರಿ ಮಚ್ ಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು. ಎಸ್, ಇಂಗ್ಲಿಷ್ ನಲ್ಲಿ ಒಂದಿದೆ ನೋಡಿ, ಯಾವ್ದದು? ಒಂದ್ ನಿಮಿಷ ಸರ್. ವಿಜಯ್ ಕುಮಾರ್ ಸರ್, salute to the well-talented producer, director Ashwini madam for this short film. Thanks to Revati ma'am for the successful completion of 41 days meditation program. Thank you. This is from Vijay Kumar sir. ಎಸ್, ಮೆಸೇಜ್ ಮುಖಾಂತರ ಅಭಿನಂದನೆ ಸಲ್ಲಿಸಿದ ತಮ್ಮೆಲ್ಲರೂ ಕೂಡ ವಂದನೆಗಳು. ಎಸ್ ಮಾಸ್ಟರ್ಸ್, ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಹೀಗೆ ಇರಲಿ. ಮುಂದಿನ ಸೆಷನ್ ಇನ್ನು ಅತ್ಯದ್ಭುತವಾಗಿ ಮೂಡಲಿದೆ. ಎಸ್, ತಾವೆಲ್ಲರೂ ಭಾಗವಹಿಸಿ ಅಂತ ಹೇಳ್ತಾ, ಎಸ್ ರೇವತಿ ಮೇಡಮ್, ಇದೆಲ್ಲ ಪ್ರಭಾವಿ ನಿರ್ವಹಿಸತಕ್ಕಂತ ನಮ್ಮ ರೇವತಿ ಮೇಡಮ್ಗೆ ಓವರ್ ಟು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ. ಬಹುಶಃ ಹೆಚ್ಚಿನ ಜನ ಅನುಭವನ ಹಂಚ್ಕೊಳ್ಳಿಂದ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಈ ವೇದಿಕೆಯಲ್ಲಿ ತುಂಬಾ ಹೊಸ ಮಾಸ್ಟರ್ಸ್ ಇದ್ರು. ದಯಮಾಡಿ 41 ದಿನ ಹೇಗಾಯ್ತು, ಅಥವಾ ಏನಾದ್ರು ಪ್ರಯೋಜನ ಆಯ್ತಾ, ತಾವೇನಾದ್ರು ಕಲ್ತ್ಕೊಂಡ್ರ, ತಮ್ಮಲ್ಲಿ ಏನಾದ್ರು ಪರಿವರ್ತನೆ ಆಯ್ತಾ, ಈ ಕಾರ್ಯಕ್ರಮನ ಮುಂದುವರಿಸಬೇಕಾ ಅಂತ ಹೇಳ್ತಕ್ಕಂತ ಅಭಿಪ್ರಾಯವನ್ನ ಕೊಟ್ರೆ ತುಂಬಾ ನಮಗೆ ಹೆಲ್ಪ್ ಆಗ್ತದೆ ಅಂತ ಅನ್ಕೊಂಡಿದ್ದೇನೆ. ಹೊಸ ಮಾಸ್ಟರ್ಸ್ ಕೊಡಿ ಅವಕಾಶ, ಹೊಸ ಮಾಸ್ಟರ್ಸ್. ಅದೇ ಸರ್, ಹೊಸ ಮಾಸ್ಟರ್ಸ್ಗೆ ಅವ್ರ ಹೆಸರುಗಳಿಗೆ ಕರೆಸಿ, ಜಸ್ಟ್ ಹೆಸರು ಹೇಳಿದ್ರೆ ವಿಠಲ್ ದಾಮೋದರ್ ಮಾತಾಡಿ, ಅವ್ರಿಗೆ ಅನ್ಮಿಟ್ ಕೊಡಿ. ಮೆಸೇಜ್ ಮಾಡಿದ್ದಾರೆ ಸುಮಾರು. ಎಸ್, ವಿಠಲ್ ದಾಮೋದರ್ ನೋಡಿ. ರಘುನಾಥ್ ಸರ್, ಗುರುಜಿ ಒಂದ್ ಮಾತು ಹೇಳ್ತೀನಿ. ಗುರುಜಿ ಒಂದ್ ಮಾತು ಹೇಳ್ತಿದ್ದೇನೆ. ಈ ಬ್ಯಾಚ್ ಸ್ಟಾರ್ಟ್ ಆಗ್ಬೇಕಾದ್ರೆ ಈ ದಾನಿಗಳೇ ನಮ್ಗೆ ಇಂತ ಬ್ಯಾಚ್ ಬೇಕು ಅಂತ ಅವರು ನಮಗೆ ಪ್ರೆಸರ್ ಮಾಡಿದ್ರು. ಆಮೇಲೆ ಹೆಚ್ಚು ಜನ ನಾವು ಭಾಗವಹಿಸ್ತೀವಿ, ಇದರಿಂದ ನಮ್ಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಕೇಳಿದ್ದಾರೆ. ಅವರು ಒಂದು ಕೋರಿಕೆಯ ಮೇರೆಗೆ ನಾವು ಈ ಬ್ಯಾಚ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈಗ ಅವರಿಂದ ಒಳ್ಳೆ ಅಭಿಪ್ರಾಯ ಬಂದ್ರೆ ಈ ಬ್ಯಾಚ್ ನ ಮತ್ತೆ ನಾವು ಮುಂದುವರಿಸೋದಕ್ಕೆ ಒಂದು ಸಂತೋಷ ಇರ್ತದೆ. ಆದ್ದರಿಂದ ಎಲ್ಲಾರು ಕೇಳ್ತಾ ಇದ್ದಾರೆ, ಎಲ್ಲಾ ಜ್ಞಾನಿಗಳು ತಾವು ಇಷ್ಟಪಟ್ಟು ಬಂದಂತ ಬ್ಯಾಚ್ ಯಾವ ರೀತಿ ನಿಮಗೆ ಉಪಯೋಗ ಆಯ್ತು ಅನ್ನೋದನ್ನ ದಯವಿಟ್ಟು ಅದನ್ನ ತಿಳಿಸ್ಕೊಟ್ರೆ ನೆಕ್ಸ್ಟ್ ಮುಂದಿನ ಬ್ಯಾಚ್ ಪ್ಲಾನ್ ಮಾಡ್ಬೋದು. ಥ್ಯಾಂಕ್ ಯು ಗುರುಜಿ. ಸುನೀತಾ ಅಶೋಕ್ ಮತ್ತಿಕೊಪ್ಪ ಕೊಡಿ. ರಘುನಾಥ್ ಸರ್, ವಿಠಲ್ ಅವರೇ ಮಾತಾಡಿ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತೀನಿ. ನಿಜವಲ್ಲೂ ತುಂಬಾ ಖುಷಿ ಆಯ್ತು ಗುರುಗಳೇ. ನಿಮ್ಮನ್ನ ಹತ್ರ ನಾನು ಈಗಲ್ಲ, ನಿಮ್ಮನ್ನ ಭೇಟಿ ಆದಾಗಿಂದನೂ ನಿಮ್ ಜೊತೆಗೆ ಒಡನಾಟ ಯಾವಾಗ ಶುರುವಾಗಿದೆ ಅವಾಗಿಂದನೂ ಕೂಡ ನಿಮ್ ಜೊತೆಗೆ ಅದೇನೋ ಗೊತ್ತಿಲ್ಲ, ನಾನು ಯಾವ್ದೋ ದುಃಖದಾಗಿದ್ರು ಕೂಡ ನಿಮ್ಮನ್ನ ನೋಡಿದ್ಬಿಟ್ಲೆ ಅದೇನೋ ಗೊತ್ತಿಲ್ಲ, ನಿಮ್ಮ ಆತ್ಮ ನಮ್ಮನ್ನ ಅಷ್ಟು ಇದು ಮಾಡ್ತತೇನೋ ಗೊತ್ತಿಲ್ಲ, ಅಲ್ಲಿಂದನೇ ನನ್ನ ಸ್ಮೈಲ್ ಶುರುವಾಗಿರುತ್ತೆ, ನನ್ನ ಮನಸ್ಸು ಕೂಡ ನಗ್ತಾ ಇರುತ್ತೆ, ಅಂದ್ರೆ ನನ್ನ ದೇಹದ ಅಂಗಾಂಗಗಳು ನಗಕ್ ಶುರು ಅಂದ್ರೆ ಅಷ್ಟು ಖುಷಿ ಕೊಡ್ತೀರಾ, ಸಂತೋಷ ಕೊಡ್ತೀರಾ, ಅದೇನೋ ಗೊತ್ತಿಲ್ಲ. ನಿಮ್ಮ ಅಂದ್ರೆ ನಿಮ್ಮ ಇದನ್ನೇ ಹಂಗೈತೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ನಿಜವಲ್ಲೂ ತುಂಬಾ ಖುಷಿ ಆಯ್ತು. ಎಲ್ರು ಕೂಡ ನಿಜವಲ್ಲೂ ಸಾಕಷ್ಟು ಖುಷಿ ಕೊಟ್ರಿ, ಅಷ್ಟೊಂದು ಸುಂದರವಾಗಿ ನಟನೆ ಮಾಡಿದ್ರಿ. ಜೊತೆಗೆ ನಿಮ್ ವಾಯ್ಸ್ ಫುಲ್ ಕ್ಲಿಯರಿಟಿ ಇತ್ತು, ಮಕ್ಳ ತರನೇ ವಾಯ್ಸ್ ಬಂತು. ನಾನ್ ನಿಜವಲ್ಲ ನಮ್ಮ ಚೈಲ್ಡ್ಹುಡ್ ಪ್ರತಿಯೊಂದು ನೆನಪಾಯ್ತು. ನಾವು ಕೂಡ ಹಿಂಗ ಕಿತ್ತಾಡ್ತಿದ್ವಿ, ಆದ್ರೆ ಸ್ಟೇಜ್ ಮೇಲೆ ಹೋಗಿದ್ದಿಲ್ಲ. ಪ್ರತಿಯೊಂದು ನೆನಪಾಯ್ತು. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಬಂದ್ಮೇಲೆ
ಇಷ್ಟೆಲ್ಲ ಇರೋದನ್ನ ನೋಡ್ತಾ ಇದ್ರೆ ನನ್ಗೆ ಹೊರಗಿನ ಪ್ರಪಂಚನೇ ಬೇಡಪ್ಪ, ಈ ಪ್ರಪಂಚ ಬಿಟ್ರೆ ಬೇರೆ ಬೇಡ ಅನಿಸ್ತಾ ಇದೆ. ಥ್ಯಾಂಕ್ ಯು ಗುರುಗಳೇ, ಇಂಥ ಒಳ್ಳೆ ಪ್ರಪಂಚಕ್ಕೆ ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು ಟೆಲ್ಜಿ. ಆರಾಧ್ಯ ಅವರೇ ಮಾತಾಡಿ, ಬ್ರಹ್ಮಾರಂಬಿಕಾ ಮೇಡಮ್ ಮಾತಾಡಿ, ಇಂದಿರಾ ಐಫೋನ್ ದಯವಿಟ್ಟು ಮೂವರು ಮಾತಾಡಿ. ಕುಮುದಾ ಸುಶೀಲ್ ಅವರು ಇದ್ದಾರೆ, ವಿಡಿಯೋ ಆನ್ ಇದೆ. ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಕೊಡ್ತೀವಿ. ಕೊಡ್ಬಹುದಾ? ಇಂದಿರಾ ಐಫೋನ್ ಮಾತಾಡಿ ಮೇಡಮ್. ಹಾ ಮಾತಾಡ್ತೇನೆ, ಒಂದ್ ನಿಮಿಷ. ಹಲೋ, ಕೇಳ್ತಾ ಇದೆ, ಹೇಳಿ ಮೇಡಮ್. ಮಾತಾಡಿ. ಹಾ ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಮಾತಾಡಿ. ಕೇಳಿಸ್ತಿತ್ತಾ? ಕೇಳಿಸ್ತಾ ಇದೆ, ಚೆನ್ನಾಗಿ ಕೇಳಿಸ್ತಾ ಇದೆ, ಮಾತಾಡಿ. ಚಾರ್ಜ್ ಹಾಕಿದ್ ನಾನು ಇರ್ಲಿಲ್ಲ, ಇವಾಗ ಬಂದೆ, ಚಾರ್ಜ್ ಹಾಕಿದೀನಿ ಫೋನು. ಬೇಕು ನಮ್ಗೆ ಇದು ಧ್ಯಾನ ಬೇಕು ನಮ್ಗೆ. ನಂಗೆ 2 ತಿಂಗಳಿಂದ ನಂಗೆ ತುಂಬಾ ಖುಷಿ ಆಗಿದೆ. ನಾನು 2 ತಿಂಗಳಾಯ್ತು ಸೇರ್ಕೊಂಡು, ನಂಗೆ ತುಂಬಾ ಚೆನ್ನಾಗಾಗಿದೆ. ನಂಗೆ ಬೇಕು ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್, ಥ್ಯಾಂಕ್ ಯು. ಆರಾಧ್ಯ ಮೇಡಮ್ ಮಾತಾಡಿ. ಬ್ರಹ್ಮಾರಂಬಿಕಾ ಮೇಡಮ್ ರೆಡಿ ಇರಿ ನೀವು ಕೂಡ. ಸರ್ ವಿಡಿಯೋ ಆನ್ ಇದೆ ನೋಡಿ. ಅವ್ರಿಗೆ ಕುಮುದಾ ಸುಶೀಲ್, ಇಂದಿರಾಸ್ ಐಫೋನ್ ಅವರಿಗೆ ಅನ್ಮ್ಯೂಟ್ ಕೊಡಿ. ರಘುನಾಥ್ ಸರ್. ಇಂದಿರಾ ಮಾತಾಡಿದ್ರು ಮ್ಯಾಮ್. ಈಗ ಅವರು ಮಾತಾಡಿದ್ರ? ಕುಮುದಾ ಸುಶೀಲ್ ಮೇಡಮ್ಗೆ ಕೊಟ್ಟಿದ್ದೀನಿ ಮೇಡಮ್, ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಹೇಳಿ. ನಮಸ್ತೆ. ನಮಸ್ತೆ ಮೇಡಮ್. ನಾನು ಬಹಳ ದಿವಸದಿಂದ ಕನೆಕ್ಟ್ ಆಗ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಕೆಲವು ಸಲ ಬರ್ತಾ ಇದ್ದೀನಿ, ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನನ್ಗೆ ಕನೆಕ್ಟ್ ಆಗ್ತಾ ಇಲ್ಲ. ನನಗೆ ತುಂಬಾ ಇಷ್ಟ ಇಂತ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ. ಮತ್ತೆ ರವಿಶಂಕರ್ ಸರ್ ಗುರುಜಿಯವರ ಕಾರ್ಯಕ್ರಮಗಳಿಗೆ ಕೂಡ ಅಟೆಂಡ್ ಮಾಡಿದೆ. ಮತ್ತೆ ಇವರು ಬೋತ್ರಾ ಅವ್ರದ್ದು ಇದು ಎಲ್ಲ ಹೇಳ್ಕೊಡ್ತಾರಲ್ಲ ವ್ಯಾಯಾಮಗಳು, ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದೆ. ಮತ್ತೆ ಇದು ಹೊಸದಾಗಿ ನಾನು ನೋಡ್ದೆ, ಎಲ್ಲೋ ಒಂದ್ ಕಡೆ ನೋಡ್ಕೊಂಡು ನಾನು ಇದನ್ನ ಕ್ಲಿಕ್ ಮಾಡಿದೆ, ಬಂತು. ಒಂದು ಕಾರ್ಯಕ್ರಮಗಳನ್ನು ಅದೇ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೆಲವು ಟೈಮ್ ಬರುತ್ತೆ ಹೋಗುತ್ತೆ ಆಗಿದ್ರೆ ಹಳ್ಳಿ ಇರೋದ್ರಿಂದ ಕಷ್ಟ ಆಗ್ತಾ ಇದೆ. ಇವಾಗ ನೋಡ್ದೆ, ಕನೆಕ್ಟ್ ಆಯ್ತು, ಬಹಳ ಖುಷಿ ಆಯ್ತು ನೀವೆಲ್ಲ ಮಾತಾಡ್ತಿರೋದ್ ನೋಡಿ. ನನಗೆ ನಾನು ಆಗ್ಬೇಕು, ನೀವು ಎಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಾನು ಆತರ ಅದನ್ನ ಅನುಭವಿಸ್ಬೇಕು ಅನ್ನೋದು ನನ್ಗೆ ಅನಿಸ್ತಾ ಇದೆ ಮೇಡಮ್. ಥ್ಯಾಂಕ್ ಯು. ತಾವು ಎಲ್ಲಿಂದ ಜಾಯ್ನ್ ಆಗಿದ್ದೀರಿ ಮೇಡಮ್? ಚನ್ನಗಿರಿ ಹತ್ರ ಮೇಡಮ್. ಚನ್ನಗಿರಿ ಹತ್ರ ಒಂದು ಹಳ್ಳಿ ಇದೆ, ದಾವಣಗೆರೆ. ಚನ್ನಗಿರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಮಂಜುಳಾ ಬಿ ಅವರಿಗೆ ಅನ್ಮ್ಯೂಟ್ ಇದೆ, ಮಾತಾಡಿ. ನಂತರ ಕುಮುದೇಶ್ ಶಾಲು ಅದೇ ಅವ್ರು ಮಾತಾಡಿ. ಮಂಜುಳಾ ಮೇಡಮ್ ಮಾತಾಡಿ. ಮೇಡಮ್, ರೇವತಿ ಮೇಡಮ್ ನಡೆಸ್ಕೊಡ್ತಕ್ಕಂತ ಈ ನೈಟ್ ಕಾರ್ಯಕ್ರಮ ಧ್ಯಾನದ್ದು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೇಡಮ್ ಪ್ರೊಫೆಸರ್ ಮಾಲಿನಿ ಮೇಡಮ್ ನ ಕರ್ಕೊಂಡ್ ಬಂದು, ಅಂದ್ರೆ ಸೈಂಟಿಫಿಕ್ ಆಗಿ ಧ್ಯಾನ ಮಾಡಿದ್ರೆ ಸೈಂಟಿಫಿಕ್ ಆಗಿ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕ್ಲಾಸ್ ಎಲ್ಲ ಕೊಡಿಸ್ತಾರೆ. ಪ್ರಯತ್ನ ಎಲ್ಲವೂ ಸಹ ಗುರುಗಳ ಆಶೀರ್ವಾದ, ಗುರುಗಳ ಪ್ರಯತ್ನ. ಹಾಗಾಗಿ ಮಾರ್ನಿಂಗು ನಾವ್ ಎದ್ದಳ್ತಾ ಧ್ಯಾನದಲ್ಲಿ ಇರ್ತೀವಿ, ನೈಟ್ ಧ್ಯಾನ ಮಾಡಿ ಮಲಗಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕುಮುದಾ ಸುಶೀಲ ಮೇಡಮ್ ಮಾತಾಡಿ. ಮಾತಾಡಿದ್ರು ಸರ್ ಮೇಡಮ್ ಆಲ್ರೆಡಿ. ಅವರು ಮಾತಾಡಿ ಆಯ್ತು. ಲಕ್ಕಿ ಉಷಾ ಮ್ಯಾಮ್ ಅವ್ರು ಮಾತಾಡ್ತಾರೆ ಈಗ. ನಮಸ್ತೆ ಮೇಡಮ್. ಎಲ್ಲ ಮಾಸ್ಟರ್ಸ್ ನಮಸ್ತೆ. ರಂಗನಾಥ್ ಸರ್ಗೂ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದ್ರಲ್ಲಿ ನಾವು ಮಿಸ್ ಆಗ್ತಿದೀವಿ ಅನ್ನೋ ಗಿಲ್ಟ್ ಫೀಲ್ ಬರ್ತಾ ಇದೆ. ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತಾ ಇದೆ. ಎಲ್ಲಾ ಮಾಸ್ಟರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅದೇ ಈ ಕಾರ್ಯಕ್ರಮ ಬೇಕು. ಬೆಳಗ್ಗೆ ಆಗಲ್ಲ, ರಾತ್ರಿ ಮಧ್ಯಾಹ್ನ ಜಾಯ್ನ್ ಆಗ್ತಾ ಇದ್ದೀನಿ. ಇದು ಸರ್ ಅದೇ ಫಸ್ಟ್ ಸ್ವಾಧ್ಯಾಯ ಮಾಡಿ ಆಮೇಲೆ ಧ್ಯಾನ ಮಾಡಿದ್ರೆ ಮಲ್ಕೊಳಕ್ಕೂ ಚೆನ್ನಾಗಿರುತ್ತೆ. ನಾವು ಮಕ್ಳನ್ನ ಮಲಗಿಸ್ಬಿಟ್ಟು ಧ್ಯಾನ ಮಾಡಕ್ ಕೂತ್ಕೊಳಕ್ಕೂ ಇದಾಗತ್ತೆ ಸರ್. ಅದೊಂದು ಕೇಳ್ಕೊತೀನಿ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದೀರಿ, ಪ್ರೋತ್ಸಾಹ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಎಲ್ಲಾ ಮಾಸ್ಟರ್ಸ್ಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಗುರುಜಿ ತಾವೇನಾದ್ರೂ ಹೇಳಕ್ ಇಷ್ಟಪಡ್ತಾರೆ? 2 ಮಾತು ಕೊನೆಯದಾಗಿ. ಅನುಭವಗಳು ಕೇಳಿ ಲಾಸ್ಟ್ ಅಲ್ಲಿ ಮಾತ್ರ. ಸರ್ ಸರಸ್ವತಿ ಮೇಡಮ್ ಅಂತಿದ್ದಾರೆ ನೋಡಿ, ಹೊಸಬ್ರಿಗೆ ಕೊಡಿ ಅಂತ. ಮಾಸ್ಟರ್ಸ್ ಕೊಡ್ಬೇಕು, ಹೊಸ ಮಾಸ್ಟರ್ಸ್ಗೆ ಕೊಡ್ಬೇಕು. ಹೊಸ ಸರಸ್ವತಿ ಮ್ಯಾಮ್ ಕೊಡಿ ನೋಡ. ಶಶಿಕಲಾ ಅಂತ ಇದ್ದಾರೆ, ಶಶಿಕಲಾ ಮೇಡಮ್ ಇದ್ದಾರೆ. ಸೌಮಿ ಅಂತ ಒಬ್ರು ಇದ್ದಾರೆ. ರಘುನಾಥ್ ಅವರೇ ಅನ್ಬಿಟ್ ಕೊಡಿ, ಅವ್ರಿಗೆಲ್ಲ ಸರ್ ಕೊಡ್ತಾ ಇದ್ದೀನಿ. ಅವರೇ ಮಾತಾಡ್ಲಿ. ನಾವು
ಹೆಸರು ಕರೆಯುವಾಗ ಅವರೇ ಮಾತಾಡ್ಬೇಕು. ಬಟ್ ಸರ್ ಅನ್ಮ್ಯೂಟ್ ಕೊಡ್ತಾ ಇದೀನಿ, ಅವ್ರು ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ ಸರ್. ಹೌದಾ? ಹಾ, ಹ್ಮ್ ಜ್ಯೋತಿ ಅಮ್ಮಾರ್ ಅಂತ ಅವ್ರಿಗೂ ಕೊಟ್ಟಿದ್ದೀನಿ ಮೇಡಮ್. ನಮಸ್ತೆ, ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ, ಮಾತಾಡಿ ಮ್ಯಾಮ್. ಮೇಡಮ್, ನಾವು ಬೆಳಗ್ಗೆ ಎಲ್ಲಾ ಪ್ರೋಗ್ರಾಮ್ಗೂ ಭಾಗವಹಿಸ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ನಮಗೆ ಆಗ್ಲೇ ಬಹಳ ವರ್ಷದಿಂದನೂ ಧ್ಯಾನ ಮಾಡ್ತಿದ್ವಿ. ಇದು ನಾವು ಸಿದ್ರು ಬೆಟ್ಟಕ್ಕೆ ಹೋದಾಗಿದ್ದ ನಮಗೆ ಪರಿಚಯ ಆಯ್ತು. ಅವಾಗಿದ್ದನು ನಾವು ಅಲಾರಾಮ್ ಇಟ್ಕೊಂಡು ಮುಂಚೆನೆ ಎದ್ಬಿಟ್ಟು ಎಲ್ಲಾ ಇದಕ್ಕೂ ಮಧ್ಯಾಹ್ನ ಬೇಗ ಬೇಗ ಕೆಲಸ ಮಾಡಿ ಟೈಮು ನಮಗೆ ಹೆಂಗ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಅಷ್ಟು ಒಳ್ಳೆ ಜ್ಞಾನ ಸಿಗುತ್ತೆ, ಆರೋಗ್ಯ, ಐಶ್ವರ್ಯ, ಸಕಲ ಸಂಪತ್ತುನು ಸಿಗ್ತಾ ಇದೆ ಇದರಿಂದ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಸುಧಾ ಹೆಗಡೆ ಮೇಡಮ್ ಮೆಸೇಜ್ ಮೂಲಕ ಕಳಿಸಿದ್ದಾರೆ ಮೇಡಮ್. ಹೌದು. ಈ ಧ್ಯಾನ ಕಾರ್ಯಕ್ರಮ ಬೇಕು, ಮಹಾವತಾರ್ ಸಿಬ್ಬಂದಿ ವರ್ಗಕ್ಕೂ ಕೋಟಿ ಕೋಟಿ ಧನ್ಯವಾದ. 41 ದಿನ ಚೆನ್ನಾಗಿ ಮೂಡಿ ಬಂತು, ತುಂಬಾ ಕಲಿಯಲು ಸಿಕ್ಕಿತು, ದಯವಿಟ್ಟು ನಿಲ್ಲಿಸಬೇಡಿ, ಇನ್ನು ಮುಂದುವರೆಸಿರಿ ಗುರುಗಳೇ ಅಂತ ಹಾಕಿದ್ದಾರೆ. ಮಂಜುಳಾ SN ನೋಡಿ, ಮಂಜುಳಾ ಮೇಡಮ್, SN ಮಂಜುಳಾ ಅಂತಿದ್ದಾರೆ. ಸಿಕ್ತಾ? SN ಮಂಜುಳಾ ಮೇಡಮ್, ಅವರಿಗೆ ಕೊಟ್ಟಿದ್ದೀನಿ ಮೇಡಮ್. ಮಂಜುಳಾ ಮ್ಯಾಮ್. ನಮಸ್ತೆ ಮೇಡಮ್, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ. ಇವತ್ತಿನ ಪ್ರೋಗ್ರಾಮ್ ಅಂತೂ ಇನ್ನೂ ಚೆನ್ನಾಗಿತ್ತು. ನೈಟ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ಧ್ಯಾನ ಲಾಸ್ಟಿಗೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸತ್ಸಂಗ ಫಸ್ಟ್ ಮಾಡಿ ಆಮೇಲೆ ಧ್ಯಾನ ಮಾಡಿಸಿ ಕಂಟಿನ್ಯೂ ಮಾಡಿ ಮೇಡಮ್. ಇವತ್ತಿಂದಂತೂ ಅಶ್ವಿನಿ ಮೇಡಮ್ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗೂ ಧನ್ಯವಾದ. ಭಾರತಿ ಮೇಡಮ್ ಇನ್ನೂ ಟೀಚರ್ ಆಗಿ ಇನ್ನೂ ಚೆನ್ನಾಗ್ ಮಾಡಿದ್ರು. ಎಲ್ಲ ಸಣ್ಣಗೌಡ್ರಂತೂ ಇನ್ನೂ ಚೆನ್ನಾಗ್ ಮಾಡಿದ್ರು. ಅಶ್ವಿನಿ ಮೇಡಮ್ ಬೇಜಾರಾಗ್ತಾರೆ, ಬೇಡ ಅಶ್ವಿನಿ ಮೇಡಮ್ ಚೆನ್ನಾಗ್ ಮಾಡಿದ್ರು. ಚೆನ್ನಾಗಿತ್ತು ಸರ್. ಇಲ್ಲಿ ನಮ್ಗೂನು ಮಕ್ಕಳು ಯಾವ್ದಂಗೆ ನಕ್ಕಂತ ಚೆನ್ನಾಗಿತ್ತು ಪ್ರೋಗ್ರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಮ್ಯಾಮ್. ಮೈ ಒಪಿನಿಯನ್, ಮಧುರಾ ಹೆಗಡೆ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ. ಮಧುರಾ ಹೆಗಡೆ ಮ್ಯಾಮ್ ಮಾತಾಡಿ, ನೀವು ಕಂಟಿನ್ಯೂ ಮಾಡಿ. ಮಾಡಿ ರಘುನಾಥ್ ಸರ್. ಸರ್, ಈಗ ನಾವು ಬೆಳಗ್ಗೆ ಡ್ಯೂಟಿಗೆ ಹೋಗೋರಿದ್ರೆ ಲೈಕ್ 8 ಗಂಟೆಗೆ ಹೋಗ್ತಿವಿ, 6 ಗಂಟೆಗೆ ಬರ್ತೀವಿ. ನಮಗ್ ಬೆಳಗ್ಗೆ ಒಂದೊಂದ್ಸತಿ ಲೈಕ್ ಪ್ರಿಪ್ರೇಷನ್ಗೆ ನಮಗ್ ಒಂದು 2 hour ಟೈಮ್ ಬೇಕಾಗುತ್ತೆ ಸರ್. ನಾವ್ 6 ಗಂಟೆ ಎದ್ರುನು 2 hour ಪ್ರಿಪೇರ್ ಆಗಿ ಡ್ಯೂಟಿಗೆ ಹೋಗ್ತಿವಿ. ಬಂದಾದ್ಮೇಲೆ ನಮಗ್ ಟೈಮ್ ಸಿಗಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್. ನಾವ್ ಯಾವಾಗ್ಲೂ ಖಾಲಿ ಇರೋದಂದ್ರೆ ಈ ಸಮಯದಲ್ಲಿ ಮಾತ್ರ. ಇದನ್ನೇನೋ ಫೋನ್ ಯೂಸ್ ಮಾಡ್ಕೊಂಡು ಲೈಕ್ ರೀಲ್ಸ್ ನೋಡ್ಕೊಂಡು, ಸೀರಿಯಲ್ಸ್, ಟಿವಿ ನೋಡ್ಕೊಂಡು ಕಲಿಯೋ ಬದಲು ಈ ಒಳ್ಳೆ ಟೈಮ್ ನ ಇದ್ರಲ್ಲಿ ಯೂಸ್ ಮಾಡ್ಕೋಬಹುದು. ಇದು ನಮಗ್ ಖಂಡಿತವಾಗೂ ಬೇಕೇ ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಸರ್ ತಮ್ಮ ಹತ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘುನಾಥ್ ಸರ್, ಥ್ಯಾಂಕ್ ಯು. ಮಧುರಾ ಮ್ಯಾಮ್. ಮಾತಾಡಿ ಮ್ಯಾಮ್. ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಾನು ಪೂಜೆಯಲ್ಲಿದ್ದೆ, ಅದಕ್ಕೆ ಕೇಳಿಸ್ಕೊಳ್ತಾ ಇದ್ದೆ, ಬಟ್ ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಲಾಸ್ಟ್ ಅಲ್ಲಿ ಬಂದೆ. ತುಂಬಾ ಚೆನ್ನಾಗಿತ್ತು ಇವತ್ತಿಂದು ಧ್ಯಾನ ಇರ್ಬೋದು. ಒಂದು ಸ್ಕಿಟ್ ಅಂತ ತುಂಬಾ ಅದ್ಭುತವಾಗಿ ಮಾಡಿದ್ರು. ಎಲ್ಲಾ ಪಾತ್ರಧಾರಿಗಳದ್ದು ತುಂಬಾ ಒಂಥರ ಅಂದ್ರೆ ನಾವು ಚೈಲ್ಡ್ಹುಡ್ ಹೋದ್ವಿ ಒಂದ್ಸತಿ. ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೈಟ್ 9 to 10 ನಡೆಯುವಂತ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಒಳ್ಳೊಳ್ಳೆ ಜ್ಞಾನಿಗಳು ಬಂದು ನಮ್ಗೆ ಜ್ಞಾನ ಕೊಡ್ತಾ ಇದ್ದಾರೆ. ಹಾಗೂ ಧ್ಯಾನನು ತುಂಬಾ ಚೆನ್ನಾಗುತ್ತೆ. ರೇವತಿ ಮೇಡಮ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ. ಹಾಗೆ ರಘುನಾಥ್ ಸರ್ ಇರ್ಬೋದು, ಹಾಗೆ ಸಣ್ಣಗೌಡು ಸರ್, ಎಲ್ಲರೂ ಕೂಡ ತುಂಬಾ ಇನ್ವಾಲ್ವ್ಮೆಂಟ್ ತಗೊಂಡ್ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಅದೇ ಇದು ಕಂಟಿನ್ಯೂ ಆಗ್ಬೇಕು ಅಂತಾನೆ ನಂದು ಒಂದು ಒಪಿನಿಯನ್. ಹೊಸಬ್ರು ಅಂತ ಅಲ್ಲ, ನಾ ಹಳೆಯವಳೆ. ನಾ ಮಹಾವತಾರ್ ಫೌಂಡೇಶನ್ ತುಂಬಾ ದಿನ ಆಯ್ತು ಇರ್ತಾ. ಅದೇ ನನ್ಗೂ ಸ್ವಲ್ಪ ಬೆಳಗ್ಗೆ ಜಾಯಿನ್ ಆಗಕ್ ಆಗ್ತಾ ಇಲ್ಲ. ರಾತ್ರಿಯಲ್ಲಿ ಇರ್ತೀನಿ ಹೆಚ್ಚಾಗಿ ಪ್ರೋಗ್ರಾಮ್ ಅಲ್ಲಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ರಾತ್ರಿ ಪ್ರೋಗ್ರಾಮು ಅದ್ಭುತವಾಗಿ ನಡೀತಾ ಇದೆ. ಇದು ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ನಂದು ಒಂದು ಒಪಿನಿಯನ್. ಮುಂದಿನ ದಿನಗಳಲ್ಲಿ ತಮ್ಮ ಮನೆ ಮದ್ದು ಸಹ ಹೀಗೆ ನಮ್ಮೊಟ್ಟಿಗೆ ಪ್ರಯಾಣ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಆಯ್ತು, ಪ್ರಯಾಣ ಮುಂದುವರಿಯುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಂಗನಾಥ್ ಗುರುಗಳಿಗೂ ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ನಮ್ಗೆಲ್ಲ ವೇದಿಕೆ ಕೊಟ್ಟಿದ್ದೀರಾ ಸರ್. ಅದನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಬೇಕು, ಮತ್ತೆ ಗೊತ್ತಿರೋ ಜ್ಞಾನವನ್ನು ಹಂಚಬೇಕು ಅಂತ ಯಾವಾಗ್ಲೂ ಹೇಳ್ತಾ ಇರ್ತೀರಾ. ಅದೇ ಸಣ್ಣ ಪುಟ್ಟ ನಾವು ಇವಾಗ ಮಾಡ್ತಾ ಇದೀವಿ. ಇನ್ನು ಪೂರ್ತಿ ಪ್ರಮಾಣದಲ್ಲಿ ನಾವು ತೊಡಸ್ಕೊಳ್ತೀವಿ ಸರ್ ನಮ್ಮನ್ನ ನಾವು.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಈಗ ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮ 41 ದಿನಗಳ ಕಾರ್ಯಕ್ರಮ 25 ಆಗಸ್ಟ್ ಶುರು ಆಗತ್ತೆ. 25 ಆಗಸ್ಟ್ ಶುರು ಆಗತ್ತೆ. ಒಂದು ವಾರ ಮಾತ್ರ ಗ್ಯಾಪ್ ಇದೆ ಮಧ್ಯದಲ್ಲಿ. ಸೊ ಅಲ್ಲಿ ಪ್ರಧಾನವಾಗಿ ಸೋಮವಾರದಿಂದ ಶುಕ್ರವಾರವರೆಗೂ, ಅಂದರೆ ಸೋಮವಾರದಿಂದ ಗುರುವಾರವರೆಗೂ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು 20 ನಿಮಿಷ 25 ನಿಮಿಷ ಜ್ಞಾನ ಹಂಚಿಕೆ, ತದನಂತರ ಪೂರ್ತಿ ಧ್ಯಾನಕ್ಕೆ ಬಿಡ್ತೀವಿ. ಧ್ಯಾನ ಆದಮೇಲೆ ಹಾಗೆ ಮಲ್ಕೊಂಡವರು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇದು ಆ ಪ್ರೋಗ್ರಾಮ್ ಶೈಲಿ, ಆ ರೀತಿಯಲ್ಲಿ ತಗೊಂಡು ಹೋಗ್ತೀವಿ. ನೆಕ್ಸ್ಟ್ 41 ದಿನಗಳ ಕಾರ್ಯಕ್ರಮ ಶುರು ಆಗೋದು ಆಗಸ್ಟ್ 25. ಓಕೆ, ಎಲ್ಲರಿಗೂ ಇದು ಪ್ರಚಾರ ಮಾಡಿ, ಎಲ್ಲರೂ ಪ್ರಚಾರ ಮಾಡಿ. ನಾಳೆ ಪ್ರಚಾರಕ್ಕೆ ಏನು ಬೇಕೋ ಅದು ಕಲಿಸ್ಕೊಡ್ತೀವಿ, ಆ ಇಮೇಜ್ ಅದೆಲ್ಲ. ದಯವಿಟ್ಟು ಎಲ್ಲರೂ ಹೆಚ್ಚಾಗಿ ಪ್ರಚಾರ ಮಾಡಿ, ಎಲ್ಲ ಗ್ರೂಪ್ಸ್ ಕಲಿಸಿ. ನೆಕ್ಸ್ಟ್ ನಾವು ಅದ್ಭುತವಾದ ವಿಷಯಗಳು, ಅದ್ಭುತವಾದ ಸಂಚಿಕೆಗಳು, ಅದರ ಮುಖಾಂತರ ನಾವು ಈ ನೆಕ್ಸ್ಟ್ ಕಾರ್ಯಕ್ರಮ ಎಪಿಸೋಡ್ 2 ಇದು, ಅಂದರೆ ಸಂಚಿಕೆ 2 ಆಗುತ್ತೆ 41 ದಿನಗಳ ಕಾರ್ಯಕ್ರಮ, ರೈಟ್. ಸೊ ಅದರಲ್ಲಿ ಪ್ರಧಾನವಾಗಿ ಮಂಡೆಯಿಂದ ಥರ್ಸ್ಡೇವರೆಗೂ ಈ ರೀತಿಯಲ್ಲಿ, ಅಂದರೆ ಜ್ಞಾನ ಹಂಚಿಕೆ ಮತ್ತು ಧ್ಯಾನ. ಅದಾದಮೇಲೆ ಫ್ರೈಡೇ ಏನು ಮಾಡಬೇಕು, ಸಮಗ್ರ ಜೀವನ ಶೈಲಿಯಲ್ಲಿ 3 ಮಾಸ್ಟರ್ಸ್ಗೆ ಅವಕಾಶ. ಒಂದು ಮನೆ ಮದ್ದು ಕಂಪಲ್ಸರಿ, ಒಂದು ಮುದ್ರಾ ಕಂಪಲ್ಸರಿ, ಇನ್ನೊಂದು ಯಾವುದೇ ಒಂದು ಹೋಲಿಸ್ಟಿಕ್ ಲೈಫ್ ಸ್ಟೈಲ್ ಟೆಕ್ನಿಕ್. ಸುಮಾರು ಎಲ್ಲಿದ್ವಿ ನಾವು ಮೇಲೆ, ಅಂದರೆ ಬೆಳಗ್ಗಿನ ಕಾರ್ಯಕ್ರಮದಲ್ಲಿ ಹಲವಾರು ಟೆಕ್ನಿಕ್ಗಳಿದೆ. ನೀವು ಯಾವುದೇ ತಗೊಂಡು ಒಂದು ಟೆಕ್ನಿಕ್ ಅಂದರೆ ಒಂದು ವಿಡಿಯೋ ತಗೊಂಡು ನೀಟಾಗಿ ಬರ್ಕೊಂಡು ಅದನ್ನು ಮತ್ತೆ ನೀವು ಹೇಳ್ಬೋದು. ಓಕೆ, ಸೊ ಇಲ್ಲಿ ಮನೆ ಮದ್ದು ಅಂತ ಬಂದರೆ ಮಧುರಾ ಮೇಡಮ್ಗೆ ನಾನು ಅದಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಧುರಾ ಮೇಡಮ್, ಅನ್ಮ್ಯೂಟ್ ಕೊಟ್ಟಿದ್ರಾ? ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಮತ್ತೆ ಮ್ಯೂಟ್ ಆಯ್ತು. ಅನ್ಮ್ಯೂಟ್ ಆಯ್ತು. ಎಸ್ ಮೇಡಮ್, ನಮಸ್ತೆ ಸರ್, ನಮಸ್ತೆ. ಅಷ್ಟೇ. ಸೊ ನೈಟ್ ಕಾರ್ಯಕ್ರಮದಲ್ಲಿ ಪ್ರತಿ ಶುಕ್ರವಾರ ತಮ್ಮದು ಒಂದು ಮನೆ ಮದ್ದು ಬೇಕು. ಆಯ್ತು ಸರ್. ಆಯ್ತಾ? ಪ್ರತಿ ಶುಕ್ರವಾರ. ಮಿಕ್ಕಿದ ಸಮಯ ಜಾಸ್ತಿ ಸಮಯ ಇರೋದಿಲ್ಲ, ಅದಕ್ಕೆ ಅಲ್ಲಿ ಪ್ರತಿ ದಿವಸ ಹಂಚಕ್ ಕಷ್ಟ ಆಗತ್ತೆ. ಬಟ್ ಆದ್ರೆ ಶುಕ್ರವಾರ ಅಂತೂ ಒಂದು ಮನೆ ಮದ್ದು ತಮ್ದಿರ್ಬೇಕಾಗತ್ತೆ. ನೆಕ್ಸ್ಟ್ ಒಂದು ಮುದ್ರಗಳಲ್ಲಿ ಯಾರು ಹೇಳ್ತಾರೆ ಅಂದ್ರೆ ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡೋಂಥವ್ರು, ನಂದಾ ಮೇಡಮ್, ವೆಂಕಟರಮಣ ಸರ್. ಸೊ ಈ ರೀತಿಯಲ್ಲಿ ಯಾರ್ಯಾರು ಮುದ್ರಗಳಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅವ್ರು ಒಂದು ಮುದ್ರೆ ಹೇಳ್ತಾರೆ. ಮೂರನೇದು ಯಾರಿಗೋ ಒಬ್ರಿಗೂ ಒಂದು ಜೀವನ ಶೈಲಿ, ಇಲ್ಲಾಂದ್ರೆ ಯಾವುದೇ ಒಂದು ಟೆಕ್ನಿಕ್, ಅನೇಕ ಟೆಕ್ನಿಕಲ್ ಬಂದಿದ್ವಿ, ಅದು ಒಂದು ಹೇಳ್ಬೇಕಾಗತ್ತೆ. ಟೋಟಲ್ 3 ಮಾಸ್ಟರ್ಸ್ ಅವಕಾಶ. ಪ್ರತಿ ಶುಕ್ರವಾರ ಕಾರ್ಯಕ್ರಮ ಹೀಗಿರುತ್ತೆ. ಶನಿವಾರ ನಾರ್ಮಲ್ ಆಗಿ ಇದು ವಿಶೇಷ ಕಾರ್ಯಕ್ರಮ ನಡೆಸ್ಕೊಂಡು ಹೋಗಿ. ಆಮೇಲೆ ಪ್ರತಿ ಸೌಂಡ್ ಬರ್ತಾ ಇದೆ, ಯಾರೋ ಮ್ಯೂಟ್ ಮಾಡ್ಕೊಳ್ಳಿ. ಯಾರ್ದು? ಮೋಸ್ಟ್ಲಿ ಎಸ್. ಓಕೆ, ನೆಕ್ಸ್ಟ್ ಪ್ರತಿ ವಾರದಲ್ಲಿ 2 ದಿವಸ ಮಾಲಿನಿ ಸುತ್ತೂರ್ ಮೇಡಮ್, ಡಾಕ್ಟರ್ ಮಾಲಿನಿ ಸುತ್ತೂರ್ ಮೇಡಮ್ ಅವರು 2 ದಿವಸ ಬರ್ತಾರೆ. ಪ್ರತಿ ವಾರದಲ್ಲಿ 2 ದಿವಸ ಮುಖ್ಯವಾದ ವಿಷಯಗಳು, ಸಬ್ಜೆಕ್ಟ್ಸ್ನು ಹೇಳಕ್ಕೆ, ನಾವೆಲ್ಲರೂ ತಿಳಿಸ್ಕೊಟ್ಟಕ್ಕೆ, ಆ ಜ್ಞಾನ ಹಂಚಿಕೆ ವಾರದಲ್ಲಿ 2 ದಿವಸ ಬರ್ತಾರೆ. ಈಗಾಗಲೇ ಮಾತಾಡಿದ್ವಿ ಮೇಡಮ್ ಹತ್ರ. ಸೊ ಅದು ನಮ್ಮೆಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಓಕೆ, ಮಿಕ್ಕಿದು ಸೊ 60-50% ಆಚೆ ಕಡೆಯಿಂದ ಸೀನಿಯರ್ ಮಾಸ್ಟರ್ಸು, ಇನ್ನು 50% ನಮ್ಮ ವೇದಿಕದಲ್ಲಿರುವಂಥ ಮಾಸ್ಟರ್ಸ್. ಇದನ್ನು ಸಹ ಡಿಸೈಡ್ ಮಾಡಿದ್ವಿ. ಸೊ ಸಿಲೆಬಸ್ಸನ್ನು ಆದಷ್ಟು 1-2 ದಿವಸದಲ್ಲಿ ಕೊಡ್ತೀವಿ. ಎಲ್ಲರೂ ಆ ಸಿಲೆಬಸ್ಸನ್ನು ಆಯ್ಕೆ ಮಾಡ್ಕೊಂಡು ಅದನ್ನು ಸೊ ಅದು ಪೂರ್ಣಗೊಳಿಸೋಣ. ಮತ್ತು ಕಾರ್ಯಕ್ರಮ 25 ತಾರೀಕು ನಾವು ಶುರು ಮಾಡ್ತೀವಿ. 25 9 ಗಂಟೆಗೆ ಶುರು ಮಾಡ್ತೀವಿ. ಓಕೆ, ರೈಟ್. ನಂದ ಮೇಡಮ್ ಮಾತಾಡ್ತೀರಾ? ಗುರುಜಿ, ಇದು ಸೆಷನ್ ಕಂಗ್ರಾಚುಲೇಷನ್ ರೇವತಿ ಮೇಡಮ್, ಯಾಕೆಂದ್ರೆ ತುಂಬಾ ಅದ್ಭುತವಾಗಿ ಸಹಕಾರ. ಫಸ್ಟ್ ಮಂಡಲ ಧ್ಯಾನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ, ನಿಜ. ಮತ್ತೆ ಇದು ಬೇಕು ಗುರುಜಿ ಎಲ್ಲರಿಗೂ, ಯಾಕಂದ್ರೆ ಜಾಬ್ ಮಾಡೋರ್ಗೆ ರಾತ್ರಿ ಯಾವ್ದೇ ಟೆನ್ಷನ್ ಇಲ್ಲಿ ಇದ್ರು ಕೂಡ ಈ ಧ್ಯಾನ ಮಾಡಿದ ನಂತರ ಪೀಸ್ಫುಲ್ ಆಗುತ್ತೆ ಮೈಂಡ್. ಇದು ಖಂಡಿತ ಮುಂದುವರಿಬೇಕು. ಮತ್ತೆ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಗುರುಜಿ ಇದು. ಮತ್ತೆ ಎಲ್ಲಾರ್ದು ಅಂದ್ರೆ ನೈಟ್
ನಾವು ಬೆಳಗಿನ ಕ್ಲಾಸ್ಗಿಂತ ಇಲ್ಲಿ ನೈಟ್ ಜಾಸ್ತಿ ಜನ ಜಾಯಿನ್ ಆಗ್ತಾರೆ. ಅಂದ್ರೆ ಫಸ್ಟ್ ಧ್ಯಾನಕ್ಕೆ ಇರ್ತಾರ, ನಂತರ ಸ್ವಾಧ್ಯಾಯ ಇದ್ದಾಗ ಅವರು ಲೆಫ್ಟ್ ಆಗ್ಬೋದು. ಈ ಫಸ್ಟೇ ಸ್ವಾಧ್ಯಾಯ ಇಟ್ಟಾಗ ಇನ್ನೂ ಅದ್ಭುತವಾಗಿ ಮೂಡಿ ಬರ್ತೈತೆ ಅಂತ ಅನ್ನೋದು ನಂದು ಒಂದು ಅಭಿಪ್ರಾಯ ಗುರುಜಿ. ನಂತರ ಮಾಸ್ಟರ್ಸ್ ಈಗ ಏನು ಪೂರ್ಣ ರಾತ್ರಿ ಮೌನ ಧ್ಯಾನ ನಾಳೆ ಇದೆ, ಅದಕ್ಕೆ ಅಲ್ಲಿ ಕೂಡ ತಾವು ಜಾಯಿನ್ ಆಗ್ರಿ, ಎಲ್ಲರೂ ಜಾಯಿನ್ ಆಗಿ ಪೂರ್ಣ ರಾತ್ರಿ ಮೌನ ಧ್ಯಾನದ ಬಗ್ಗೆ ಅಲ್ಲೇನಾದ್ರೂ ತಮ್ಮ ಕ್ವಶನ್ ಇದ್ರೆ ಅಥವಾ ತಮ್ಮ ಶೇರಿಂಗ್ ಇದ್ರೆ ನಾಳೆ ಸಂಡೇ ಇಬ್ರು ಹಿರಿಯ ಮಾಸ್ಟರು ಜಯಲಕ್ಷ್ಮಿ ಮತ್ತೆ ಪ್ರಿಯಾ ರೆಡ್ಡಿ ಮೇಡಮ್ ಬರ್ತಾರೆ. ಅವ್ರಲ್ಲಿ ನಿಮ್ಗೆ ಏನಾದ್ರೂ ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದಕ್ಕೆ 11ರಿಂದ 12 ಗಂಟೆವರೆಗೆ ಮಾತ್ರ ಅವಕಾಶ ಇರುತ್ತೆ ಪ್ರತಿ ಸಂಡೇ. ಅದಕ್ಕೆ ಅಲ್ಲಿ ಜಾಯಿನ್ ಆಗಿ ಅದನ್ನ ನೀವು ತಿಳ್ಕೊಬೋದಂತ ನಂದು ಒಂದು ಮನವಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಈ ಧ್ಯಾನದಲ್ಲಿ ಒಂದು ದಿನ ಯೋಗ ನಿದ್ರೆ ಧ್ಯಾನವನ್ನ ಇಟ್ಕೋಬಹುದಾ? ಆಮೇಲೆ ಒಂದು ದಿನ ಚಕ್ರ ಧ್ಯಾನ ಇಟ್ಕೋಬಹುದಾ? ಯೋಗ ನಿದ್ರೆ ಮಾಡಿಸ್ಬೋದು, ಚಕ್ರ ಧ್ಯಾನ ಮಾಡಿಸ್ಬೋದು. ಮಾಡಿಸ್ಬೋದಲ್ಲ ಸರ್? ಅಂದ್ರೆ ಅದೇ ವೀಕ್ ನಲ್ಲಿ ಒಂದಿನ ಇಟ್ಕೊಂಡ್ರೆ ಈ ತರದ ಒಂದು ಅನುಭವನ ಆಗುತ್ತೆ. ಹೇಗೋ ಅವ್ರು ಧ್ಯಾನ ಮಾಡಿ ಮಲಗಲಿಕ್ಕೆ ಹೋಗೋ ಕಾರಣ. ಸೊ ಇದು ಎರಡನ್ನ ರೆಗ್ಯುಲರ್ ಆಗಿ ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ಗನ್ಸಿತ್ತು. ಅದನ್ನ ಹಾಕೊಳ್ಳೋಣ ಸರ್. ಇನ್ನೊಂದು ನಂದು ಆಕ್ಚುಲಿ ನಾನು ಸಕ್ಸಸ್ಫುಲ್ ಆಗಿ ನಡೆಸ್ಲಿಕ್ಕೆ ನನ್ನ ಫ್ಯಾಮಿಲಿ ಸಹ ತುಂಬಾ ಎಫರ್ಟ್ ಹಾಕಿದೆ. ನಮ್ಮ ಮನೆಯವರಂತೂ ಇವತ್ತುವರೆಗೂ ಪ್ರತಿಯೊಂದಕ್ಕೂ ಸ್ವಲ್ಪ ಏನಾದ್ರು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಿನ್ನೆನೂ ಅಷ್ಟೇ ಆಕ್ಚುಲಿ 3 o'clockಗೆ ಹೋಸ್ಟ್ ಯಾರು ಇಲ್ಲ ಅಂತ ಆದಾಗ ತಾವು ಮೆಸೇಜ್ ಕಳಿಸಿದ್ರಿ ಪಾಸ್ವರ್ಡ್ ಅದೆಲ್ಲ. ಬಟ್ ಸೋಮು ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ರಿ ಸರ್. ಅದೇ ಆಕ್ಚುಲಿ ಫುಲ್ ನಮ್ಮ ಇದನ್ನ ಲಾಗೌಟ್ ಮಾಡಿ ಮತ್ತೆ ಹೊಸದನ್ನ ಲಾಗಿನ್ ಮಾಡ್ಬೇಕಾಗುತ್ತೆ. ಸೋಮು ಸರ್ ತುಂಬಾ ಚೆನ್ನಾಗಿ, ಅಂದ್ರೆ ನಮ್ಮ ಮನೆಯವ್ರಿಗೆ ನಾನು ಫೋನ್ ಕೊಟ್ಬಿಟ್ಟೆ. ಅವರ ಒಂದು ಗೈಡೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಮತ್ತೆ ಮಧುರಾ ಮೇಡಮ್ಗೆ ಪೋಸ್ಟ್ ಕೊಟ್ಟು ಬಹಳ ಚೆನ್ನಾಗಾಯ್ತು. ಸೊ ನನ್ನ ಮಗಳು ನಿನ್ನೆ ಸಡನ್ ಆಗಿ ನಮ್ಮ ಸಂತೇಗೌಡರು ಬಚಾವ್ ಮಾಡಿದ್ರು. ಸಡನ್ ಆಗಿ ಏನೋ ತನ್ನಷ್ಟಕ್ಕೆ ಆಫ್ ಆಗೋಯ್ತು. ಸದ್ಯ ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ನನ್ನ ಮಗಳು ಈ ಮನೆಯಲ್ಲಿ ಇದ್ಲು. ರಾತ್ರಿ ತಕ್ಷಣ ಓಡಿ ಬಂದು ಅವಳೆಲ್ಲ ಇದು ಮಾಡಿ ರೀಸ್ಟಾರ್ಟ್ ಮಾಡಿ ಸನ್ನೇಗೌಡರು ಧ್ಯಾನವನ್ನ ಕಂಪ್ಲೀಟ್ ಮಾಡುವಷ್ಟರಲ್ಲಿ ನಂದು ಸಿಸ್ಟಮ್ ಸರಿ ಆಯ್ತು. ಸೊ ನನ್ನ ಫ್ಯಾಮಿಲಿದು ಸಹ ತುಂಬಾ 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 ಒಂದು ಸಪೋರ್ಟ್ ಇಂದಾಗಿ ನಾನು ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ಲಿಕ್ಕೆ ಆಯ್ತು. ಸೊ ನನ್ನ ಫ್ಯಾಮಿಲಿಗೆ, ನನ್ನ ಹಸ್ಬೆಂಡ್ ವಿಜಯಕುಮಾರಿಗೆ ಹಾಗೂ ನನ್ನ ಮಗಳು ಆದ್ಯತೆಗೆ ಸಹ ನಾನು ತುಂಬಾ ಕೃತಜ್ಞ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಮೆನಿ ಮೋರ್ ಕಂಗ್ರಾಚುಲೇಷನ್ ಮೇಡಮ್ ತಮ್ಗೆ. ಯಾಕಂದ್ರೆ ನಮ್ಮ ಈ ಒಂದು ನಿಮ್ ಕಡೆಯಿಂದ ಕುಟುಂಬದಿಂದ ನಾವು ಸೇವೆ ತಗೊಳ್ತಾ ಇದೀವಿ. ಅಲ್ಲಿ ತಮ್ಮ ಕೌಟುಂಬಿಕ ಇದರಲ್ಲಿ ಆಹಾರ ತಯಾರು ಮಾಡೋದಿರ್ಬೋದು, ಏನಾದ್ರೂ ವ್ಯತ್ಯಾಸಗಳಿಗೆ ಕಾರಣ ಆಗಿದ್ರೆ ನಾವೆಲ್ಲರೂ ತಮಗೆ ಕ್ಷಮೆ ಕೇಳ್ತೇವೆ. ಇಲ್ಲ ಸರ್, ನೋ ಅಂತದ್ ಯಾವ್ದು ಇಲ್ಲ. ನಾ ಹೇಳಿದ್ನಲ್ಲ, ಇಟ್ ಈಸ್ ಎ ಫ್ಯಾಮಿಲಿ. ನನಗೂ ಹಾಗೆ ಅನ್ಸುತ್ತೆ. ನಮ್ಮನೆಯವ್ರು ಅದೇನೆ ಅಂತಾರೆ, ನಿಮ್ ಮಹಾವತಾರ ಒಬ್ಬೊಬ್ರದ್ದು ಫೋನ್ ಬಂದಾಗ, ಓ ನಿಮ್ ಫ್ಯಾಮಿಲಿದು ಫೋನ್ ಬಂತು, ನಿನ್ ಫ್ಯಾಮಿಲಿದು ಫೋನ್ ಬಂತು ಅಂತ. ಈಗ ಅವರು ಫ್ಯಾಮಿಲಿ ಮೆಂಬರೇ. ಇವತ್ತು ಅವರು ಧ್ಯಾನ ಬಗ್ಗೆ ಮತ್ತೆ ಪಿರಮಿಡ್ ಯೂಸ್ ನ ಬಗ್ಗೆ ಕ್ಲಾಸ್ ತಕೊಂಡ್ರು. ಬಹುಶಃ ನಾಳೆ ತಾವು ನೋಡಿದ್ರೆ ಒಂದು ಒಪಿನಿಯನ್ ಕೊಟ್ರೆ ಒಳ್ಳೇದು. ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಟಾಕ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಕ್ಷಮೆ ಕೇಳತಕ್ಕಂತಹ ಒಂದು ಇದೇ ಇಲ್ಲ ಸರ್. ನಾನು ಫಸ್ಟ್ಗೆ ಹೇಳಿದೆ, ಇದರಲ್ಲಿ ಪ್ರತಿಯೊಬ್ಬರನ್ನ ಗೌರವಿಸತಕ್ಕಂಥದ್ದು. ನಾನು ಆ ಗೌರವ ಇಲ್ಲದೆ ಇರತಕ್ಕಂಥದ್ದು ಏನೂ ಕಂಡಿಲ್ಲ ಇಷ್ಟರವರೆಗೆ. ಜೊತೆಗೆ ನಾವೆಲ್ಲರೂ ಸಹ ಎಲ್ಲಾದ್ರೂ ಪ್ರೋಗ್ರಾಮ್ ಅಲ್ಲಿ ಕಂಡಾಗ ಆ ಪ್ರೀತಿ ಎಷ್ಟು ಖುಷಿ ಆಗುತ್ತೆ. ಸೊ ಇದು ನಮ್ಮ ಫ್ಯಾಮಿಲಿ ಸರ್. ನಾವು ಹಿಂಗೆ ಈ ಪ್ರಯಾಣ ಹೀಗೆ ಮುಂದುವರಿಯಲಿ. ಯಾಕಂದ್ರೆ ಬೇರೆ ಸೆಷನ್ ಗಳಲ್ಲಿ ಅವರಿಗೆ ಕೊಟ್ಟಿದ್ವಿ 21 ದಿನಗಳಲ್ಲಿ 2-3 ಚೇಂಜ್ ಆದ್ರೂ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ವಿ. ಬಟ್ ಇಲ್ಲಿ ಹಂಗ ಆಗ್ಲಿಲ್ಲ. ಒಂದು ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೆ 41 ದಿವಸ ಕೂಡ ತಮ್ಮ ಕುಟುಂಬದ ಮೇಲೆ ಬರ ಹಾಕ್ಬಿಟ್ಟಿವಿ ನಾವು. ಹಾಗಾಗಿ ತಮ್ಮ ಲ್ಯಾಪ್ಟಾಪ್, ಸಿಗ್ನಲ್ಸ್, ಪ್ರತಿಯೊಂದು ಯೂನಿವರ್ಸ್ ಎಲ್ಲದೂ ಕೂಡ ನಾವು ಗ್ರಾಟಿಟ್ಯೂಡ್ ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸರ್, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಸಂಕಲ್ಪ, ಇದರಿಂದಾಗಿ ನನಗೊಂದು ಆಶೀರ್ವಾದ ಸಿಕ್ಕದಂಗಾಗುತ್ತೆ. ಗುರುಗಳ ಆಶೀರ್ವಾದ ಸಹ ನನಗೆ ಸಿಕ್ಕದಂಗಾಗುತ್ತೆ. ಅದಕ್ಕೋಸ್ಕರ ನನಗೆ ಖುಷಿ ಅಲ್ಲದೆ ಬೇಜಾರಂತೂ ಇಲ್ಲ. ಇದರಲ್ಲಿ ಹೆಮ್ಮೆ ಪಡ್ತಾರೆ ನನ್ನ ಫ್ಯಾಮಿಲಿ ಎಲ್ಲರೂ ಸೇರಿ ಮಹಾವತಾರ ಬಾಬಾಜಿ ಗುರುಗಳಿಗೆ ಮತ್ತು ಪತ್ರಿಜಿ ಗುರುಗಳಿಗೆ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸೋಣ. ಅವರ ಒಂದು ಸಂದೇಶವನ್ನ ನಮಗೆ ಇವತ್ತಿನ ದಿನಕ್ಕೆ ಕರ್ಕೊಂಬಂದು ಕೊಡ್ತಾ ಇದಾರಲ್ಲ, ತಾವೇ ಸ್ವಯಂ ಇದನ್ನ ರೆಡಿ ಮಾಡ್ಬಿಟ್ಟು, ಜೂಮ್ ಸೆಷನ್ ರೆಡಿ ಮಾಡ್ಬಿಟ್ಟು ತಾವೇ ಜವಾಬ್ದಾರಿ ತಗೊಂಡು ಕೊಡ್ತಾ ಇದಾರಲ್ಲ, ನಿಜಕ್ಕೂ ಕೂಡ ಈ ಒಂದು ನಮ್ಮೆಲ್ಲರ ಪಾಲಿಗೆ ಬಂದಂತ ದಾರಿ ದೀಪ ರಂಗನಾಥ್ ಗುರುಜಿ. ತಮಗೂ ತಮ್ಮ ಕುಟುಂಬಕ್ಕೂ ಎಲ್ಲರ ಪರವಾಗಿ ಧನ್ಯವಾದಗಳು ಗುರುಜಿಗಳಿಗೆ. ಥ್ಯಾಂಕ್ ಯು. ಯಶೋಧ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದಾರೆ ಅನ್ಸುತ್ತೆ. ಮೇಡಮ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ಮೇಡಮ್. ಎಸ್ ಮೇಡಮ್. ರೇವತಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಅದ್ಭುತವಾಗಿ ಕ್ಲಾಸ್ ನಡೆಸ್ಕೊಡ್ತೀರಾ ನೈಟ್ ಅಂತೂ. ನನಗೆ ನೆಕ್ಸ್ಟ್ ಮತ್ತೆ ಮಂಡಲ ಧ್ಯಾನ ಏನಾದ್ರು 2ನೇ ಸೆಷನ್ ಸ್ಟಾರ್ಟ್ ಮಾಡಿದ್ರೆ
ಪೂರ್ತಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಗುರುಜಿ. ನಾನು ಕೂಡ ಈ ಅವಕಾಶ ಮಿಸ್ ಮಾಡ್ಕೊಂಡಿದ್ದೆ. ಈ ಧ್ಯಾನದ ಅನುಭವ ಇತ್ತೀಚಿನ ತುಂಬಾ ಚೆನ್ನಾಗ್ ಆಗ್ತಿರೋದ್ರಿಂದ ಪೂರ್ತಿ ಅದನ್ನ ಪಡ್ಕೋಬೇಕು ಅಂತ ನನ್ನ ಆಸೆ ಇದೆ ಗುರುಜಿ. ನೆಕ್ಸ್ಟ್ ನಾನು ಜಾಯಿನ್ ಆಗ್ತೀನಿ ಗುರುಜಿ. ಆಮೇಲೆ ಕೆಲವರು ಹೊಸಬ್ರು ಕೋ ಹೋಸ್ಟ್ ಆಗಿ ಬನ್ನಿ ಮೇಡಮ್. ನಾನು ಅದನ್ನೇ ಕೇಳ್ತಾ ಇದ್ದೇನೆ, ಎಲ್ರಿಗೂ ಇದು ಅನುಭವ ಆಗ್ಬೇಕು. ಎಲ್ಲರೂ ನಮ್ ಗುರುಗಳದೊಂದು ಇದಿದ್ದಲ್ಲ, ಎಲ್ಲರೂ ಎವ್ರಿಬಡಿ ಶುಡ್ ಬಿಕಮ್ ಮಾಸ್ಟರ್ಸ್. ಎಲ್ಲರೂ ನಾವು ಮಾಸ್ಟರ್ಸ್ ಆಗೋಣ. ಈಗ ರಘುನಾಥ್ ಸರ್, ಸಣ್ಣೇಗೌಡರು ಸರ್, ಲಕ್ಷ್ಮೀ ಮೇಡಮ್ ಎಲ್ಲ ಕೋ ಹೋಸ್ಟ್ ಆಗಿ ಮಾಡಿದ್ರು. ಈ ಮುಂದಿನ ಮಂಡಲಕ್ಕೆ ತಾವು ದಯಮಾಡಿ ನನಗೆ ಫೋನ್ ಮಾಡಿ, ಮೆಸೇಜ್ ಆದ್ರೂ ಮಾಡಿ, ಯಾರು ಕೋ ಹೋಸ್ಟ್ ಆಗ್ಲಿಕ್ಕೆ ಸಿದ್ಧರಿದ್ದೀರಾ, ಇಬ್ರಿಬ್ರು ಹೊಸಬ್ರು ಬಂದು ಕೋ ಹೋಸ್ಟ್ ಅನ್ನ ಮಾಡಿ ನಿರ್ವಹಣೆ ಮಾಡೋಣ. ಎಸ್ ಮೇಡಮ್, ಖಂಡಿತ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಒಬ್ಬರು ಅಂದ್ರೆ ರೇವತಿ ಮೇಡಮ್ ಹೋಸ್ಟೆಲ್ ಇದ್ರೆ ಇನ್ನು ಇಬ್ಬರು ಕೋ ಹೋಸ್ಟೆಲ್ ಇರಬೇಕು. ಎಸ್ ಸರ್. ಅವರು ನಿರ್ವಹಣೆ ಏನ್ ಮಾಡ್ಬೇಕು ಅವ್ರು ಮಾಡ್ತಾ ಇರ್ಬೇಕು. ಅದು ಒಂದು ಕೋಆರ್ಡಿನೇಷನ್, ಒಂದು ಕೋಆರ್ಡಿನೇಷನ್ ಅಲ್ಲಿ ಆ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರ್ತದೆ. ಎಸ್ ಮೇಡಮ್, ನಾನು ಖಂಡಿತ ಇರ್ತೀನಿ ಮೇಡಮ್ ನಿಮ್ ಜೊತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಎಸ್, ಎಂಡ್ ಮಾಡೋದು ಮೇಡಮ್, ಟೈಮ್ ಆಯ್ತು. ನೆಕ್ಸ್ಟ್ ಮಾಸ್ಟರ್ಸ್ ಪ್ರತಿದಿನ 11 ಗಂಟೆಯಿಂದ ನಮ್ಮದು ಬೆಳಗಿನ 4 ಗಂಟೆ ತನಕ ರಾತ್ರಿ ಪೂರ ಧ್ಯಾನ ಇರುತ್ತೆ. ಯಾರೆಲ್ಲ ಭಾಗವಹಿಸ್ತಾರೆ ಬನ್ನಿ. ನಾವು ಕೂಡ 11 ಗಂಟೆಯಿಂದ 12:30 ತನಕ ಕುಂದಿರ್ತಾ ಇದ್ದಾನೆ ಈಗ. ಹಂಗಾಗ್ಬಿಟ್ಟು ಇನ್ನು ಟೈಮ್ ಅನ್ನು ಜಾಸ್ತಿ ಮಾಡ್ಕೊಳ್ತಾ ಇದೀವಿ. ನಮ್ಮ ನಂದಾ ಮೇಡಮ್ ಅವ್ರನ್ನು ಹೆಚ್ಚು ಹೊತ್ತು ಕುಂದಿರ್ತಾ ಇದಾರೆ. ಒಂದ್ 4-5 ಮಾಸ್ಟರ್ ಸುಮಾರು 3 ಗಂಟೆವರೆಗೆ 2 ಗಂಟೆವರೆಗೆ ಕುಂದಿರ್ತಾ ಇದಾರೆ. ತಾವು ಕೂಡ ಪ್ರಯತ್ನ ಪಡಿ ಸಾಧ್ಯ ಆದರು. ಅದೆಲ್ಲರ ಅನುಭವ ಏನು ಅನ್ನೋದನ್ನ ನಾಳೆ ನಿಮಗೆ ಶೇರಿಂಗ್ ನಲ್ಲಿ ಗೊತ್ತಾಗುತ್ತೆ. ರಾತ್ರಿ 11 ಗಂಟೆಗೆ ಕನೆಕ್ಟ್ ಆಗಿ ಅಲ್ಲಿ ಕೂಡ 1 ಗಂಟೆ ಅದರ ಅನುಭವ ಶೇರ್ ಆಗುತ್ತೆ. ಆನಂತರ ತಾವು ಕೂಡ ಇಲ್ಲಿ ಭಾಗವಹಿಸಬಹುದು ಅಂತ ಹೇಳ್ತಾ, ಎಸ್, ನಾಳೆ ವಿಶ್ವಾಸ ಧ್ಯಾನ ಅದ್ರ ಬಗ್ಗೆ ಬೆಳಗ್ಗೆ ನಾಳೆ 3 hours. ಎಸ್, 5 ರಿಂದ 8. ಎಸ್, 5 ರಿಂದ 8. ಪ್ರತಿ ಭಾನುವಾರ ದಿವಸ ನಮ್ಮಲ್ಲಿ ಸೆಷನ್ ಅಂದ್ರೆ ಬೇರೆ ಯಾವ ಕ್ಲಾಸಸ್ ನಡೆಯಲ್ಲ. ಅದ್ರ ಬದಲಾಗಿ ಬೆಳಿಗ್ಗೆ 5 ಗಂಟೆಯಿಂದ 3 ಗಂಟೆವರೆಗೆ, ಅಂದ್ರೆ 3 ತಾಸು, 6, 7, 8 ಗಂಟೆವರೆಗೂ 3 ತಾಸು ನಿರಂತರ ಧ್ಯಾನ ಇರುತ್ತೆ. ಅದರಲ್ಲಿ 2 ಗಂಟೆ ಮ್ಯೂಸಿಕ್ ಇರುತ್ತೆ, 1 ಗಂಟೆ ಕಂಪ್ಲೀಟ್ ಸೈಲೆಂಟ್ ಇರುತ್ತೆ. ಅದರಿಂದ ಅದರ ಉಪಯೋಗನೂ ತಗೊಳ್ಳಿ ನೀವು ಅಂತ ಹೇಳಕ್ ಇಷ್ಟಪಡ್ತೀವಿ. ಇದ್ರ ಹೊರತಾಗಿ ಇನ್ನು ಉಳಿದಂತ ಸೆಷನ್ಗಳು ಬಹುಶಃ ಗೊತ್ತಿರಬಹುದು. ಬೆಳಗ್ಗೆ 5 ರಿಂದ ಪ್ರತಿನಿತ್ಯ ನಡೀತಕ್ಕಂಥವು 8 ಗಂಟೆ ತನ, ಮತ್ತೆ ಮಧ್ಯಾಹ್ನ 11 ರಿಂದ 12 ತನ ನಡೀತಕ್ಕಂಥ 21 ದಿನಗಳ ಕಾರ್ಯ, ಮತ್ತು ಮಧ್ಯಾಹ್ನ 3 ಗಂಟೆಯಿಂದ 4:30 ತನ ನಡೀತಕ್ಕಂಥ ಅದು 21 ದಿನಗಳ ಕಾರ್ಯ. ಇವೆಲ್ಲವೂ ನಿರಂತರವಾಗಿ ನಡೀತಾ ಇರ್ತವೆ. ಅದ್ರ ಜೊತೆಗೆ ಇದೊಂದು ಮಂಡಲ ಕಾರ್ಯ ಇವತ್ತಿಗೆ ಕಂಪ್ಲೀಟ್ ಆಗಿ ಮತ್ತೆ 25ನೇ ತಾರೀಕಿಂದ ಪ್ರಾರಂಭ ಆಗುತ್ತೆ. ತಮ್ಮೆಲ್ಲರ ಸಹಕಾರ, ಭಾಗವಹಿಸುವಿಕೆ ಇದೇ ರೀತಿಯಲ್ಲಿ ಬರೀ ಇಷ್ಟೇ ಸಾಕಾಗಲ್ಲ. ನಮ್ಮ ನಾಗರಾಜ್ ಗುರುಜಿ ಹೇಳ್ತಾ ಇರ್ತಾರೆ, ಕಲೀರಿ, ಅಳವಡಿಸ್ಕೊಳ್ರಿ, ಸ್ಪ್ರೆಡ್ ಮಾಡ್ರಿ ಅಂತೇಳಿ. ಹಂಗೆ ಇದು ಇಷ್ಟಕ್ಕೆ ಸೀಮಿತ ಆಗ್ಬಾರ್ದು. ದಯವಿಟ್ಟು ಹೆಚ್ಚು ಜನಕ್ಕೆ ಇದನ್ನ ವಿಷಯ ಹೇಳ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ಸೆಷನ್ಗೆ ಕನಿಷ್ಠ 150 ಮೇಲೆ ಹೋಗ್ಬೇಕಿದ್ದು. ಅದು ಕೊನೆ ಎಂಡ್ ಆಗೋ ಟೈಮ್ಗೆ ಈ ಕನಿಷ್ಠ 200 ಕ್ರಾಸ್ ಆಗ್ಬೇಕು ಅನ್ನೋದು ನನ್ನ ಆಶೆ ಇದೆ. ಎಲ್ಲರೂ ಥಾಟ್ಸ್ ಹಾಕಿ ಹಾಗೆ ಆಗುತ್ತೆ. ನೆಕ್ಸ್ಟ್ 3 ಅಥವಾ 4ನೇ ಬೆಚ್ಚಿಗೆ ನಾವು ಇಲ್ಲಿ 1000 ಜನ ತರಬೇಕು ನೈಟಿಗೆ. ಆ ಪ್ರಯತ್ನ ಮಾಡೋಣ. ಮಹೋದರ್ ಬಾಬಾಜಿ ನಿಮಗೆಲ್ಲ ಪ್ರೇರಣೆ ಕೊಡ್ತಾರ. ಪತ್ರಿಜಿ ಗುರುಗಳ ಆಶೀರ್ವಾದ ಐತೆ. ನಮಗೆ ಬೆನ್ನೆಲುಬಾಗಿ ನಮಗೆ ರಂಗನಾಥ್ ಗುರುಜಿ ಅದಾರ. ಇದು ಪ್ರಯತ್ನ ಎಲ್ಲರೂ ಮಾಡೋಣ. ತಮ್ಮದು ಸಹಕಾರನ ತಾವು ಕೂಡ ಕೈ ಜೋಡಿಸ್ತೀರಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ, ಎಸ್, ಇಲ್ಲಿ ತನ ಭಾವಿಸೋ ತಮ್ಮೆಲ್ಲರೂ ಕೂಡ ವಂದನೆಗಳು. ಎಸ್, ಸಂಪನ್ನಗೊಳಿಸ್ಲಿಕ್ಕೆ ರೇವತಿ ಮೇಡಮ್ ಅವರಿಗೆ ಅನುಮತಿ ಇದೆ. ಓಕೆ ಸರ್, ಪ್ರತಿಯೊಬ್ರು ಸಹ ಅಟ್ಲೀಸ್ಟ್ 5 ಜನರನ್ನ ಸೇರಿಸ್ಕೊಂಡು ಬಂದಲ್ಲಿ ಜಾಸ್ತಿ ಆಗುತ್ತೆ. ನಾನು ಈ ನೆಕ್ಸ್ಟ್ ಮಂಡಲಕ್ಕೆ ಒಂದು 5 ಜನ ಆಲ್ರೆಡಿ ಎಸ್ ಅಂತ ಹೇಳಿದ್ದಾರೆ, ಅವ್ರನ್ನ ಜಾಯಿನ್ ಮಾಡ್ತೇನೆ. ಎಲ್ಲರ ಎಫರ್ಟ್ ಆದ್ರೆ ಖಂಡಿತ ನಮ್ಮ ಜನರು ಸಹ ಈ ವೇದಿಕೆಯಲ್ಲಿ ಜಾಸ್ತಿ ಆಗ್ಬೋದು ಅಂತೂ ಖಂಡಿತ ಸರ್. ಸೊ ಥ್ಯಾಂಕ್ ಯು. ಈ ದಿನದ ಒಂದು ಅದ್ಭುತ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆಯಿತು. ಮೊದಲನೇದಾಗಿ ನಾನು ನಮ್ಮ ಗುರುಗಳಾದ ರಂಗನಾಥ್ ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದವನ್ನ ಹೇಳ್ತೇನೆ. ಜೊತೆಗೆ ಈ ವೇದಿಕೆಯ ಪರವಾಗಿ ಸಹ ಧನ್ಯವಾದಗಳು ಸರ್. ಹಾಗೇನೆ ತಮ್ಮ ಸಿಬ್ಬಂದಿ ನಿಜವಾಗ್ಲೂ ಪ್ರತಿಯೊಂದು ಹಂತದಲ್ಲಿ ಬಹಳ ಒಂದು ಸಹಕಾರವನ್ನ ಕೊಡ್ತಾರೆ. ಬಹುಶಃ ನಿಮ್ಮ ಒಂದು ಆಶೀರ್ವಾದದಿಂದ ಅವರ ಗುಣಗಳು ಸಹ ಹಾಗೆ ಇದೆ. ಬಹಳ ತಾಳ್ಮೆಯಲ್ಲಿ ಅವರು ಸಹ ಹೇಳ್ಕೊಡ್ತಾರೆ. ಅವರಿಗೂ ನನ್ನ ಧನ್ಯವಾದಗಳು. ಜೊತೆಗೆ ಈ ಒಂದು ಕಾರ್ಯಕ್ರಮ ಇಷ್ಟು ದಿನ ನಾನು ಅದನ್ನೇ ನನ್ನ ಅನುಭವದಲ್ಲಿ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ನಡಲಿಕ್ಕೆ ಪ್ರತಿಯೊಬ್ರು ಧ್ಯಾನಿಗಳು ಈ ವೇದಿಕೆಯಲ್ಲಿ ಯಾರು ಹಾಜರಾಗ್ತಾರೆ ಪ್ರತಿಯೊಬ್ರು ಸಹ ಕಾರಣಕರ್ತರು, ಅವರಿಗೆಲ್ಲ ಧನ್ಯವಾದಗಳು. ಕೋ ಹೋಸ್ಟ್ಗಳಿಗೆ ನಾನು ಮತ್ತೆ ಹೆಸರನ್ನ ಹೇಳೋದಿಲ್ಲ, ಎಲ್ರಿಗೂ ಸಹ ಧನ್ಯವಾದಗಳು. ಯಾಕಂತಂದ್ರೆ ಈ ಸಕ್ಸಸ್ ಅಂತ ಹೇಳೋದು ಇದು ಎಲ್ಲರ ಪ್ರಯತ್ನ, ಒಬ್ಬರ ಪ್ರಯತ್ನ ಅಂತೂ ಅಲ್ಲ. ಇನ್ನೊಂದೇನು ಅಂತಂದ್ರೆ ಈ ಒಂದು ಈ ವೇದಿಕೆಯನ್ನ ಕಲ್ಪಿಸಿದಾರಲ್ಲ, ನಾನು ಮತ್ತೊಮ್ಮೆ
ರಂಗನಾಥ್ ಗುರುಗಳಿಗೆ ನಮ್ಗೆಲ್ರಿಗೂ ಏನೊಂದು ನಮ್ಮನ್ನ ಮುಂದೆ ಬರ್ಲಿಕ್ಕೆ, ನಾವು ಮಾಸ್ಟರ್ಸ್ ಅನ್ನು ಮಾಡ್ಲಿಕ್ಕೆ, ನಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳಿಕ್ಕೆ, ನಮ್ಮ ಧ್ಯಾನವನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ, 4 ಜನರಿಗೆ ಒಂದು ಒಳ್ಳೆಯ ಹಿತನುಡಿಯನ್ನ ಹೇಳತಕ್ಕಂತ ಒಂದು ಕಲೆಯನ್ನ ನಮಗೂ ಕಲಿಸ್ತಾ ಇದ್ದೀರಾ. ಒಳ್ಳೆ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀರಾ. ನಿನ್ನೆ ಮಾಲಿನಿ ಮೇಡಮ್ ಹೇಳಿದ್ರು, ಧ್ಯಾನ ಮಾಡುವಾಗ ಗುಡ್ಡೆ ಅಥವಾ ಜನ ಇಲ್ಲತಕ್ಕಂತ ದೇವಸ್ಥಾನ, ಪ್ರಶಾಂತವಾದ ಜಾಗದಲ್ಲಿ ಹೋಗಿ ಮಾಡಿ ಅಂತ. ಇದೆಲ್ಲದರ ಒಂದು ಅನುಭವನ ನಾವು ಪಡ್ಕೊಂಡಿದ್ದೇವೆ. ಮುಂದೆಯೂ ಸಹ ನಾವು ಹೆಚ್ಚಾಗಿ ಪಡ್ಕೊಳ್ಳೋದಕ್ಕೆ ಅವಕಾಶ ಆಗ್ಲಿ ಅಂತ ನಾನೊಂದು ಹಾರೈಕೆಯನ್ನ ಮಾಡ್ತೇನೆ. ಸೊ ಪ್ರತಿಯೊಬ್ಬರು ಸಹ ಇಲ್ಲಿ ಧ್ಯಾನಿಗಳು, ಜೊತೆಗೆ ಅದ್ಭುತವಾದ ಜ್ಞಾನವನ್ನು ಹಂಚಿಕೊಂಡ ಪ್ರತಿಯೊಬ್ಬರು ಸ್ಪೀಕರ್ಸ್ಗೆ ಸಹ ಇವತ್ತಿನ ಒಂದು ಸ್ಕಿಟ್ ಆಗ್ಲಿ, ಪ್ರತಿಯೊಬ್ಬರನ್ನ ಮನರಂಜನೆ ಮಾಡಿದಂತಹ ನಮ್ಮ ಅಶ್ವಿನಿ ಮೇಡಮ್ ಅವರ ಟೀಮಿಗೆ ಸಹ ನಾನು ಅನಂತ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ ಸರ್. ಥ್ಯಾಂಕ್ ಯು ಸರ್. ತಮಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು ರೇವತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಘುನಾಥ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೋಸ್ಟಿಂಗ್ ಮಾಡಿದ್ರ. ಸೊ ಫಸ್ಟ್ ಟೈಮ್ ಮಾಡಿದ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಇವರು ಇನ್ನೂ ಹೆಚ್ಚು ಯಂಗ್ಸ್ಟರ್ಸ್ ನ ಮುಂದೆ ತರಬೇಕು ಸರ್. ನಾನು ಅದನ್ನೇ ಹೇಳ್ತಾ ಇದ್ದೇನೆ, ಒಬ್ಬೊಬ್ರು ಜಾಯಿನ್ ಮಾಡಿಸಿ ಅಂತ. ಖಂಡಿತ ಪ್ರಯತ್ನದಲ್ಲಿ ಇದ್ದೀನಿ ಮೇಡಮ್. ನಿಮ್ಮ ಅನುಭವನ ಅವರೊಟ್ಟಿಗೆ ಖಂಡಿತವಾಗ್ಲೂ ಹಂಚ್ಕೊಳ್ಳಿ. ಕರ್ಕೊಂಡ್ ಬರೋದು. ನೀವೇನೇನ್ ಕಲ್ತ್ರಿ ಅಂತ ಹೇಳೋದಕ್ಕನ್ನ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಹಂಚ್ಕೊಳ್ಳಿ. ಸೊ ಆ ಗುಂಪು ನಮ್ಮೊಟ್ಟಿಗೆ ಬರ್ಲಿ. ಸೊ ಈಗ ಸ್ಟ್ರೆಸ್ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ರೆಸ್ ಫ್ರೀ ಲೈಫ್ ಅಂತೂ ಬೇಕೇ ಬೇಕು. ಒತ್ತಡಿ ರಹಿತ ಜೀವನ ಬೇಕೇ ಬೇಕು. ಖಂಡಿತ ಎಲ್ಲರಿಗೂ ಇದು ಹಂಚ್ಕೊಳ್ಳಿ. ಎಷ್ಟು ಅಂದ್ರೆ ಹೆಚ್ಚಾಗಿ ಯುವಕರು ಅಂತೂ ಪಾರ್ಟಿಸಿಪೇಟ್ ಮಾಡಲೇಬೇಕು. ಎಸ್ಪೆಷಲಿ IT ಎಂಪ್ಲಾಯೀಸು, ಸಾಫ್ಟ್ವೇರ್ ಪೀಪಲ್, ಅವ್ರಿಗೆಲ್ಲ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮ ಇದು. ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಈಗ ನಾವು ಆಲ್ರೆಡಿ ಅನುಭವ ತಗೊಂಡಿದ್ರಿ. ಸೊ ಅನುಭವನೇ ಹಂಚ್ಕೊಳ್ಳಿ ಸಾಕಷ್ಟೇ, ಎಲ್ಲರೂ ಬರ್ತಾರೆ. ಎಕ್ಸಿಕ್ಯೂಟಿವ್ ಜಾಬ್ ನಲ್ಲಿ ಇರುವವರಿಗೂ ಸಹ ಬಹಳ ಅಗತ್ಯ. ಮಲ್ಟಿಪಲ್ ಪ್ರೆಷರ್ ಇರುತ್ತೆ ಅವರಿಗೆ. ಸೊ ಅವರಿಗೂ ಸಹ ಬಹಳ ಅಗತ್ಯ ಇದು. ಥ್ಯಾಂಕ್ ಯು ಸರ್. ಸಂಪನ್ನಗೊಳಿಸ್ಲಾ ಸರ್? ಥ್ಯಾಂಕ್ ಯು. ಥ್ಯಾಂಕ್ ಯು. ಎಂಡ್ ಮಾಡ್ತಾನೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.